ನಮಸ್ಕಾರ ಸ್ನೇಹಿತರೆ. ಆತ್ಮವಿಶ್ವಾಸ ಎಂದರೆ ರೂಮಿನಲ್ಲಿ ಅತಿ ಹೆಚ್ಚು ಸದ್ದು ಮಾಡುವ ವ್ಯಕ್ತಿಯಾಗಿರುವುದು ಅಲ್ಲ. ಅದು ಪ್ರದರ್ಶನ ಮಾಡುವುದು, ಮೆಚ್ಚುಗೆಯನ್ನು ಬೆನ್ನಟ್ಟುವುದು ಅಥವಾ ಇತರರಿಗೆ ನಿಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುವುದು ಅಲ್ಲ. ನಿಜವಾದ ಆತ್ಮವಿಶ್ವಾಸವು ಶಾಂತವಾಗಿರುತ್ತದೆ. ಅದು ಸ್ಥಿರವಾಗಿರುತ್ತದೆ. ಅದು ಒಂದು ಮೌನವಾದ ಶಕ್ತಿ. ಅದು ನಿಮ್ಮ ಗಮನವನ್ನು ಬೇಡದೆ ಜನರು ನಿಂತು ನಿಮ್ಮನ್ನು ಗಮನಿಸುವಂತೆ ಮಾಡುತ್ತದೆ. ಮತ್ತು ಆತ್ಮವಿಶ್ವಾಸದ ಅತ್ಯುನ್ನತ ರೂಪ ಇದು. ಯಾವುದು ನಿಮ್ಮನ್ನು ಅಲ್ಲಾಡಿಸದಿದ್ದಾಗ, ಯಾವುದು ನಿಮ್ಮನ್ನು ಕೆರಳಿಸದಿದ್ದಾಗ ಮತ್ತು ಯಾವುದು ನಿಮ್ಮನ್ನು ನಿಯಂತ್ರಿಸದಿದ್ದಾಗ. ಹೆಚ್ಚಿನ ಜನರು ಜೀವನದುದ್ದಕ್ಕೂ ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಾ ಹೋಗುತ್ತಾರೆ. ಟೀಕೆಗಳಿಗೆ, ನಿರಾಕರಣೆಗಳಿಗೆ, ಗೊಂದಲಗಳಿಗೆ, ಇತರರ ಅಭಿಪ್ರಾಯಗಳಿಗೆ. ಮತ್ತು ಪ್ರತಿ ಪ್ರತಿಕ್ರಿಯೆಯು ಅವರ ಶಕ್ತಿಯ ಒಂದು ಭಾಗವನ್ನು ಕಿತ್ತುಕೊಳ್ಳುತ್ತದೆ. ಆದರೆ ನೀವು ಯಾವುದಕ್ಕೂ ಪ್ರತಿಕ್ರಿಯಿಸದಿರಲು ಕಲಿತಾಗ ನಿಮ್ಮ ಶಕ್ತಿಯನ್ನು ಬಿಟ್ಟುಕೊಡುವುದನ್ನು ನಿಲ್ಲಿಸುತ್ತೀರಿ. ನೀವು ಯಾರೂ ಮುಟ್ಟಲು ಸಾಧ್ಯವಿಲ್ಲದವರಾಗುತ್ತೀರಿ. ನೀವು ಒಂದು ಅಪರೂಪದ ಮತ್ತು ಪ್ರಭಾವಶಾಲಿ ಅಸ್ತಿತ್ವದಿಂದ ಜಗತ್ತಿನಲ್ಲಿ ಸಂಚರಿಸುತ್ತೀರಿ. ಅದು ನಕಲು ಮಾಡಲು ಸಾಧ್ಯವಿಲ್ಲದ ಆತ್ಮವಿಶ್ವಾಸದ ರೂಪ. ಈ ಆಡಿಯೋ ಪುಸ್ತಕದಲ್ಲಿ ಅಂತಹ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸುವುದು ಎಂಬುದನ್ನು ನಾವು ವಿವರಿಸುತ್ತೇವೆ. ನೀವು ಸ್ವಸಂದೇಹವನ್ನು ಹೇಗೆ ಮೌನಗೊಳಿಸುವುದು, ನಿಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಿಸುವುದು, ಫಲಿತಾಂಶಗಳಿಂದ ಹೇಗೆ ಅಲಿಪ್ತರಾಗುವುದು ಮತ್ತು ಏನೂ ಬೇಡದ ಮತ್ತು ಯಾವುದಕ್ಕೂ ಹೆದರದ ವ್ಯಕ್ತಿಯ ಅಧಿಕಾರದೊಂದಿಗೆ ನಿಮ್ಮನ್ನು ಹೇಗೆ ಒಯ್ಯುವುದು ಎಂಬುದನ್ನು ಕಲಿಯುವಿರಿ. ಪ್ರತಿ ಅಧ್ಯಾಯವು ಪ್ರಾಯೋಗಿಕ ಹಂತಗಳು ಮತ್ತು ಸಾರ್ವಕಾಲಿಕ ಸತ್ಯಗಳನ್ನು ನೀಡುತ್ತದೆ. ಅವುಗಳನ್ನು ಅನ್ವಯಿಸಿದರೆ ನಿಮ್ಮ ಬಗ್ಗೆ ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಮಾತ್ರವಲ್ಲದೆ ಜಗತ್ತು ನಿಮಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಪರಿವರ್ತಿಸುತ್ತವೆ. ಇದು ನಟಿಸುವುದು ಅಲ್ಲ, ಇದು ಆಗಿರುವುದು. ಆದ್ದರಿಂದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ನಿಮ್ಮ ಮನಸ್ಸನ್ನು ಸ್ಪಷ್ಟಪಡಿಸಿ ಮತ್ತು ನಿಮ್ಮ ಅತ್ಯಂತ ಬಲಿಷ್ಠ ಆವೃತ್ತಿಯೊಳಗೆ ಹೆಜ್ಜೆ ಹಾಕಲು ಸಿದ್ಧರಾಗಿ. ಪ್ರಾರಂಭಿಸೋಣ. ಅಧ್ಯಾಯ 1. ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸಿ. ಆತ್ಮವಿಶ್ವಾಸವನ್ನು ಜನರು ಕಳೆದುಕೊಳ್ಳುವ ವೇಗವಾದ ಮಾರ್ಗಗಳಲ್ಲಿ ಒಂದು ತಮ್ಮನ್ನು ತಾವು ನಿರಂತರವಾಗಿ ಸಮರ್ಥಿಸಿಕೊಳ್ಳುವುದು. ಯೋಚಿಸಿ ನೋಡಿ. ಜನರು ನಿಮ್ಮನ್ನು ನಿರ್ಣಯಿಸಬಾರದು ಎಂಬ ಕಾರಣಕ್ಕಾಗಿ ನೀವು ಎಷ್ಟು ಬಾರಿ ದೀರ್ಘವಾದ ಮತ್ತು ಅನಗತ್ಯವಾದ ವಿವರಣೆಗಳನ್ನು ನೀಡಿದ್ದೀರಿ? ಬಹುಶಃ ನೀವು ತಡವಾಗಿ ಹೋಗಿರಬಹುದು. ಆಗ ನೀವು ಕಾದಿದ್ದಕ್ಕೆ ಧನ್ಯವಾದಗಳು ಎಂದು ಸರಳವಾಗಿ ಹೇಳುವ ಬದಲು ಟ್ರಾಫಿಕ್ ಅಲಾರಂ ಅಥವಾ ನಿಮ್ಮ ಫೋನ್ ಹೇಗೆ ಆಫ್ ಆಗಿತ್ತು ಎಂಬ ಬಗ್ಗೆ 5 ನಿಮಿಷದ ಭಾಷಣವನ್ನು ಶುರು ಮಾಡಿದ್ದೀರಿ. ಅಥವಾ ಯಾರಾದರೂ ನಿಮ್ಮ ನಿರ್ಧಾರದ ಬಗ್ಗೆ ಪ್ರಶ್ನಿಸಿದಾಗ ನೀವು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಅನಿಸಲು ಪ್ರತಿಯೊಂದು ವಿವರವನ್ನು ಸಮರ್ಥಿಸುವ ಅಗತ್ಯ ನಿಮಗೆ ಅನಿಸಿರಬಹುದು. ನಿಜಾಂಶ ಇಲ್ಲಿದೆ: ಆತ್ಮವಿಶ್ವಾಸವುಳ್ಳ ಜನರು ಹಾಗೆ ಮಾಡುವುದಿಲ್ಲ. ಅವರು ಕ್ಷಮೆಯಾಚಿಸುವ ಮನೋಭಾವದಲ್ಲಿ ಇರುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮನ್ನು ತಾವು ಸಾಬೀತುಪಡಿಸಲು ಅವರು ಹೆಣಗುವುದಿಲ್ಲ. ಏಕೆ? ಏಕೆಂದರೆ ಅವರ ಮೌಲ್ಯವು ಚರ್ಚೆಗೆ ಅರ್ಹವಲ್ಲ ಎಂದು ಅವರಿಗೆ ತಿಳಿದಿದೆ. ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ನೀವು ತಕ್ಷಣವೇ ಶಕ್ತಿಯನ್ನು ಪ್ರದರ್ಶಿಸುತ್ತೀರಿ. ನಿಮ್ಮ ಮಾತುಗಳಿಗೆ ಹೆಚ್ಚು ತೂಕ ಬರುತ್ತದೆ. ನಿಮ್ಮ ಅಸ್ತಿತ್ವವು ಹೆಚ್ಚು ಗೌರವವನ್ನು ಬಯಸುತ್ತದೆ. ಈಗ ನೀವು ಒರಟು ಅಥವಾ ನಿರ್ಲಕ್ಷ್ಯದ ವ್ಯಕ್ತಿಯಾಗಬೇಕು ಎಂದು ನಾನು ಹೇಳುತ್ತಿಲ್ಲ. ಇದು ಅಹಂಕಾರದ ಬಗ್ಗೆ ಅಲ್ಲ. ಇದು ಯಾವಾಗ ಮಾತನ್ನು ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ ಮತ್ತು ದೃಢವಾಗಿ ಇಡಬೇಕು ಎಂದು ತಿಳಿದುಕೊಳ್ಳುವ ಬಗ್ಗೆ. ಪ್ರತಿಯೊಂದು ನಡೆಯನ್ನು ಸಮರ್ಥಿಸುವ ಬದಲು ನಿಮ್ಮ ಆಯ್ಕೆಗಳ ಪರವಾಗಿ ನೀವು ನಿಲ್ಲಲು ಕಲಿಯುತ್ತೀರಿ. ಯಾರಾದರೂ ನೀವು ಏಕೆ ಒಂದು ಕೆಲಸ ಮಾಡುತ್ತಿದ್ದೀರಿ ಎಂದು ಕೇಳಿದರೆ ನಿಮಗೆ ಪೂರ್ಣ ಪ್ರಬಂಧದ ಅಗತ್ಯವಿಲ್ಲ. ಒಂದು ಸರಳವಾದ ಆತ್ಮವಿಶ್ವಾಸದ ಪ್ರತಿಕ್ರಿಯೆ ಸಾಕು. ಯಾರಾದರೂ ನಾನು ಇದನ್ನು ಆರಿಸಿಕೊಂಡೆ ಏಕೆಂದರೆ ಇದು ನನಗೆ ಸರಿಯಾಗಿದೆ ಎಂದು ಹೇಳಿದಾಗ ಮತ್ತು ಅಲ್ಲಿಗೆ ನಿಲ್ಲಿಸಿದಾಗ ಅದು ಎಷ್ಟು ಪ್ರಬಲವಾಗಿ ಅನಿಸುತ್ತದೆ ಎಂದು ಯೋಚಿಸಿ. ಹೆಚ್ಚು ವಿವರಿಸುವುದಿಲ್ಲ, ಹಿಂದಕ್ಕೆ ಸರಿಯುವುದಿಲ್ಲ, ಕೇವಲ ಶಾಂತವಾದ ಖಚಿತತೆ. ಅದು ಆತ್ಮವಿಶ್ವಾಸ. ನೀವು ಅನಗತ್ಯವಾಗಿ ನಿಮ್ಮನ್ನು ಸಮರ್ಥಿಸಿಕೊಂಡಾಗಲೆಲ್ಲ ನೀವು ಒಂದು ಮೌನ ಸಂದೇಶವನ್ನು ಕಳುಹಿಸುತ್ತೀರಿ: ನಾನು ಚೆನ್ನಾಗಿರಲು ನನಗೆ ನಿಮ್ಮ ಒಪ್ಪಿಗೆ ಬೇಕು. ಆದರೆ ನೀವು ಮಾತನ್ನು ಸಂಕ್ಷಿಪ್ತವಾಗಿ ಇಟ್ಟು ನಿಮ್ಮ ಆಯ್ಕೆಯನ್ನು ಸ್ವತಃ ನಿಲ್ಲಲು ಬಿಟ್ಟಾಗಲೆಲ್ಲ ನೀವು ಹೆಚ್ಚು ಪ್ರಬಲವಾದ ಸಂದೇಶವನ್ನು ಕಳುಹಿಸುತ್ತೀರಿ: ನನಗೆ ನಿಮ್ಮ ಅನುಮತಿ ಬೇಕಿಲ್ಲ. ಮುಂದಿನ 1 ವಾರದವರೆಗೆ ಇಲ್ಲೊಂದು ಸವಾಲು ಇದೆ. ನೀವು ದೀರ್ಘವಾದ ಕ್ಷಮೆಯಾಚನೆಗಳು ಅಥವಾ ವಿವರಣೆಗಳನ್ನು ನೀಡುವುದನ್ನು ಪ್ರಾರಂಭಿಸಿದ ಕ್ಷಣ ನಿಮ್ಮನ್ನು ನೀವೇ ಹಿಡಿದುಕೊಳ್ಳಿ. ನಿಲ್ಲಿಸಿ. ಅವುಗಳ ಬದಲಿಗೆ ಸರಳವಾದ, ದೃಢವಾದ ಮತ್ತು ನೇರವಾದ ಯಾವುದನ್ನಾದರೂ ಇರಿಸಿ. ನಾನು ಬರಲು ಸಾಧ್ಯವಿಲ್ಲ. ನಾನು ಈ ಮಾರ್ಗದಲ್ಲಿ ಹೋಗಲು ನಿರ್ಧರಿಸಿದ್ದೇನೆ. ಅದು ನನಗೆ ಸರಿಹೊಂದುವುದಿಲ್ಲ. ಮತ್ತು ನಂತರ ಮೌನವಾಗಿರಿ. ನಿಮ್ಮ ಆತ್ಮವಿಶ್ವಾಸದ ತೂಕವನ್ನು ಆ ಮೌನವೇ ಹೊರಲಿ. ಮೊದಲಿಗೆ ಇದು ನಿಮಗೆ ಮುಜುಗರ ಎನಿಸಬಹುದು. ಆ ಜಾಗವನ್ನು ತುಂಬಲು ಸಮರ್ಥಿಸಲು, ನಿಮ್ಮ ಮಾತುಗಳನ್ನು ಮೃದುಗೊಳಿಸಲು ನಿಮಗೆ ಪ್ರಚೋದನೆ ಉಂಟಾಗುತ್ತದೆ.
ಆದರೆ ಅಭ್ಯಾಸದಿಂದ ನೀವು ಜೀವನವನ್ನು ಬದಲಾಯಿಸುವ ವಿಷಯವನ್ನು ಕಂಡುಕೊಳ್ಳುತ್ತೀರಿ. ನೀವು ಕಡಿಮೆ ವಿವರಿಸಿದಷ್ಟು ನೀವು ಹೆಚ್ಚು ಬಲಶಾಲಿಯಾಗಿರುತ್ತೀರಿ. ಜನರು ನಿಮ್ಮನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಮುಖ್ಯವಾಗಿ ನೀವು ನಿಮ್ಮನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಆತ್ಮವಿಶ್ವಾಸ ಈ ಸಣ್ಣ ಆದರೆ ಪ್ರಬಲ ಬದಲಾವಣೆಯಿಂದ ಪ್ರಾರಂಭವಾಗುತ್ತದೆ. ಸಮರ್ಥಿಸುವುದನ್ನು ನಿಲ್ಲಿಸಿ. ಅತಿಹ ವಿವರಣೆ ನೀಡುವುದನ್ನು ನಿಲ್ಲಿಸಿ. ನಿಮ್ಮ ಆಯ್ಕೆಗಳನ್ನು ನಂಬಿ. ನಿಮ್ಮ ಮಾತುಗಳ ಪರವಾಗಿ ನಿಲ್ಲಿರಿ. ಏಕೆಂದರೆ ನೀವು ಇನ್ನು ಮುಂದೆ ಎಲ್ಲರಿಗೂ ನಿಮ್ಮನ್ನು ಸಮರ್ಥಿಸಿಕೊಳ್ಳುವ ಅಗತ್ಯವನ್ನು ಅನುಭವಿಸದ ಕ್ಷಣ ನೀವು ಈಗಾಗಲೇ ನಿಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಅಧ್ಯಾಯ 2 ನಿಮ್ಮ ಅಂತರಂಗದ ಧ್ವನಿಯನ್ನು ಆಳವಾಗಿ ಕಲಿಯಿರಿ. ಮಾಸ್ಟರ್ ಯುವರ್ ಇನ್ನರ್ ವಾಯ್ಸ್. ನೀವು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕೆಂದರೆ ನಿಮ್ಮೊಂದಿಗೆ ಏರು ಧ್ವನಿಯಿಂದಲೇ ಪ್ರಾರಂಭಿಸಬೇಕು, ಅಂದರೆ ನಿಮ್ಮ ತಲೆಯೊಳಗಿನ ಧ್ವನಿ. ಆ ಧ್ವನಿಯು ನಿಮ್ಮ ಶ್ರೇಷ್ಠ ಅಸ್ತ್ರವಾಗಿರಬಹುದು ಅಥವಾ ನಿಮ್ಮ ದೊಡ್ಡ ಶತ್ರುವಾಗಿರಬಹುದು. ಅದು ನಿಮ್ಮನ್ನು ಕಟ್ಟುತ್ತಿರಬಹುದು ಅಥವಾ ಕೆಡವುತ್ತಿರಬಹುದು. ಮತ್ತು ಹೆಚ್ಚಿನ ಜನರು ಎಂದಿಗೂ ಅರಿತುಕೊಳ್ಳದ ವಿಷಯ ಇಲ್ಲಿದೆ: ನೀವು ಏಕಾಂತದಲ್ಲಿ ನಿಮ್ಮೊಂದಿಗೆ ಹೇಗೆ ಮಾತನಾಡುತ್ತೀರೋ ಅದು ಅಂತಿಮವಾಗಿ ನೀವು ಸಾರ್ವಜನಿಕವಾಗಿ ಹೇಗೆ ವರ್ತಿಸುತ್ತೀರಿ ಎಂಬುದರಲ್ಲಿ ಗೋಚರಿಸುತ್ತದೆ. ಯೋಚಿಸಿ. ನಿಮ್ಮ ಅಂತರಂಗದ ಧ್ವನಿ ನಿರಂತರವಾಗಿ ನಾನು ಉತ್ತಮನಲ್ಲ, ನಾನು ಯಾವಾಗಲೂ ಎಲ್ಲವನ್ನೂ ಹಾಳುಮಾಡುತ್ತೇನೆ, ಜನರು ಬಹುಶಃ ನನ್ನನ್ನು ನಿರ್ಣಯಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದರೆ ನೀವು ರೂಮಿನೊಳಗೆ ಹೆಜ್ಜೆ ಇಟ್ಟಾಗ ಹೇಗೆ ವರ್ತಿಸುತ್ತೀರಿ? ನರ್ವಸ್ ಆಗಿ, ಹಿಂಜರಿಕೆಯಿಂದ, ಸಣ್ಣವರಂತೆ. ಆದರೆ ನಿಮ್ಮ ಅಂತರಂಗದ ಧ್ವನಿ ನಾನು ಇದನ್ನು ನಿಭಾಯಿಸಬಲ್ಲೆ, ನಾನು ಈ ಹಿಂದೆ ಇದಕ್ಕಿಂತ ಕಠಿಣ ಕೆಲಸಗಳನ್ನು ಮಾಡಿದ್ದೇನೆ, ನಾನು ಇರಬೇಕಾದ ಜಾಗದಲ್ಲಿಯೇ ಇದ್ದೇನೆ ಎಂದು ಹೇಳಿದರೆ ಅದೇ ರೂಮಿಗೆ ನೀವು ಹೆಚ್ಚು ಎತ್ತರವಾಗಿ, ಶಾಂತವಾಗಿ ಮತ್ತು ಚುರುಕಾಗಿ ನಡೆಯುತ್ತೀರಿ. ಒಂದೇ ವ್ಯಕ್ತಿ, ವಿಭಿನ್ನ ಧ್ವನಿ. ಮತ್ತು ಆ ವ್ಯತ್ಯಾಸ ಎಲ್ಲವನ್ನೂ ಬದಲಾಯಿಸುತ್ತದೆ. ಆತ್ಮವಿಶ್ವಾಸವು ಚಪ್ಪಾಳೆ, ಸಾಧನೆಗಳು ಅಥವಾ ಗಮನದಿಂದ ಪ್ರಾರಂಭವಾಗುವುದಿಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ತಲೆಯೊಳಗೆ ನೀವು ಅನುರಣಿಸಲು ಬಿಡುವ ಮಾತುಗಳಿಂದ ಅದು ಪ್ರಾರಂಭವಾಗುತ್ತದೆ. ಇತರರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ನೀವು ನಿಯಂತ್ರಿಸಲಾಗುವುದಿಲ್ಲ, ಆದರೆ ನೀವು ಪ್ರತಿದಿನ ನಿಮಗೆ ಏನು ಹೇಳಿಕೊಳ್ಳುತ್ತೀರಿ ಎಂಬುದನ್ನು ನಿಯಂತ್ರಿಸಬಹುದು. ಜನರು ಮಾಡುವ ತಪ್ಪು ಏನೆಂದರೆ ಆ ಅಂತರಂಗದ ಧ್ವನಿಯನ್ನು ಬದಲಾಯಿಸುವ ಮೊದಲು ಜೀವನವು ತಮ್ಮನ್ನು ಸಮರ್ಥಿಸಲಿ ಎಂದು ಕಾಯುತ್ತಾರೆ. ಒಮ್ಮೆ ನಾನು ಯಶಸ್ವಿಯಾದರೆ ನನಗೆ ಆತ್ಮವಿಶ್ವಾಸ ಬರುತ್ತದೆ, ಜನರು ನನ್ನನ್ನು ಗೌರವಿಸಿದರೆ ನಾನು ನನ್ನೊಂದಿಗೆ ಉತ್ತಮವಾಗಿ ಮಾತನಾಡುತ್ತೇನೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಇದು ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಪುರಾವೆಗಾಗಿ ಕಾಯುವುದಿಲ್ಲ, ನೀವು ಪುರಾವೆಯನ್ನು ಸೃಷ್ಟಿಸುತ್ತೀರಿ. ನೀವು ಗೌರವಕ್ಕೆ ಅರ್ಹವಾದ ವ್ಯಕ್ತಿಯಂತೆ ನಿಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತೀರಿ. ತದನಂತರ ನಿಮ್ಮ ಕಾರ್ಯಗಳು ಆ ನಂಬಿಕೆಯನ್ನು ಅನುಸರಿಸಲು ಪ್ರಾರಂಭಿಸುತ್ತವೆ. ರಹಸ್ಯ ಇಲ್ಲಿದೆ: ನಿಮ್ಮ ಮೆದುಳು ಪುನರಾವರ್ತನೆಯನ್ನು ನಂಬುತ್ತದೆ. ನೀವು ನಿಮಗೆ ಪುನರಾವರ್ತಿಸುವ ಯಾವುದೇ ವಿಷಯವು ನಿಮ್ಮ ಸತ್ಯವಾಗುತ್ತದೆ. ನೀವು ದೀರ್ಘಕಾಲದವರೆಗೆ ನೀವು ದುರ್ಬಲರು ಎಂದು ಹೇಳಿ ಮತ್ತು ನೀವು ದುರ್ಬಲರಾಗಲು ಪ್ರಾರಂಭಿಸುತ್ತೀರಿ. ನೀವು ಸಮರ್ಥರು, ಬಲಶಾಲಿಗಳು ಮತ್ತು ಶಾಂತರು ಎಂದು ದೀರ್ಘಕಾಲದವರೆಗೆ ಹೇಳಿ ಮತ್ತು ನೀವು ಆ ಮಾತುಗಳನ್ನು ಪೂರೈಸಲು ಏರಲು ಪ್ರಾರಂಭಿಸುತ್ತೀರಿ. ಅಂತರಂಗದ ಧ್ವನಿಯು ಉಷ್ಣತಾ ನಿಯಂತ್ರಕ ಥರ್ಮಾಸ್ಟಾಟ್ ಇದ್ದಂತೆ. ಇದು ನಿಮ್ಮ ಆತ್ಮವಿಶ್ವಾಸದ ತಾಪಮಾನವನ್ನು ಹೊಂದಿಸುತ್ತದೆ. ಅದು ಕಡಿಮೆಯಾಗಿದ್ದರೆ ನೀವು ಹೊರಗಿನ ಯಶಸ್ಸನ್ನು ಎಷ್ಟು ಸಾಧಿಸಿದರೂ ನೀವು ಯಾವಾಗಲೂ ಮತ್ತೆ ಕೆಳಕ್ಕೆ ಇಳಿಯುತ್ತೀರಿ. ಅದು ಹೆಚ್ಚಿದ್ದರೆ ನೀವು ಸವಾಲುಗಳನ್ನು ಮೀರಿ ಏರುತ್ತೀರಿ, ಏಕೆಂದರೆ ನೀವು ಆ ಮಟ್ಟಕ್ಕೆ ಅರ್ಹರು ಎಂದು ನೀವು ನಂಬುತ್ತೀರಿ. ಹಾಗಾದರೆ ಈ ಅಂತರಂಗದ ಧ್ವನಿಯನ್ನು ಹೇಗೆ ಆಳಬೇಕು? ಅದು ತಪ್ಪಾಗಿ ವರ್ತಿಸುವಾಗ ಅದನ್ನು ಹಿಡಿಯುವ ಮೂಲಕ ಪ್ರಾರಂಭಿಸಿ. ದಿನವಿಡೀ ನೀವು ನಿಮಗೆ ಪಿಸುಗುಟ್ಟುವ ಮಾತುಗಳಿಗೆ ಗಮನ ಕೊಡಿ. ನೀವು ಏನನ್ನಾದರೂ ಹಾಳು ಮಾಡಿದಾಗ ನೀವು ನಾನು ತುಂಬಾ ಮೂರ್ಖಳಾಗಿದ್ದೇನೆ ಎಂದು ಹೇಳುತ್ತೀರಾ? ಅಥವಾ ಪರವಾಗಿಲ್ಲ, ಮುಂದಿನ ಬಾರಿ ಉತ್ತಮವಾಗಿ ಮಾಡುತ್ತೇನೆ ಎಂದು ಹೇಳುತ್ತೀರಾ? ನೀವು ಕನ್ನಡಿಯಲ್ಲಿ ನೋಡಿದಾಗ ನೀವು ಪ್ರತಿ ನ್ಯೂನತೆಯನ್ನು ಹುಡುಕುತ್ತೀರಾ? ಅಥವಾ ನೀವು ಕಾಣಿಸಿಕೊಳ್ಳುತ್ತಿದ್ದೀರಿ, ಸುಧಾರಿಸುತ್ತಿದ್ದೀರಿ ಮತ್ತು ನೀವು ಅರ್ಹರು ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳುತ್ತೀರಾ? ಈ ಸಣ್ಣ ಕ್ಷಣಗಳು ಎಲ್ಲವನ್ನೂ ರೂಪಿಸುತ್ತವೆ. ಗುರಿ ನಕಲಿ ಸಕಾರಾತ್ಮಕತೆ ಅಲ್ಲ, ನೀವು ಪರಿಪೂರ್ಣರು ಎಂದು ನಿಮಗೆ ನೀವೇ ಹೇಳಿಕೊಳ್ಳಬೇಕಾಗಿಲ್ಲ. ಅಪಾಯಕಾರಿ ಆತ್ಮವಿಶ್ವಾಸವು ನಿಮಗೆ ನೀವೇ ಸುಳ್ಳು ಹೇಳುವ ಬಗ್ಗೆ ಅಲ್ಲ, ಇದು ವಿಷಯಗಳು ಪರಿಪೂರ್ಣವಾಗಿಲ್ಲದಿದ್ದರೂ ಸಹ ಶಕ್ತಿಯಿಂದ ಮಾತನಾಡುವ ಬಗ್ಗೆ. ಇದು ನಾಶಮಾಡುವ ಪದಗಳ ಬದಲಿಗೆ ನಿರ್ಮಿಸುವ ಪದಗಳನ್ನು ಆರಿಸುವ ಬಗ್ಗೆ. ಉದಾಹರಣೆಗೆ, ನಾನು ಇದನ್ನು ನಿಭಾಯಿಸಲು ಸಾಧ್ಯವಿಲ್ಲ ಎಂಬುದರ ಬದಲು ನೀವು ಇದು ಕಠಿಣವಾಗಿದೆ, ಆದರೆ ನಾನು ಇದನ್ನು ಕಂಡುಕೊಳ್ಳುತ್ತೇನೆ ಎಂದು ಹೇಳುತ್ತೀರಿ. ನಾನು ಯಾವಾಗಲೂ ವಿಫಲಳಾಗುತ್ತೇನೆ ಎಂಬುದರ ಬದಲು ನೀವು ಪ್ರತಿ ಹಿನ್ನಡೆಯೂ ನನಗೆ ಬಲಶಾಲಿಯಾಗುವ ಏನನ್ನಾದರೂ ಕಲಿಸುತ್ತದೆ ಎಂದು ಹೇಳುತ್ತೀರಿ.
ನೀವು ನಿಮ್ಮ ಅಂತರಂಗದ ಧ್ವನಿಯನ್ನು ನಿಯಂತ್ರಿಸಲು ಪ್ರಾರಂಭಿಸಿದಾಗ ಅದನ್ನು ನಿಯಂತ್ರಣವಿಲ್ಲದೆ ಓಡಲು ಬಿಡುವ ಬದಲು ನೀವು ಪ್ರಬಲವಾದ ವಿಷಯವನ್ನು ಗಮನಿಸುತ್ತೀರಿ. ನೀವು ಸವಾಲುಗಳಿಗೆ, ಟೀಕೆಗೆ ಮತ್ತು ನಿರಾಕರಣೆಗೆ ಹೆಚ್ಚು ಕಠಿಣವಾಗಿ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತೀರಿ. ಏಕೆ? ಏಕೆಂದರೆ ನಿಮ್ಮ ಮನಸ್ಸು ಈಗಾಗಲೇ ನಿಮ್ಮನ್ನು ಬೆಂಬಲಿಸಲು ತರಬೇತಿ ಪಡೆದಿದೆ. ಅದು ನಿಮ್ಮ ಕೆಟ್ಟ ವಿಮರ್ಶಕನಾಗುವ ಬದಲು ನಿಮ್ಮ ಪ್ರಬಲ ಮಿತ್ರನಾಗುತ್ತಾನೆ. ನಾನು ನಿಮಗೆ ಒಂದು ಸವಾಲು ನೀಡುತ್ತೇನೆ. ಮುಂದಿನ 30 ದಿನಗಳವರೆಗೆ ಪ್ರತಿದಿನ ಬೆಳಿಗ್ಗೆ ಈ 3 ವಿಷಯಗಳನ್ನು ನಿಮಗೆ ನೀವೇ ಜೋರಾಗಿ ಹೇಳಿ. 1. ನಾನು ನನ್ನನ್ನು ಗೌರವಿಸುತ್ತೇನೆ. 2. ಇಂದು ಬರುವ ಯಾವುದೇ ವಿಷಯವನ್ನು ನಾನು ನಿಭಾಯಿಸಬಲ್ಲೆ. 3. ಮುಂದೆ ಸಾಗಲು ನನಗೆ ಯಾರ ಅನುಮೋದನೆಯೂ ಬೇಕಿಲ್ಲ. ಮೊದಲಿಗೆ ಇದು ಮುಜುಗರ ಎನಿಸಬಹುದು, ಆದರೆ ಪ್ರತಿದಿನ ಆ ಮಾತುಗಳನ್ನು ಹೇಳಿ ಮತ್ತು ನಿಮ್ಮ ದೇಹವು ಅವುಗಳನ್ನು ಹೇಗೆ ಒಯ್ಯಲು ಪ್ರಾರಂಭಿಸುತ್ತದೆ ಎಂಬುದನ್ನು ಗಮನಿಸಿ. ಸಂಭಾಷಣೆಗಳಲ್ಲಿ ನಿಮ್ಮ ಶಕ್ತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ಗಮನಿಸಿ. ವಿಭಿನ್ನವಾಗಿ ನೀವು ಪರಿಸ್ಥಿತಿಗಳಿಗೆ ಹೇಗೆ ಹೆಜ್ಜೆ ಹಾಕುತ್ತೀರಿ ಎಂಬುದನ್ನು ಗಮನಿಸಿ. ನಿಮ್ಮ ಅಂತರಂಗದ ಧ್ವನಿಯು ನಿಮ್ಮ ಆತ್ಮವಿಶ್ವಾಸದ ಅಡಿಪಾಯವಾಗಿದೆ. ಅದನ್ನು ಆಳವಾಗಿ ಕಲಿಯಿರಿ ಮತ್ತು ನೀವು ಆತ್ಮವಿಶ್ವಾಸವನ್ನು ತೋರುವುದಿಲ್ಲ, ನಿಮ್ಮ ಪ್ರತಿ ಅಣುವು ಅದನ್ನು ಅನುಭವಿಸುತ್ತದೆ. ಮತ್ತು ಒಮ್ಮೆ ನೀವು ಅದನ್ನು ಅನುಭವಿಸಿದರೆ, ಯಾರೂ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಿಜಾಂಶ ಇಲ್ಲಿದೆ: ಇತರರು ನಿಮ್ಮನ್ನು ನಂಬಿದಾಗ ಆತ್ಮವಿಶ್ವಾಸ ಉಂಟಾಗುವುದಿಲ್ಲ, ನೀವು ಮೊದಲು ನಿಮ್ಮನ್ನು ನಂಬಿದಾಗ ಆತ್ಮವಿಶ್ವಾಸ ಉಂಟಾಗುತ್ತದೆ. ಮತ್ತು ಆ ನಂಬಿಕೆ ನಿಮ್ಮ ತಲೆಯೊಳಗಿನ ಧ್ವನಿಯಿಂದ ಪ್ರಾರಂಭವಾಗುತ್ತದೆ. ನೀವು ಒಂದು ಗಡಿಯನ್ನು ನಿಗದಿಪಡಿಸಿ ಅದನ್ನು ಹಿಡಿದಿಟ್ಟುಕೊಂಡಾಗ ಅದು ಗೌರವ. ಈ ಪ್ರತಿಯೊಂದು ಆಯ್ಕೆಗಳು ಹೊರನೋಟಕ್ಕೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಒಟ್ಟಾಗಿ ಅವು ನೀವು ನಿಮ್ಮನ್ನು ನಂಬಬಹುದು ಎಂಬ ಆಳವಾದ, ಅಚಲವಾದ ಭಾವನೆಯನ್ನು ಸೃಷ್ಟಿಸುತ್ತವೆ. ಮತ್ತು ಒಮ್ಮೆ ನೀವು ನಿಮ್ಮನ್ನು ನಂಬಿದ ನಂತರ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಹರಿಯುತ್ತದೆ. ಇಲ್ಲಿ ಕೀಲಿಯಿದೆ: ಮೊದಲು ನಿಮ್ಮನ್ನು ಗೌರವಿಸಿ. ಮತ್ತು ಜಗತ್ತಿಗೆ ಹೊಂದಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ನೀವು ಇನ್ನು ಮುಂದೆ ಗುರುತಿಸುವಿಕೆಗಾಗಿ ಬೇಡಿಕೊಳ್ಳುವುದಿಲ್ಲ. ನಿಮ್ಮ ಅರ್ಹತೆಯನ್ನು ನೀವು ಇನ್ನು ಮುಂದೆ ವಿವರಿಸುವುದಿಲ್ಲ ಅಥವಾ ಸಾಬೀತುಪಡಿಸುವುದಿಲ್ಲ. ನಿಮಗೆ ಅದು ತಿಳಿದಿದೆ. ಮತ್ತು ನಿಮಗೆ ಅದು ತಿಳಿದಿರುವ ಕಾರಣ ಇತರರು ಅದನ್ನು ನೋಡುತ್ತಾರೆ. ಆದ್ದರಿಂದ ನೀವು ಶಾಶ್ವತವಾಗಿ ಉಳಿಯುವ ಆತ್ಮವಿಶ್ವಾಸವನ್ನು ನಿರ್ಮಿಸಲು ಬಯಸಿದರೆ, ನಕಲಿ ಪ್ರೇರಣೆ ಮಾತುಗಳಿಂದ ಪ್ರಾರಂಭಿಸಬೇಡಿ. ಗೌರವದಿಂದ ಪ್ರಾರಂಭಿಸಿ. ನೀವು ನಿಮ್ಮೊಂದಿಗೆ ಮಾತನಾಡುವ ವಿಧಾನ, ನಿಮ್ಮನ್ನು ನೀವು ಒಯ್ಯುವ ವಿಧಾನ ಮತ್ತು ನಿಮ್ಮನ್ನು ಉನ್ನತ ಗುಣಮಟ್ಟಕ್ಕೆ ಹಿಡಿದಿಟ್ಟುಕೊಳ್ಳುವ ವಿಧಾನದಿಂದ ಪ್ರಾರಂಭಿಸಿ. ಗೌರವವಿಲ್ಲದ ಆತ್ಮವಿಶ್ವಾಸವು ಶೂನ್ಯವಾಗಿರುತ್ತದೆ. ಆದರೆ ಪ್ರತಿದಿನ ಅಭ್ಯಾಸ ಮಾಡುವ ಗೌರವವು ಅಂತಿಮವಾಗಿ ಒಡೆಯಲು ಸಾಧ್ಯವಿಲ್ಲದಷ್ಟು ಬಲವಾದ ಆತ್ಮವಿಶ್ವಾಸವಾಗಿ ಹರಿಯುತ್ತದೆ. ಮತ್ತು ಒಮ್ಮೆ ನೀವು ಅದನ್ನು ನಿರ್ಮಿಸಿದರೆ, ಯಾರೂ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಧ್ಯಾಯ 4: ಅನುಮೋದನೆಯ ಅಗತ್ಯವನ್ನು ಕೊಲ್ಲುವುದನ್ನು ನಿಲ್ಲಿಸಿ. Kill the need for approval. ಆತ್ಮವಿಶ್ವಾಸವನ್ನು ಕದಿಯುವ ದೊಡ್ಡ ಬಲೆಗಳಲ್ಲಿ ಒಂದು ನಿರಂತರ ಅನುಮೋದನೆಯ ಅವಶ್ಯಕತೆ. ನಾನು ಏನು ಹೇಳುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ, ಅಲ್ಲವೇ? ಅವರು ನನ್ನನ್ನು ಇಷ್ಟಪಡುತ್ತಾರೆಯೇ? ಅವರು ನನ್ನೊಂದಿಗೆ ಒಪ್ಪುತ್ತಾರೆಯೇ? ಅವರ ದೃಷ್ಟಿಯಲ್ಲಿ ನಾನು ಸಾಕಷ್ಟು ಉತ್ತಮಳಾಗಿದ್ದೇನೆಯೇ ಎಂದು ಕೇಳುವ ಆಂತರಿಕ ತುರಿಕೆ. ಇದು ಸೂಕ್ಷ್ಮವಾಗಿದೆ, ಆದರೆ ಇದು ಅನೇಕ ಜನರ ಜೀವನವನ್ನು ನಿಯಂತ್ರಿಸುತ್ತದೆ. ಅವರು ತಮ್ಮಿಗಾಗಿ ಅಲ್ಲ, ಆದರೆ ಇತರರು ಏನು ಹೇಳಬಹುದು ಎಂದುಕೊಂಡು ಬಟ್ಟೆ ಧರಿಸುತ್ತಾರೆ. ಅವರು ಹಂಚಿಕೊಳ್ಳಲು ಅಲ್ಲ, ಆದರೆ ಮಾನ್ಯತೆ ಪಡೆಯಲು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುತ್ತಾರೆ. ಅವರು ಹೊಗಳಿಕೆಗಳನ್ನು ಬೆನ್ನಟ್ಟುತ್ತಾರೆ, ಟೀಕೆಗಳನ್ನು ತಪ್ಪಿಸುತ್ತಾರೆ ಮತ್ತು ಯಾರಾದರೂ ಚಪ್ಪಾಳೆ ತಟ್ಟದಿದ್ದಾಗ ಕುಗ್ಗುತ್ತಾರೆ. ಸಮಸ್ಯೆ ಇಲ್ಲಿದೆ: ನಿಮ್ಮ ಆತ್ಮವಿಶ್ವಾಸವು ಅನುಮೋದನೆಯ ಮೇಲೆ ಅವಲಂಬಿತವಾಗಿದ್ದರೆ ಅದು ಯಾವಾಗಲೂ ದುರ್ಬಲವಾಗಿರುತ್ತದೆ. ಏಕೆಂದರೆ ಅನುಮೋದನೆಯನ್ನು ನೀಡಬಹುದು ಮತ್ತು ತೆಗೆದುಹಾಕಬಹುದು. ಒಂದು ಕ್ಷಣ ಜನರು ನಿಮ್ಮನ್ನು ಹುರಿದುಂಬಿಸುತ್ತಿದ್ದರೆ, ಮುಂದಿನ ಕ್ಷಣ ಅವರು ನಿಮ್ಮನ್ನು ಟೀಕಿಸುತ್ತಿರುತ್ತಾರೆ. ಮತ್ತು ನಿಮ್ಮ ಆತ್ಮಮೌಲ್ಯವು ಅವರ ಪ್ರತಿಕ್ರಿಯೆಗಳೊಂದಿಗೆ ಏರಿಳಿತಗೊಂಡರೆ, ನೀವು ನಿಯಂತ್ರಿಸಲಾಗದ ದಾರಗಳಿಂದ ಎಳೆಯಲ್ಪಟ್ಟ ಗೊಂಬೆಯಂತೆ ಬದುಕುತ್ತೀರಿ. ಸತ್ಯವೇನೆಂದರೆ, ಈ ಜಗತ್ತಿನಲ್ಲಿ ಯಾರೂ ನಿಮಗೆ ಅನುಮೋದನೆಯನ್ನು ನೀಡಬೇಕಾಗಿಲ್ಲ, ಮತ್ತು ಯಾರ ಅಭಿಪ್ರಾಯವೂ ನಿಮ್ಮನ್ನು ವ್ಯಾಖ್ಯಾನಿಸುವ ಶಕ್ತಿಯನ್ನು ಹೊಂದಿರಬಾರದು. ನೀವು ಅನುಮೋದನೆಯ ಅಗತ್ಯವನ್ನು ಕೊಂದಾಗ ನೀವು ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ. ನೀವು ಚಪ್ಪಾಳೆಯನ್ನು ಬೆನ್ನಟ್ಟುವುದು ನಿಲ್ಲಿಸಿ ಪ್ರಾಮಾಣಿಕತೆಯಿಂದ ಬದುಕುವುದರ ಮೇಲೆ ಗಮನಹರಿಸಲು ಪ್ರಾರಂಭಿಸುತ್ತೀರಿ. ಇತರ ಜನರ ನಿರೀಕ್ಷೆಗಳಿಗೆ ಸರಿಹೊಂದುವಂತೆ ನಿಮ್ಮ ಜೀವನವನ್ನು ಬಗ್ಗಿಸುವುದನ್ನು ನಿಲ್ಲಿಸಿ ನಿಮಗೆ ಸರಿಯೆಂದು ಅನಿಸುವ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ. ಅಲ್ಲಿಂದಲೇ ಅಪಾಯಕಾರಿ ಆತ್ಮವಿಶ್ವಾಸ ಬರುತ್ತದೆ. ನೀವು ಹೆಚ್ಚು ಮೆಚ್ಚುವ ಜನರ ಬಗ್ಗೆ ಯೋಚಿಸಿ. ಅವರು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುವವರೇ? ಅಥವಾ ಜನರು ಒಪ್ಪದಿದ್ದರೂ ದೃಢವಾಗಿ ನಿಲ್ಲುವವರೇ?
ಇದು ಯಾವಾಗಲೂ ಎರಡನೇ ಗುಂಪು, ಏಕೆಂದರೆ ನಿಜವಾದ ಶಕ್ತಿಯು ಎಲ್ಲರಿಂದ ಇಷ್ಟಪಡುವಲ್ಲಿ ಇಲ್ಲ, ಸತ್ಯವಾಗಿ ನಿಂತಿದ್ದಕ್ಕಾಗಿ ಗೌರವಿಸಲ್ಪಡುವಲ್ಲಿ ಇದೆ. ಈಗ ನಾನು ಸ್ಪಷ್ಟಪಡಿಸುತ್ತೇನೆ. ಹೊಗಳಿಕೆಯನ್ನು ಆನಂದಿಸುವುದರಲ್ಲಿ ತಪ್ಪಿಲ್ಲ. ಯಾರಾದರೂ ನಿಮ್ಮ ಕೆಲಸವನ್ನು ಮೆಚ್ಚಿದಾಗ ಸಂತೋಷವಾಗಿರುವುದರಲ್ಲಿ ತಪ್ಪಿಲ್ಲ. ಸಮಸ್ಯೆ ಬರುವುದು ಯಾವಾಗ ಎಂದರೆ, ನಿಮಗೆ ಅದು ಅಗತ್ಯವಿದ್ದಾಗ, ನೀವು ಮೌಲ್ಯಯುತ ಎಂದು ಭಾವಿಸಲು ಅದರ ಮೇಲೆ ಅವಲಂಬಿತರಾದಾಗ. ನೀವು ಅದರ ಮೇಲೆ ಅವಲಂಬಿತರಾದ ಕ್ಷಣ ನೀವು ನಿಮ್ಮ ಶಕ್ತಿಯನ್ನು ಹಸ್ತಾಂತರಿಸುತ್ತೀರಿ. ನಿಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲ್ ಅನ್ನು ಇತರರಿಗೆ ನೀಡುತ್ತೀರಿ. ಮತ್ತು ಜನರು ಚಾನಲ್ಗಳನ್ನು ವೇಗವಾಗಿ ಬದಲಾಯಿಸುತ್ತಾರೆ ಎಂಬುದನ್ನು ನಾನು ನಿಮಗೆ ಹೇಳಬಲ್ಲೆ. ಹಾಗಾದರೆ ಈ ಅಗತ್ಯವನ್ನು ಹೇಗೆ ಕೊಲ್ಲುವುದು? ಚಿಕ್ಕದಾಗಿ ಪ್ರಾರಂಭಿಸಿ. ವಿವರಿಸದೆ ಬೇಡ ಎಂದು ಹೇಳಲು ಅಭ್ಯಾಸ ಮಾಡಿ. ಇತರರು ಅರ್ಥಮಾಡಿಕೊಳ್ಳದಿದ್ದರೂ ನಿಮಗೆ ಯಾವುದು ಸರಿಯೆಂದು ತಿಳಿದಿದೆಯೋ ಅದರ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಭ್ಯಾಸ ಮಾಡಿ. ಪ್ರತಿದಿನ ನಿಮಗೆ ನೀವೇ ನೆನಪಿಸಿಕೊಳ್ಳಿ, ಅವರ ಅನುಮೋದನೆ ಐಚ್ಛಿಕ. ನನ್ನ ಆತ್ಮಗೌರವ ಅನಿವಾರ್ಯ. ನೀವು ಅನುಮೋದನೆಯನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿದಾಗ ನೀವು ಪ್ರಬಲವಾದ ವಿಷಯವನ್ನು ಗಮನಿಸುತ್ತೀರಿ. ಮೊದಲಿಗೆ ಕೆಲವು ಜನರು ಅದನ್ನು ಇಷ್ಟಪಡುವುದಿಲ್ಲ. ಅವರು ನಿಮ್ಮನ್ನು ಅಹಂಕಾರಿ, ಸ್ವಾರ್ಥಿ ಅಥವಾ ಹಠಮಾರಿ ಎಂದು ಕರೆಯಬಹುದು. ಆದರೆ ದೃಢವಾಗಿರಿ. ಏಕೆಂದರೆ ಕಾಲಾನಂತರದಲ್ಲಿ ನೀವು ಅವರ ಒಪ್ಪಿಗೆಗಾಗಿ ಬಗ್ಗುತ್ತಿದ್ದಾಗ ಅವರು ಗೌರವಿಸಿದಕ್ಕಿಂತ ಅದೇ ಜನರು ನಿಮ್ಮನ್ನು ಹೆಚ್ಚು ಗೌರವಿಸಲು ಪ್ರಾರಂಭಿಸುತ್ತಾರೆ. ಏಕೆ? ಏಕೆಂದರೆ ನೀವು ಅವರ ಅನುಮೋದನೆಯನ್ನು ಬಯಸಿದಾಗ ಅವರು ಅದನ್ನು ಆನಂದಿಸಬಹುದು, ಆದರೆ ನಿಮಗೆ ಅದು ಅಗತ್ಯವಿಲ್ಲದಿದ್ದಾಗ ಅವರು ಅದನ್ನು ಮೆಚ್ಚುತ್ತಾರೆ. ಅಪಾಯಕಾರಿ ಆತ್ಮವಿಶ್ವಾಸವು ನೀವು ರೂಮಿನೊಳಗೆ ಹೆಜ್ಜೆ ಇಟ್ಟಾಗ ಅವರು ನನ್ನನ್ನು ಇಷ್ಟಪಡುತ್ತಾರೆಯೇ ಎಂದು ಯೋಚಿಸದೆ ಜನಿಸುತ್ತದೆ. ಬದಲಿಗೆ ನೀವು ನಾನು ಇಲ್ಲಿ ತೋರಿಸಿಕೊಳ್ಳುವ ರೀತಿಯಲ್ಲಿ ನನ್ನನ್ನು ನಾನು ಗೌರವಿಸುತ್ತೇನೆಯೇ ಎಂದು ಯೋಚಿಸುತ್ತೀರಿ. ಆ ಬದಲಾವಣೆಯು ಎಲ್ಲವನ್ನೂ ಬದಲಾಯಿಸುತ್ತದೆ. ಇದು ನಿಮ್ಮನ್ನು ಪ್ರದರ್ಶಕನ ಪಾತ್ರದಿಂದ ಹೊರತೆಗೆದು ನಾಯಕನ ಪಾತ್ರದಲ್ಲಿ ಇರಿಸುತ್ತದೆ. ಜಗತ್ತಿಗೆ ಮೆಚ್ಚುಗೆಗಾಗಿ ಬೇಡುವ, ಚಪ್ಪಾಳೆ ಬೆನ್ನಟ್ಟುವ ಅಥವಾ ಅನುಮತಿಗಾಗಿ ಕಾಯುವ ಮತ್ತೊಬ್ಬ ವ್ಯಕ್ತಿಯ ಅಗತ್ಯವಿಲ್ಲ. ಜಗತ್ತು ಯಾವುದನ್ನು ಅಗತ್ಯವಿಲ್ಲದ ವ್ಯಕ್ತಿಯನ್ನು ಗೌರವಿಸುತ್ತದೆ. ಅನುಮೋದನೆಯೊಂದಿಗೆ ಅಥವಾ ಇಲ್ಲದೆ ಮುಂದೆ ಸಾಗುವ ವ್ಯಕ್ತಿಯನ್ನು. ಅವರಿಗೆ ಬೇಕಾಗಿರುವ ಎಲ್ಲವನ್ನೂ ಅವರು ಈಗಾಗಲೇ ತಮ್ಮೊಳಗೆ ಹೊಂದಿದ್ದಾರೆ ಎಂದು ಬದುಕುವ ವ್ಯಕ್ತಿಯನ್ನು. ಮತ್ತು ಅದು ನೀವಾಗಬಹುದು. ನೀವು ಅನುಮೋದನೆಯನ್ನು ಬೆನ್ನಟ್ಟುವುದು ನಿಲ್ಲಿಸಿದ ದಿನ, ನೀವು ಹೊಸ ರೀತಿಯ ಸ್ವಾತಂತ್ರ್ಯಕ್ಕೆ ಹೆಜ್ಜೆ ಇಡುತ್ತೀರಿ. ನೀವು ಪ್ರತಿ ಕಾಮೆಂಟ್, ಪ್ರತಿ ನೋಟ, ಪ್ರತಿ ಟೀಕೆಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತೀರಿ. ನೀವು ನಿಮ್ಮದೇ ಆದ ನಿಯಮಗಳ ಮೇಲೆ ಬದುಕಲು ಪ್ರಾರಂಭಿಸುತ್ತೀರಿ. ನೀವು ಕೇಳಿದ್ದೀರಿ ಎಂದು ಅಲ್ಲ, ಆದರೆ ಅವರ ಮಾನ್ಯತೆಯ ಅಗತ್ಯವಿಲ್ಲದವರನ್ನು ಅವರು ನಿರ್ಲಕ್ಷಿಸಲಾಗದ ಕಾರಣ ಜನರು ನಿಮ್ಮನ್ನು ಗಮನಿಸುತ್ತಾರೆ. ಮತ್ತು ಅದೇ ಅಪಾಯಕಾರಿ ಆತ್ಮವಿಶ್ವಾಸ. ಅಧ್ಯಾಯ 5 ಭಾವನೆಯಿಂದಲ್ಲ, ಮೌನದಿಂದ ಪ್ರತಿಕ್ರಿಯಿಸಿ. ರೆಸ್ಪಾಂಡ್ ವಿತ್ ಸೈಲೆನ್ಸ್, ನಾಟ್ ಎಮೋಷನ್. ಆತ್ಮವಿಶ್ವಾಸದ ಶ್ರೇಷ್ಠ ಚಿಹ್ನೆಗಳಲ್ಲಿ ಒಂದು ನೀವು ಎಷ್ಟು ಜೋರಾಗಿ ಮಾತನಾಡುತ್ತೀರಿ ಎಂಬುದಲ್ಲ, ನೀವು ಎಷ್ಟು ಶಾಂತವಾಗಿ ಉಳಿಯಬಲ್ಲಿರಿ ಎಂಬುದು. ಹೆಚ್ಚಿನ ಜನರು ಬಲ ಎಂದರೆ ಕೊನೆಯ ಮಾತು ತಮ್ಮದೇ ಆಗಿರಬೇಕು, ಎಲ್ಲರಿಗೂ ತಾವು ಎಷ್ಟು ಬುದ್ಧಿವಂತರು ಅಥವಾ ಚುರುಕಾದವರು ಎಂದು ತೋರಿಸಬೇಕು ಎಂದು ನಂಬುತ್ತಾರೆ. ಆದರೆ ನಿಜವಾದ ಶಕ್ತಿ ಸಾಮಾನ್ಯವಾಗಿ ಇದಕ್ಕೆ ವಿರುದ್ಧವಾಗಿರುತ್ತದೆ. ಅದು ಶಾಂತವಾಗಿರಲು, ಮೌನವಾಗಿರಲು ಮತ್ತು ಪ್ರತಿಯೊಂದು ಭಾವನಾತ್ಮಕ ಯುದ್ಧಕ್ಕೂ ಎಳೆಯಲ್ಪಡದಿರುವ ಸಾಮರ್ಥ್ಯ. ಯೋಚಿಸಿ. ಜನರು ಎಷ್ಟು ಬಾರಿ ಮೌನವಾಗಿರಲು ಸಾಧ್ಯವಾಗದೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಯಾರಾದರೂ ಅವರನ್ನು ಟೀಕಿಸಿದಾಗ ಅವರು ತಿರುಗಿ ಬೀಳುತ್ತಾರೆ. ಯಾರಾದರೂ ಅಗೌರವ ತೋರಿದಾಗ ಅವರು ಸಿಡಿಯುತ್ತಾರೆ. ಯಾರಾದರೂ ಅವರನ್ನು ಸವಾಲು ಮಾಡಿದಾಗ ಅವರು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಧಾವಿಸುತ್ತಾರೆ. ಆ ಕ್ಷಣದಲ್ಲಿ ಅವರು ಶಕ್ತಿಯನ್ನು ತೋರಿಸುತ್ತಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ಅವರು ತಮ್ಮ ಭಾವನೆಗಳ ನಿಯಂತ್ರಣದಲ್ಲಿ ಇದ್ದಾರೆ ಎಂದು ತೋರಿಸುತ್ತಿದ್ದಾರೆ. ಮತ್ತು ನಿಮ್ಮ ಭಾವನೆಗಳು ನಿಮ್ಮನ್ನು ನಿಯಂತ್ರಿಸಿದಾಗ ನಿಮ್ಮ ಶಕ್ತಿ ಹೊರಟು ಹೋಗುತ್ತದೆ. ಮತ್ತೊಂದೆಡೆ ಮೌನವು ನಿಶ್ಶಸ್ತ್ರೀಕರಿಸುತ್ತದೆ. ಅದು ತಳಮಳ ಉಂಟುಮಾಡುತ್ತದೆ. ಜನರು ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದಾಗ ಮತ್ತು ನೀವು ಅವರಿಗೆ ಏನನ್ನು ನೀಡದಿದ್ದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಎಂದು ಅವರಿಗೆ ತಿಳಿದಿರುವುದಿಲ್ಲ. ಅವರು ತಳ್ಳುತ್ತಾರೆ, ಆದರೆ ನೀವು ಅಲುಗಾಡುವುದಿಲ್ಲ. ಅವರು ದಾಳಿ ಮಾಡುತ್ತಾರೆ, ಆದರೆ ನೀವು ಸ್ಥಿರವಾಗಿರುತ್ತೀರಿ. ಮೌನವನ್ನು ಶಕ್ತಿಶಾಲಿಯಾಗಿಸುವುದು ಇದೆ. ನೀವು ಸುಲಭವಾಗಿ ಅಲುಗಾಡುವವರಲ್ಲ, ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅದು ತೋರಿಸುತ್ತದೆ. ಈಗ ಸ್ಪಷ್ಟವಾಗಿರಲಿ. ಮೌನ ಎಂದರೆ ದೌರ್ಬಲ್ಯ ಎಂದರ್ಥವಲ್ಲ, ಜನರು ನಿಮ್ಮ ಮೇಲೆ ನಡೆಯಲು ಬಿಡುತ್ತೀರಿ ಎಂದರ್ಥವಲ್ಲ, ನೀವು ನಿಮ್ಮ ಪ್ರತಿಕ್ರಿಯೆಗಳನ್ನು ಎಚ್ಚರಿಕೆಯಿಂದ ಆರಿಸುತ್ತೀರಿ ಎಂದರ್ಥ. ನಿಷ್ಪ್ರಯೋಜಕ ಯುದ್ಧಗಳ ಮೇಲೆ ಶಕ್ತಿಯನ್ನು ವ್ಯರ್ಥ ಮಾಡಲು ನೀವು ನಿರಾಕರಿಸುತ್ತೀರಿ ಎಂದರ್ಥ. ನೀವು ಕೇವಲ ಭಾವನೆಯ ಬದಲು ಮೌನದೊಂದಿಗೆ ಪ್ರತಿಕ್ರಿಯಿಸಿದಾಗ ನೀವು ಯೋಚಿಸಲು ಸಮಯವನ್ನು ಗಳಿಸುತ್ತೀರಿ. ಆ ಪರಿಸ್ಥಿತಿ ನಿಮ್ಮ ಗಮನಕ್ಕೆ ಅರ್ಹವಾಗಿದೆಯೇ ಎಂದು ನಿರ್ಧರಿಸಲು ನಿಮಗೆ ನೀವೇ ಅವಕಾಶ ನೀಡುತ್ತೀರಿ.
ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಊಹಿಸಿ. ಬಹುಶಃ ಅವರು ಇತರರ ಮುಂದೆ ನಿಮ್ಮನ್ನು ಅವಮಾನಿಸುತ್ತಾರೆ, ನೀವು ಸಿಡಿಯಬೇಕೆಂದು ನಿರೀಕ್ಷಿಸುತ್ತಾರೆ. ಹೆಚ್ಚಿನ ಜನರು ಆ ಆಮಿಷಕ್ಕೆ ಬೀಳುತ್ತಾರೆ. ಆದರೆ ನೀವು ಶಾಂತವಾಗಿ ಉಳಿದರೆ, ನೀವು ಅವರನ್ನು ನೋಡಿದರೂ ಕೇವಲ ಮೌನವನ್ನು ಆರಿಸಿದರೆ, ಇದ್ದಕ್ಕಿದ್ದಂತೆ ಬೆಳಕು ಅವರ ಕಡೆಗೆ ತಿರುಗುತ್ತದೆ. ಅವರು ಮೂರ್ಖರಾಗಿ ಕಾಣಲು ಪ್ರಾರಂಭಿಸುತ್ತಾರೆ, ನೀವಲ್ಲ. ಏಕೆ? ಏಕೆಂದರೆ ಅವರ ಮಾತುಗಳು ನಿಮ್ಮನ್ನು ಭೇದಿಸಲಿಲ್ಲ ಎಂದು ನೀವು ತೋರಿಸಿದ್ದೀರಿ. ನೀವು ನಿಯಂತ್ರಣದಲ್ಲಿ ಇದ್ದೀರಿ ಎಂದು ನೀವು ತೋರಿಸಿದ್ದೀರಿ. ಇದಕ್ಕೆ ಇನ್ನೊಂದು ಆಯಾಮವಿದೆ. ಮೌನವು ನಿಮ್ಮ ಶಕ್ತಿಯನ್ನು ರಕ್ಷಿಸುವುದಲ್ಲದೆ, ನೀವು ಅಂತಿಮವಾಗಿ ಮಾತನಾಡಲು ಆರಿಸಿದಾಗ ಅದು ನಿಮ್ಮ ಮಾತುಗಳನ್ನು ಬಲಪಡಿಸುತ್ತದೆ. ನೀವು ಕಡಿಮೆ ಮಾತನಾಡಿದರೆ, ಆದರೆ ಶಾಂತ ಅಧಿಕಾರದೊಂದಿಗೆ ಮಾತನಾಡಿದರೆ, ಜನರು ಕೇಳುತ್ತಾರೆ. ನೀವು ಮಾತುಗಳನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಅವರಿಗೆ ತಿಳಿದಿದೆ. ನೀವು ಮಾತನಾಡುತ್ತಿದ್ದರೆ ಅದು ಮುಖ್ಯ ಎಂದು ಅವರಿಗೆ ತಿಳಿದಿದೆ. ನಾಯಕರು ಮಾತನಾಡುವ ವಿಧಾನವಿದು. ಆತ್ಮವಿಶ್ವಾಸವುಳ್ಳ ಜನರು ತಮ್ಮನ್ನು ಒಯ್ಯುವ ವಿಧಾನವಿದು. ಹಾಗಾದರೆ ನೀವು ಇದನ್ನು ಹೇಗೆ ಅಭ್ಯಾಸ ಮಾಡಬಹುದು? ನಿಮ್ಮ ಪ್ರಚೋದಕಗಳನ್ನು ಗಮನಿಸುವುದರೊಂದಿಗೆ ಪ್ರಾರಂಭಿಸಿ. ನಿಮ್ಮ ಭಾವನೆಗಳು ಕುದಿಯುತ್ತಿವೆ ಎಂದು ನಿಮಗೆ ಅನಿಸುವ ಕ್ಷಣಗಳಿಗೆ ಗಮನ ಕೊಡಿ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ, ಅವರು ಒಪ್ಪದಿದ್ದಾಗ, ಅವರು ಗೇಲಿ ಮಾಡಿದಾಗ, ಅದು ವಿರಾಮ ತೆಗೆದುಕೊಳ್ಳುವ ಕ್ಷಣ. ಪ್ರತಿಕ್ರಿಯಿಸಲು ಧಾವಿಸಬೇಡಿ. ಉಸಿರಾಡಿ. ಮೌನವು ನಿಮಗಾಗಿ ಕೆಲಸ ಮಾಡಲು ಬಿಡಿ. 10 ಬಾರಿ 9 ಬಾರಿ ನೀವು ಪ್ರತಿಕ್ರಿಯಿಸುವ ಅಗತ್ಯವೂ ಇಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಮತ್ತು ನೀವು ಪ್ರತಿಕ್ರಿಯಿಸಬೇಕಾದ ಅಪರೂಪದ ಸಮಯಗಳಲ್ಲಿ ನಿಮ್ಮ ಪ್ರತಿಕ್ರಿಯೆಯು ಆವೇಗದಿಂದಲ್ಲ, ಶಕ್ತಿಯಿಂದ ಬರುತ್ತದೆ. ನೀವು ಎಲ್ಲರಿಗೂ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿಲ್ಲ. ಯಾರಾದರೂ ನಿಮ್ಮನ್ನು ಪ್ರಶ್ನಿಸಿದಾಗಲೆಲ್ಲ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ನೀವು ಪ್ರತಿಯೊಂದು ಸಣ್ಣ ಯುದ್ಧವನ್ನು ಹೋರಾಡಬೇಕಾಗಿಲ್ಲ. ಕೆಲವೊಮ್ಮೆ ನೀವು ಮಾಡಬಹುದಾದ ಪ್ರಬಲವಾದ ವಿಷಯವೆಂದರೆ ಏನನ್ನೂ ಮಾಡದಿರುವುದು. ಮೌನವು ಶೂನ್ಯವಲ್ಲ, ಅದು ಶಕ್ತಿಯಿಂದ ತುಂಬಿದೆ. ಇದು ಜನರು ನಿಮ್ಮನ್ನು ನೋಡುವ ವಿಧಾನವನ್ನು ಹೇಗೆ ಬದಲಾಯಿಸುತ್ತದೆ ಎಂದು ಯೋಚಿಸಿ. ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ವ್ಯಕ್ತಿಯನ್ನು ಊಹಿಸಬಹುದು, ನಿಯಂತ್ರಿಸುವುದು ಸುಲಭ. ಆದರೆ ಮೌನ, ಶಾಂತ ಮತ್ತು ತೊಂದರೆಗೊಳಗಾಗದ ವ್ಯಕ್ತಿ, ಆ ವ್ಯಕ್ತಿ ಅಪಾಯಕಾರಿ. ಏಕೆಂದರೆ ನೀವು ಅವರನ್ನು ತಳ್ಳಲು ಸಾಧ್ಯವಿಲ್ಲ, ಅವರ ಮನಸ್ಸಿನೊಳಗೆ ಹೋಗಲು ನಿಮಗೆ ಸಾಧ್ಯವಿಲ್ಲ, ಅವರ ಗಮನವನ್ನು ನೀವು ಮುರಿಯಲು ಸಾಧ್ಯವಿಲ್ಲ. ಅಪಾಯಕಾರಿ ಆತ್ಮವಿಶ್ವಾಸವು ಇತರರಿಗಿಂತ ಜೋರಾಗಿ ಕೂಗುವುದರಲ್ಲಿ ಇಲ್ಲ, ಇತರರು ನಿಮ್ಮ ಮೇಲೆ ಕೂಗಿದಾಗ ನೀವು ಅಲುಗಾಡದೆ ಎತ್ತರವಾಗಿ ನಿಲ್ಲುವುದರಲ್ಲಿ ಇದೆ. ಇತರರು ಬಿರುಗಾಳಿಯನ್ನು ನಿರೀಕ್ಷಿಸಿದಾಗ ಮೌನವನ್ನು ಆರಿಸುವುದರಲ್ಲಿ ಇದೆ. ನಿಮ್ಮ ಭಾವನೆಗಳು ನಿಮಗೆ ಸೇರಿವೆ, ಬೇರೆ ಯಾರಿಗೂ ಅಲ್ಲ ಎಂದು ತೋರಿಸುವುದರಲ್ಲಿ ಇದೆ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಅವರ ನಾಟಕಕ್ಕೆ ಎಳೆಯಲು ಪ್ರಯತ್ನಿಸಿದಾಗ ಇದನ್ನು ನೆನಪಿಡಿ. ಮೌನವು ನಿಮ್ಮ ಗುರಾಣಿ. ಮೌನವು ನಿಮ್ಮ ಶಕ್ತಿ ಮತ್ತು ಮೌನವು ನಿಮ್ಮ ಅಧಿಕಾರ. ಅದನ್ನು ಬಳಸಿ ಮತ್ತು ನೀವು ಎಷ್ಟು ಅಚಲರಾಗಿರಬಹುದು ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ಅಧ್ಯಾಯ 6. ನಿಮ್ಮ ದೇಹವೇ ಮೊದಲು ಮಾತನಾಡಲಿ. ಲೆಟ್ ಯುರ್ ಬಾಡಿ ಸ್ಪೀಕ್ ಫಸ್ಟ್. ನೀವು ಬಾಯಿ ತೆರೆಯುವ ಮೊದಲೇ ನಿಮ್ಮ ದೇಹವು ಜಗತ್ತಿಗೆ ನೀವು ಯಾರೆಂದು ಹೇಳುತ್ತಿರುತ್ತದೆ. ನೀವು ಹೇಗೆ ನಡೆಯುತ್ತೀರಿ, ಹೇಗೆ ನಿಲ್ಲುತ್ತೀರಿ, ಹೇಗೆ ಕುಳಿತುಕೊಳ್ಳುತ್ತೀರಿ, ನೀವು ಅವರನ್ನು ಹೇಗೆ ನೋಡುತ್ತೀರಿ ಎಂಬುದನ್ನು ಜನರು ಗಮನಿಸುತ್ತಾರೆ. ಮತ್ತು ಕೇವಲ ಕೆಲವು ಸೆಕೆಂಡುಗಳಲ್ಲಿ ನೀವು ಒಂದೇ ಒಂದು ಮಾತು ಆಡುವ ಮೊದಲೇ ಅವರು ಈಗಾಗಲೇ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಂಡಿರುತ್ತಾರೆ. ಅದುವೇ ಆತ್ಮವಿಶ್ವಾಸದ ಮೌನ ಭಾಷೆ. ಮತ್ತು ಅದು ನೀವು ಹೇಳಬಹುದಾದ ಯಾವುದೇ ವಿಷಯಕ್ಕಿಂತ ಸಾಮಾನ್ಯವಾಗಿ ಜೋರಾಗಿರುತ್ತದೆ. ಸತ್ಯ ಇಲ್ಲಿದೆ. ನಿಮ್ಮ ಮಾತುಗಳು ಮತ್ತು ನಿಮ್ಮ ದೇಹ ಭಾಷೆ ಹೊಂದಾಣಿಕೆಯಾಗದಿದ್ದರೆ ಜನರು ಯಾವಾಗಲೂ ನಿಮ್ಮ ದೇಹವನ್ನು ನಂಬುತ್ತಾರೆ. ನೀವು ನಾನು ಆತ್ಮವಿಶ್ವಾಸಿಯಾಗಿದ್ದೇನೆ ಎಂದು ಹೇಳಬಹುದು. ಆದರೆ ನೀವು ಕುಗ್ಗಿದ್ದರೆ, ಕಣ್ಣಿನ ಸಂಪರ್ಕ ತಪ್ಪಿಸುತ್ತಿದ್ದರೆ, ನಿಮ್ಮ ಕೈಗಳಿಂದ ತಳಮಳಿಸುತ್ತಿದ್ದರೆ, ಯಾರೂ ಅದನ್ನು ನಂಬುವುದಿಲ್ಲ. ಮತ್ತೊಂದೆಡೆ ನೀವು ಬಹಳ ಕಡಿಮೆ ಮಾತನಾಡಬಹುದು, ಆದರೆ ನಿಮ್ಮ ನಿಲುವು ಬಲವಾಗಿದ್ದರೆ, ನಿಮ್ಮ ಕಣ್ಣುಗಳು ಸ್ಥಿರವಾಗಿದ್ದರೆ, ನಿಮ್ಮ ಚಲನೆಗಳು ಶಾಂತವಾಗಿದ್ದರೆ, ಜನರು ನಿಮ್ಮ ಅಸ್ತಿತ್ವವನ್ನು ಅನುಭವಿಸುತ್ತಾರೆ. ಹಾಗಾದರೆ ನಿಮ್ಮ ದೇಹವು ಮೊದಲು ಮಾತನಾಡಲಿ ಎಂದರೆ ಏನು? ನೀವು ಆ ರೂಮಿಗೆ ಸೇರಿದವರಂತೆ ನಡೆದು ಹೋಗುವುದು ಎಂದರ್ಥ. ನೀವು ಸೊಟ್ಟಾಗಿ ನಡೆಯದೆ, ಭುಜಗಳನ್ನು ಹಿಂದಕ್ಕೆ ಸರಿಸಿ, ಎದೆಯನ್ನು ತೆರೆದಿಟ್ಟು, ತಲೆಯನ್ನು ಎತ್ತಿ ನಿಲ್ಲುವುದು ಎಂದರ್ಥ. ಅಹಂಕಾರದಿಂದಲ್ಲ, ಆದರೆ ಶಾಂತ ಖಚಿತತೆಯಿಂದ. ನಿಮ್ಮ ಹಸ್ತಲಾಘವವು ದೃಢವಾಗಿರಬೇಕು, ಆತುರದಿಂದಲ್ಲ, ನಿಮ್ಮನ್ನು ನೋಡಿದ್ದಕ್ಕಾಗಿ ಕ್ಷಮೆಯಾಚಿಸದೆ, ಹಿಂಜರಿಯದೆ, ಕಣ್ಣುಗಳನ್ನು ಅತ್ತಿತ್ತ ಓಡಿಸದೆ, ಸ್ಥಿರವಾದ ಕಣ್ಣಿನ ಸಂಪರ್ಕವನ್ನು ಇಟ್ಟುಕೊಳ್ಳುವುದು ಎಂದರ್ಥ. ಅವರು ನಡೆದು ಬಂದಾಗ ನೀವು ಸ್ವಾಭಾವಿಕವಾಗಿ ಗೌರವಿಸುವ ಜನರ ಬಗ್ಗೆ ಯೋಚಿಸಿ. ಅವರು ತಮ್ಮನ್ನು ತಾವು ಘೋಷಿಸಿಕೊಳ್ಳಬೇಕಾಗಿಲ್ಲ, ಅವರು ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ, ಅವರ ಅಸ್ತಿತ್ವವೇ ಎಲ್ಲವನ್ನೂ ಹೇಳುತ್ತದೆ. ಅದು ಆಕಸ್ಮಿಕವಲ್ಲ, ಅದು ದೇಹ ಭಾಷೆ. ನಿಮ್ಮ ದೇಹವು ಯಾವಾಗಲೂ ನಿಮ್ಮ ಮನಸ್ಸಿಗೆ ತರಬೇತಿ ನೀಡುತ್ತದೆ. ನೀವು ಚಿಕ್ಕವರಂತೆ ಕುಳಿತರೆ ನಿಮಗೆ ಚಿಕ್ಕವರಾಗಿರುವಂತೆ ಅನಿಸುತ್ತದೆ.
ನೀವು ಅಡಗಿಕೊಳ್ಳುತ್ತಿರುವವರಂತೆ ನಿಮ್ಮನ್ನು ಒಯ್ಯುತ್ತಿದ್ದರೆ ನೀವು ಅಡಗಿಕೊಳ್ಳಬೇಕು ಎಂದು ನಿಮ್ಮ ಮನಸ್ಸು ನಂಬಲು ಪ್ರಾರಂಭಿಸುತ್ತದೆ. ಆದರೆ ನೀವು ನೇರವಾಗಿ ಕುಳಿತರೆ, ನಿಮ್ಮ ನಿಲುವನ್ನು ವಿಸ್ತರಿಸಿದರೆ, ಉದ್ದೇಶದಿಂದ ಚಲಿಸಿದರೆ, ನಿಮ್ಮ ಮನಸ್ಸು ಈ ಸಂದೇಶವನ್ನು ಸ್ವೀಕರಿಸುತ್ತದೆ: ನಾನು ಬಲಶಾಲಿಯಾಗಿದ್ದೇನೆ, ನಾನು ಸ್ಥಿರವಾಗಿದ್ದೇನೆ, ನಾನು ಇಲ್ಲಿಗೆ ಸೇರಿದವನು. ಮನಸ್ಸು ಮತ್ತು ದೇಹ ಸಂಪರ್ಕ ಹೊಂದಿದೆ. ಮತ್ತು ನಿಮಗೆ ಆತ್ಮವಿಶ್ವಾಸ ಬೇಕಾದರೆ, ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಬದಲಾಯಿಸಲು ವೇಗವಾದ ಮಾರ್ಗವೆಂದರೆ ಮೊದಲು ನಿಮ್ಮ ದೇಹವನ್ನು ಬದಲಾಯಿಸುವುದು. ಈಗ ಇದನ್ನು ನಟನೆ ಅಥವಾ ಸೋಗು ಹಾಕುವಿಕೆ ಎಂದು ತಪ್ಪಾಗಿ ಭಾವಿಸಬೇಡಿ. ಇದು ನೀವ್ಯಾರು ಎಂದು ನಕಲು ಮಾಡುವ ಬಗ್ಗೆ ಅಲ್ಲ, ಇದು ನಿಮ್ಮನ್ನು ಹಾಳುಮಾಡುವ ಸಂಕೇತಗಳನ್ನು ತೆಗೆದುಹಾಕುವ ಬಗ್ಗೆ. ನೀವು ಅನಿಶ್ಚಿತರಂತೆ ಕಾಣುವ ಅಭ್ಯಾಸಗಳನ್ನು ಕತ್ತರಿಸುವ ಬಗ್ಗೆ. ಕುಗ್ಗಿದ ಭುಜಗಳು, ಆತಂಕದ ತಳಮಳ, ಅತ್ತಿತ್ತ ಓಡಾಡುವ ಕಣ್ಣುಗಳು. ಈ ಸಣ್ಣ ಅಭ್ಯಾಸಗಳು ನಿಮಗೆ ತಿಳಿಯದೆಯೇ ಮೌನ ಸಂದೇಶಗಳನ್ನು ಹೊರಹಾಕುತ್ತವೆ, ಆದರೆ ಇತರರು ತಕ್ಷಣವೇ ಗ್ರಹಿಸುತ್ತಾರೆ. ಮತ್ತು ಒಮ್ಮೆ ನೀವು ಅವುಗಳನ್ನು ಕತ್ತರಿಸಿದರೆ, ನೀವು ನಿಮ್ಮನ್ನು ವಿಭಿನ್ನವಾಗಿ ಒಯ್ಯಲು ಪ್ರಾರಂಭಿಸುತ್ತೀರಿ. ಅಧ್ಯಾಯ 7: ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ, ನಾಯಕತ್ವ ವಹಿಸಿ. ಸ್ಟಾಪ್ ರಿಯಾಕ್ಟಿಂಗ್, ಸ್ಟಾರ್ಟ್ ಲೀಡಿಂಗ್. ಹೆಚ್ಚಿನ ಜನರು ತಮ್ಮ ಜೀವನವನ್ನು ಪ್ರತಿಕ್ರಿಯೆಯ ಮೋಡ್ನಲ್ಲಿ, ರಿಯಾಕ್ಷನ್ ಮೋಡ್, ಬದುಕುತ್ತಾರೆ. ಏನೋ ಸಂಭವಿಸುತ್ತದೆ ಮತ್ತು ಅವರು ಪ್ರತಿಕ್ರಿಯಿಸುತ್ತಾರೆ. ಯಾರಾದರೂ ಅವರನ್ನು ಟೀಕಿಸಿದಾಗ ಅವರು ತಮ್ಮನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಯಾರಾದರೂ ಅಗೌರವ ತೋರಿದಾಗ ಅವರು ತಿರುಗಿ ಬೀಳುತ್ತಾರೆ. ಯಾರಾದರೂ ಅವರನ್ನು ಹೊಗಳಿದಾಗ ಇದ್ದಕ್ಕಿದ್ದಂತೆ ಅವರು ತಮ್ಮ ಬಗ್ಗೆ ಉತ್ತಮ ಭಾವನೆ ಹೊಂದುತ್ತಾರೆ. ಅವರು ನಿರಂತರವಾಗಿ ತಮ್ಮತ್ತ ಬರುವ ಯಾವುದೇ ವಿಷಯಕ್ಕೆ ಅಡಿಯಾಳಾಗಿರುತ್ತಾರೆ. ಅದು ಆತ್ಮವಿಶ್ವಾಸವಲ್ಲ, ಅದು ಅವಲಂಬನೆ. ಮತ್ತು ನೀವು ಪ್ರತಿಕ್ರಿಯಿಸುತ್ತಿರುವವರೆಗೂ ನೀವು ನಾಯಕತ್ವ ವಹಿಸುತ್ತಿಲ್ಲ. ಯೋಚಿಸಿ. ಪ್ರತಿಕ್ರಿಯಿಸುವ ವ್ಯಕ್ತಿ ಯಾವಾಗಲೂ ಒಂದು ಹೆಜ್ಜೆ ಹಿಂದಿರುತ್ತಾನೆ. ಅವರು ತಮ್ಮ ಮನಸ್ಥಿತಿ, ತಮ್ಮ ಶಕ್ತಿ, ತಮ್ಮ ಆಯ್ಕೆಗಳನ್ನು ಜಗತ್ತಿಗೆ ನಿರ್ದೇಶಿಸಲು ಬಿಡುತ್ತಿದ್ದಾರೆ. ಆದರೆ ನಾಯಕತ್ವ ವಹಿಸುವ ವ್ಯಕ್ತಿ, ಅವರು ಸ್ವರವನ್ನು ಹೊಂದಿಸುತ್ತಾರೆ. ಅವರು ದಿಕ್ಕನ್ನು ನಿರ್ಧರಿಸುತ್ತಾರೆ. ಏನಾಗುತ್ತದೆ ಎಂದು ನೋಡಲು ಅವರು ಕಾಯುವುದಿಲ್ಲ, ಅವರು ಏನಾಗಬೇಕು ಎಂಬುದನ್ನು ಸೃಷ್ಟಿಸುತ್ತಾರೆ. ಸಂದರ್ಭಗಳ ಅನುಯಾಯಿಯಾಗಿ ಬದುಕುವುದು ಮತ್ತು ನಿಮ್ಮ ಸ್ವಂತ ಜೀವನದ ನಾಯಕರಾಗಿ ಬದುಕುವುದರ ನಡುವಿನ ವ್ಯತ್ಯಾಸ ಇದು. ಕಠಿಣ ಸತ್ಯ ಇಲ್ಲಿದೆ. ನೀವು ಎಲ್ಲದಕ್ಕೂ ಪ್ರತಿಕ್ರಿಯಿಸಿದಾಗ, ಜನರು ನಿಮ್ಮನ್ನು ನಿಯಂತ್ರಿಸುವುದು ಹೇಗೆ ಎಂದು ಕಲಿಯುತ್ತಾರೆ. ಅವರು ನಿಮ್ಮ ಗುಂಡಿಗಳನ್ನು ಒತ್ತುತ್ತಾರೆ ಮತ್ತು ನೀವು ಕೂಡಲೇ ಪ್ರತಿಕ್ರಿಯಿಸುತ್ತೀರಿ. ಯಾವ ಮಾತುಗಳು ನಿಮ್ಮನ್ನು ಕೋಪಗೊಳಿಸುತ್ತವೆ, ಯಾವ ಕಾರ್ಯಗಳು ನಿಮ್ಮನ್ನು ರಕ್ಷಣಾತ್ಮಕವಾಗಿಸುತ್ತವೆ, ಯಾವ ಮೌನವು ನಿಮ್ಮನ್ನು ಅಸುರಕ್ಷಿತರನ್ನಾಗಿ ಮಾಡುತ್ತದೆ ಎಂದು ಅವರಿಗೆ ತಿಳಿದಿದೆ. ಆದರೆ ನೀವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದಾಗ, ನೀವು ಶಾಂತವಾಗಿ ಮತ್ತು ಸ್ಥಿರವಾಗಿ ಉಳಿದಾಗ, ಇದ್ದಕ್ಕಿದ್ದಂತೆ ಅದೇ ಜನರು ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತಾರೆ. ಅವರು ಇನ್ನು ಮುಂದೆ ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ಅಲ್ಲಿಂದಲೇ ಆತ್ಮವಿಶ್ವಾಸವು ಕಾಣಲು ಪ್ರಾರಂಭಿಸುತ್ತದೆ. ನಾಯಕತ್ವ ಎಂದರೆ ಯಾವಾಗಲೂ ಇತರರನ್ನು ಮುನ್ನಡೆಸುವುದು ಎಂದರ್ಥವಲ್ಲ, ಇದು ನಿಮ್ಮನ್ನು ಮುನ್ನಡೆಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಿಮ್ಮ ಕ್ರಿಯೆಗಳನ್ನು ನಿಮಗಾಗಿ ಆಯ್ಕೆ ಮಾಡಲು ಬಿಡುವ ಬದಲು, ಅವುಗಳನ್ನು ಆರಿಸುವುದು ಎಂದರ್ಥ. ಬೇರೊಬ್ಬರೊಂದಿಗೆ ಮುಂದುವರಿಯಲು ಪ್ರಯತ್ನಿಸುವ ಬದಲು, ನೀವೇ ವೇಗವನ್ನು ಹೊಂದಿಸುವುದು ಎಂದರ್ಥ. ಇಲ್ಲಿ ನಾನು ಏನು ಸೃಷ್ಟಿಸಲು ಬಯಸುತ್ತೇನೆ ಎಂದು ನಿಮ್ಮನ್ನು ಕೇಳಿಕೊಳ್ಳುವುದು ಎಂದರ್ಥ. ಈಗಷ್ಟೇ ಸಂಭವಿಸಿದ ವಿಷಯಕ್ಕೆ ನಾನು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಬದಲಿಗೆ. ಇದನ್ನು ಪ್ರಾಯೋಗಿಕವಾಗಿ ನೋಡೋಣ. ನೀವು ಒಂದು ಸಭೆಯಲ್ಲಿ ಇದ್ದೀರಿ ಮತ್ತು ಯಾರಾದರೂ ನಿಮ್ಮ ಕಲ್ಪನೆಗೆ ಸವಾಲು ಹಾಕುತ್ತಾರೆ ಎಂದು ಊಹಿಸಿ. ಪ್ರತಿಕ್ರಿಯಿಸುವ ವ್ಯಕ್ತಿಯು ತಕ್ಷಣವೇ ತಮ್ಮನ್ನು ಸಮರ್ಥಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಕೋಪದಿಂದಲೂ. ನಾಯಕನು ವಿರಾಮ ತೆಗೆದುಕೊಳ್ಳುತ್ತಾನೆ, ಕೇಳುತ್ತಾನೆ ಮತ್ತು ಸ್ಪಷ್ಟತೆಯೊಂದಿಗೆ ಶಾಂತವಾಗಿ ಪ್ರತಿಕ್ರಿಯಿಸುತ್ತಾನೆ, ಅಥವಾ ಕೆಲವೊಮ್ಮೆ ಪ್ರತಿಕ್ರಿಯಿಸದಿರಲು ನಿರ್ಧರಿಸಿ ಸಂಭಾಷಣೆಯನ್ನು ದೊಡ್ಡ ಚಿತ್ರಣಕ್ಕೆ ಮರುನಿರ್ದೇಶಿಸುತ್ತಾನೆ. ಆ ಒಂದೇ ಆಯ್ಕೆ ಕೋಣೆಯ ಸಂಪೂರ್ಣ ಶಕ್ತಿಯನ್ನು ಬದಲಾಯಿಸುತ್ತದೆ. ಅಥವಾ ಸಂಬಂಧಗಳ ಬಗ್ಗೆ ಯೋಚಿಸಿ. ನೀವು ಪ್ರತಿಕ್ರಿಯಿಸುತ್ತಿರುವಾಗ ನೀವು ನಿರಂತರವಾಗಿ ಬೇರೊಬ್ಬರ ಮನಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತಿರುತ್ತೀರಿ. ಅವರು ಅಸಮಾಧಾನಗೊಂಡರೆ ನೀವು ಅಸಮಾಧಾನಗೊಳ್ಳುತ್ತೀರಿ. ಅವರು ಸಂತೋಷವಾಗಿದ್ದರೆ ನೀವು ಸಂತೋಷವಾಗಿರುತ್ತೀರಿ. ಆದರೆ ನೀವು ನಾಯಕತ್ವ ವಹಿಸಿದಾಗ, ನೀವು ಭಾವನಾತ್ಮಕ ಸ್ವರವನ್ನು ಹೊಂದಿಸುತ್ತೀರಿ. ಅವರ ಏರಿಳಿತಗಳ ಹೊರತಾಗಿಯೂ ನೀವು ಸ್ಥಿರವಾಗಿ ಉಳಿಯುತ್ತೀರಿ. ಮತ್ತು ಆಗಾಗ್ಗೆ ನೀವು ಅವರ ಗೊಂದಲವನ್ನು ಅನುಸರಿಸುವ ಬದಲು ಅವರು ನಿಮ್ಮ ಶಾಂತತೆಯನ್ನು ಅನುಸರಿಸುತ್ತಾರೆ. ನಾಯಕತ್ವವು ಇತರರನ್ನು ನಿಯಂತ್ರಿಸುವ ಬಗ್ಗೆ ಅಲ್ಲ, ಇದು ನಿಮ್ಮನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಬಗ್ಗೆ. ಇದರಿಂದ ನಿಮ್ಮ ಸುತ್ತಲಿನ ಎಲ್ಲದರ ಮೇಲೆ ನೀವು ಪ್ರಭಾವ ಬೀರುತ್ತೀರಿ. ಜನರು ಸ್ವಾಭಾವಿಕವಾಗಿ ಸ್ಥಿರವಾಗಿರುವ, ಸ್ಪಷ್ಟವಾಗಿರುವ ಮತ್ತು ಪ್ರತಿಯೊಂದು ಸಣ್ಣ ಅಲೆಗಳಿಂದ ಅಲೆದಾಡದವರನ್ನು ಅನುಸರಿಸುತ್ತಾರೆ. ಮತ್ತು ಆ ವ್ಯಕ್ತಿಯಾಗಲು ನಿಮಗೆ ಶೀರ್ಷಿಕೆ, ಸ್ಥಾನ ಅಥವಾ ಗಮನದ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವುದು ನಿಮ್ಮ ಮೇಲೆ ಶಿಸ್ತು. ಹಾಗಾದರೆ ನೀವು ಪ್ರತಿಕ್ರಿಯಿಸುವುದರಿಂದ ನಾಯಕತ್ವ ವಹಿಸುವುದಕ್ಕೆ ಹೇಗೆ ಬದಲಾಗುತ್ತೀರಿ?
ನಿಧಾನಗೊಳಿಸುವ ಮೂಲಕ ಪ್ರಾರಂಭಿಸಿ. ನಿಮ್ಮ ಭಾವನೆಗಳಿಗೆ ಚಾಲಕನ ಸೀಟನ್ನು ನೀಡಬೇಡಿ. ಪ್ರತಿಕ್ರಿಯಿಸುವ ಮೊದಲು ವಿರಾಮ ತೆಗೆದುಕೊಳ್ಳಿ. ನಿಮ್ಮನ್ನು ಕೇಳಿಕೊಳ್ಳಿ, ಇಲ್ಲಿ ನನಗೆ ಯಾವ ಫಲಿತಾಂಶ ಬೇಕು ಮತ್ತು ನಾನು ಅದನ್ನು ಹೇಗೆ ಸೃಷ್ಟಿಸಬಹುದು. ಆ 1 ಸೆಕೆಂಡ್ನ ಆಲೋಚನೆಯು ನಿಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮುಂದೆ ಪರಿಸ್ಥಿತಿಗಳು ಸಂಭವಿಸುವ ಮೊದಲೇ ಉದ್ದೇಶಗಳನ್ನು ಹೊಂದಿಸಿ. ನೀವು ಒತ್ತಡದ ವಾತಾವರಣಕ್ಕೆ ಹೆಜ್ಜೆ ಹಾಕಲಿದ್ದರೆ ಮುಂಚಿತವಾಗಿ ನಿರ್ಧರಿಸಿ, ನಾನು ಶಾಂತವಾಗಿರುತ್ತೇನೆ. ನಾನು ಸ್ಪಷ್ಟವಾಗಿ ಮಾತನಾಡುತ್ತೇನೆ. ನನ್ನ ಸಮತೋಲನವನ್ನು ಯಾರೂ ಕೆಡವಲು ನಾನು ಬಿಡುವುದಿಲ್ಲ. ನೀವು ಆ ಮನಸ್ಥಿತಿಯೊಂದಿಗೆ ಪ್ರವೇಶಿಸಿದಾಗ ನೀವು ಪರಿಸ್ಥಿತಿಗೆ ಪ್ರತಿಕ್ರಿಯಿಸುವ ಬದಲು ಅದನ್ನು ಮುನ್ನಡೆಸುತ್ತೀರಿ. ಮತ್ತು ಅಂತಿಮವಾಗಿ ಇದನ್ನು ನೆನಪಿಡಿ. ನಾಯಕತ್ವವು ನಿಮ್ಮನ್ನು ಸಾಬೀತುಪಡಿಸುವ ಬಗ್ಗೆ ಅಲ್ಲ, ಇದು ನಿಮ್ಮನ್ನು ಹೊಂದುವ ಬಗ್ಗೆ. ನೀವು ಪ್ರತಿ ವಾದವನ್ನು ಗೆಲ್ಲಬೇಕಾಗಿಲ್ಲ. ನೀವು ಪ್ರತಿ ವಿವರವನ್ನು ನಿಯಂತ್ರಿಸಬೇಕಾಗಿಲ್ಲ. ನೀವು ಕೇವಲ ನಿಮ್ಮನ್ನು ನಿಯಂತ್ರಿಸಬೇಕು. ಆ ಶಾಂತ, ಕೇಂದ್ರೀಕೃತ ನಿಯಂತ್ರಣವು ಆಕರ್ಷಕವಾಗಿದೆ. ಜನರು ಅದನ್ನು ಅನುಭವಿಸಬಹುದು. ನೀವು ಕೇಳದೆ ಅವರು ನಿಮ್ಮತ್ತ ನೋಡಲು ಪ್ರಾರಂಭಿಸುತ್ತಾರೆ. ಜಗತ್ತಿಗೆ ನಿಮ್ಮ ಕಾರ್ಯಗಳನ್ನು ನಿರ್ದೇಶಿಸುವ ಶಕ್ತಿಯನ್ನು ನೀಡುವುದನ್ನು ನೀವು ನಿಲ್ಲಿಸಿದಾಗ ಅಪಾಯಕಾರಿ ಆತ್ಮವಿಶ್ವಾಸ ಜನಿಸುತ್ತದೆ. ನೀವು ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ, ಉದ್ದೇಶದಿಂದ ಮುನ್ನಡೆಸಲು ಪ್ರಾರಂಭಿಸಿದಾಗ ನೀವು ಶಬ್ದದ ಮೇಲೆ ಏರುತ್ತೀರಿ. ನೀವು ರಕ್ಷಣೆಯನ್ನು ಆಡುವುದನ್ನು ನಿಲ್ಲಿಸಿ, ಆಟವನ್ನು ನಿರ್ದೇಶಿಸಲು ಪ್ರಾರಂಭಿಸುತ್ತೀರಿ. ಮತ್ತು ಒಮ್ಮೆ ನೀವು ಆ ಬದಲಾವಣೆಯನ್ನು ಮಾಡಿದರೆ, ನೀವು ಇನ್ನು ಮುಂದೆ ಜೀವನದ ದಯೆಗೆ ಅಡಿಯಾಳಾಗುವುದಿಲ್ಲ, ಜೀವನವು ನಿಮ್ಮ ದಯೆಗೆ ಅಡಿಯಾಳಾಗುತ್ತದೆ. ಅಧ್ಯಾಯ 8. ಅನಾನುಕೂಲವು ಸಾಮಾನ್ಯವೆಂದು ಅನಿಸುವವರೆಗೆ ಅದನ್ನು ಅಪ್ಪಿಕೊಳ್ಳಿ. ಎಂಬ್ರೇಸ್ ಡಿಸ್ಕಂಫರ್ಟ್ until it feels normal. ಆತ್ಮವಿಶ್ವಾಸವು ಆರಾಮದಲ್ಲಿ ಬೆಳೆಯುವುದಿಲ್ಲ. ಹೆಚ್ಚಿನ ಜನರು ತಪ್ಪಿಸಲು ಪ್ರಯತ್ನಿಸುವ ಅನಾನುಕೂಲದ ಜಾಗಗಳಲ್ಲಿ ಅದು ಬೆಳೆಯುತ್ತದೆ. ಯೋಚಿಸಿ ನೋಡಿ. ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡಿದ ಕ್ಷಣಗಳು ಎಂದಿಗೂ ಸುಲಭವಾಗಿರಲಿಲ್ಲ. ಅವು ನೀವು ನರ್ವಸ್ ಆಗಿದ್ದ, ಸಿದ್ಧವಿಲ್ಲದ, ಬಹುಶಃ ಭಯಭೀತರಾಗಿದ್ದ ಕ್ಷಣಗಳು. ಆದರೆ ನೀವು ಹೇಗಾದರೂ ಮುಂದೆ ಹೆಜ್ಜೆ ಹಾಕಿದ್ದೀರಿ. ಬೆಳವಣಿಗೆ ಇರುವುದು ಅಲ್ಲಿಯೇ. ಅಪಾಯಕಾರಿ ಆತ್ಮವಿಶ್ವಾಸವು ಜನಿಸುವುದು ಅಲ್ಲಿಯೇ. ಹೆಚ್ಚಿನ ಜನರು ತಮ್ಮ ಜೀವನವನ್ನು ಅನಾನುಕೂಲದಿಂದ ಓಡಿಹೋಗುವುದರಲ್ಲಿ ಕಳೆಯುತ್ತಾರೆ. ಅವರಿಗೆ ಸುರಕ್ಷಿತವೆಂದು ಅನಿಸುವ, ಪರಿಚಿತವೆಂದು ಅನಿಸುವ, ಹೆಚ್ಚು ಹಿಗ್ಗಿಸದ ವಿಷಯಗಳನ್ನು ಅವರು ಆರಿಸಿಕೊಳ್ಳುತ್ತಾರೆ. ಆದರೆ ಆ ವಿಧಾನದಲ್ಲಿನ ಸಮಸ್ಯೆ ಸರಳವಾಗಿದೆ. ನೀವು ಯಾವಾಗಲೂ ಆರಾಮವನ್ನು ಆರಿಸಿದರೆ ನೀವು ಎಂದಿಗೂ ವಿಸ್ತರಿಸುವುದಿಲ್ಲ. ನೀವು ಅದೇ ರೀತಿ ಉಳಿಯುತ್ತೀರಿ. ನೀವು ಚಿಕ್ಕ ಆಟವನ್ನು ಆಡುತ್ತೀರಿ. ಮತ್ತು ಆಳದಲ್ಲಿ ಅದು ನಿಮಗೆ ತಿಳಿದಿದೆ. ಅದಕ್ಕಾಗಿಯೇ ಅನೇಕ ಜನರು ರಹಸ್ಯವಾಗಿ ಅಸುರಕ್ಷಿತರಾಗಿರುತ್ತಾರೆ, ಏಕೆಂದರೆ ಅವರ ಜೀವನದಲ್ಲಿ ತಮ್ಮದೇ ಶಕ್ತಿಗೆ ಯಾವುದೇ ಪುರಾವೆ ಇರುವುದಿಲ್ಲ. ಆತ್ಮವಿಶ್ವಾಸ ಎಂದರೆ ನಿಮಗೆ ನೀವೇ ನೀವು ಬಲಶಾಲಿ ಎಂದು ಹೇಳುವುದು ಅಲ್ಲ, ನೀವು ಬಲಶಾಲಿ ಎಂದು ನಿಮಗೆ ತೋರಿಸುವ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುವುದು. ನೀವು ಅನಾನುಕೂಲವನ್ನು ಅಪ್ಪಿಕೊಂಡಾಗ ನೀವು ಪುರಾವೆಯನ್ನು ಸಂಗ್ರಹಿಸುತ್ತೀರಿ. ನೀವು ಅಪರಿಚಿತತೆಗೆ ಹೆಜ್ಜೆ ಹಾಕಿದಾಗಲೆಲ್ಲ, ನಿಮಗೆ ಸ್ವಲ್ಪ ಭಯಪಡಿಸುವ ಕೆಲಸವನ್ನು ಮಾಡಿದಾಗಲೆಲ್ಲ, ನೀವು ಪುರಾವೆಯೊಂದಿಗೆ ಹೊರಳಿಯುತ್ತೀರಿ. ನಾನು ಇದನ್ನು ನಿಭಾಯಿಸಬಲ್ಲೆ. ಮತ್ತು ನೀವು ಹೆಚ್ಚು ಪುರಾವೆಗಳನ್ನು ಸಂಗ್ರಹಿಸಿದಷ್ಟೂ ನೀವು ಹೆಚ್ಚು ಅಚಲರಾಗುತ್ತೀರಿ. ರಹಸ್ಯ ಇಲ್ಲಿದೆ. ಅನಾನುಕೂಲವು ಹೋಗುವುದಿಲ್ಲ. ಜೀವನವು ನಿಮ್ಮನ್ನು ಪರೀಕ್ಷಿಸುವುದನ್ನು ನಿಲ್ಲಿಸುವ ಹಂತವನ್ನು ನೀವು ಎಂದಿಗೂ ತಲುಪುವುದಿಲ್ಲ. ಆದರೆ ಅನಾನುಕೂಲವಾಗಿರುವುದರೊಂದಿಗೆ ಆರಾಮವಾಗಿರಲು ನೀವು ನಿಮಗೆ ನೀವೇ ತರಬೇತಿ ನೀಡಬಹುದು. ಬದಲಾವಣೆ ಅದು. ಅನಾನುಕೂಲವನ್ನು ಅಪಾಯವೆಂದು ನೋಡುವ ಬದಲು ನೀವು ಅದನ್ನು ತರಬೇತಿ ಎಂದು ನೋಡಲು ಪ್ರಾರಂಭಿಸುತ್ತೀರಿ. ಅದರಿಂದ ಓಡಿಹೋಗುವ ಬದಲು ನೀವು ಅದರ ಕಡೆಗೆ ಒಲವು ತೋರುತ್ತೀರಿ. ಮತ್ತು ಶೀಘ್ರದಲ್ಲೇ ನಿಮಗೆ ಭಯ ಹುಟ್ಟಿಸುತ್ತಿದ್ದ ವಿಷಯವು ಸಾಮಾನ್ಯವೆಂದು ಅನಿಸುತ್ತದೆ. ನೀವು ಮೊದಲು ಹೊಸದನ್ನು ಪ್ರಯತ್ನಿಸಿದಾಗ ಯೋಚಿಸಿ. ಬಹುಶಃ ಗುಂಪಿನ ಮುಂದೆ ಮಾತನಾಡುವುದು, ಯೋಜನೆಯನ್ನು ಪ್ರಾರಂಭಿಸುವುದು, ಅಥವಾ ಅಪರಿಚಿತರಿಂದ ತುಂಬಿದ ಕೋಣೆಗೆ ಹೋಗುವುದು. ನೀವು ಬಹುಶಃ ನರ್ವಸ್ ಆಗಿದ್ದೀರಿ, ಬಹುಶಃ ನಡುಗುತ್ತಿದ್ದೀರಿ. ಆದರೆ ನೀವು ಅದನ್ನು ಮಾಡುತ್ತಿದ್ದರೆ ಭಯವು ಮಾಯವಾಯಿತು. ಅದು ಸುಲಭವಾಯಿತು. ಏಕೆ? ಏಕೆಂದರೆ ಪುನರಾವರ್ತನೆಯು ನಿಮ್ಮ ಮೆದುಳನ್ನು ಮರುಜೋಡಿಸುತ್ತದೆ. ಒಂದು ಕಾಲದಲ್ಲಿ ಅಸಾಧ್ಯವೆಂದು ಅನಿಸಿದ್ದು ದಿನಚರಿಯಾಗುತ್ತದೆ. ಅನಾನುಕೂಲವನ್ನು ಅಪ್ಪಿಕೊಳ್ಳುವ ಶಕ್ತಿ ಅದು. ಹಾಗಾದರೆ ನೀವು ಹೇಗೆ ಪ್ರಾರಂಭಿಸುತ್ತೀರಿ? ಚಿಕ್ಕದಾಗಿ ಪ್ರಾರಂಭಿಸಿ. ನಿಮ್ಮ ಆರಾಮ ವಲಯವನ್ನು ಮೀರಿ ನಿಮ್ಮನ್ನು ಹಿಗ್ಗಿಸುವ ಪರಿಸ್ಥಿತಿಗಳಿಗೆ ನಿಮ್ಮನ್ನು ತಳ್ಳಿರಿ. ನೀವು ಸಾಮಾನ್ಯವಾಗಿ ಮೌನವಾಗಿರುತ್ತಿದ್ದ ಸಭೆಯಲ್ಲಿ ಮಾತನಾಡಿ. ನೀವು ಸಾಮಾನ್ಯವಾಗಿ ತಪ್ಪಿಸುತ್ತಿದ್ದಾಗ ಸಂಭಾಷಣೆಯನ್ನು ಪ್ರಾರಂಭಿಸಿ. ನೀವು ಸಾಮಾನ್ಯವಾಗಿ ನಿರಾಕರಿಸುತ್ತಿದ್ದ ಸವಾಲನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಸಣ್ಣ ತಳ್ಳುವಿಕೆಯೂ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಂತರ ದೊಡ್ಡದಾಗಿಸಿ.
ನಿಮಗೆ ಭಯವನ್ನುಂಟುಮಾಡುವ ಗುರಿಗಳನ್ನು ತೆಗೆದುಕೊಳ್ಳಿ, ನೀವು ವಿಫಲರಾಗಬಹುದು ಎಂಬ ಕಾರಣಕ್ಕಲ್ಲ, ಆದರೆ ಅವು ನಿಮ್ಮನ್ನು ಬೆಳೆಯಲು ಒತ್ತಾಯಿಸುತ್ತವೆ ಎಂಬ ಕಾರಣಕ್ಕಾಗಿ. ಜಿಮ್ ಈ ತತ್ವವನ್ನು ಚೆನ್ನಾಗಿ ಕಲಿಸುತ್ತದೆ. ನೀವು ಸುಲಭವಾದುದನ್ನು ಮಾತ್ರ ಎತ್ತಿದರೆ, ನೀವು ಎಂದಿಗೂ ಸ್ನಾಯುಗಳನ್ನು ನಿರ್ಮಿಸುವುದಿಲ್ಲ. ಬೆಳವಣಿಗೆ ಸಂಭವಿಸುವುದು ನೀವು ಭಾರವಾದದ್ದನ್ನು ಆರಿಸಿದಾಗ, ನಿಮ್ಮ ದೇಹವು ನಡುಗಿದಾಗ, ನೀವು ಒತ್ತಡವನ್ನು ಅನುಭವಿಸಿದಾಗ. ಜೀವನವು ಅದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ನಾಯುಗಳು ಪ್ರತಿರೋಧದ ಅಡಿಯಲ್ಲಿ ಮಾತ್ರ ಬೆಳೆಯುತ್ತವೆ. ಮತ್ತು ಇಲ್ಲಿರುವುದು ಸುಂದರವಾಗಿದೆ. ನೀವು ಅನಾನುಕೂಲವನ್ನು ಹೆಚ್ಚು ಅಪ್ಪಿಕೊಂಡಷ್ಟು ನೀವು ಹೆಚ್ಚು ಸ್ಥಿತಿಸ್ಥಾಪಕರಾಗುತ್ತೀರಿ. ನೀವು ಹಿಂದೆ ವೈಫಲ್ಯವನ್ನು ಎದುರಿಸಿದ್ದರಿಂದ ನೀವು ವಿಫಲಗೊಳ್ಳಲು ಭಯಪಡುವುದನ್ನು ನಿಲ್ಲಿಸುತ್ತೀರಿ. ನೀವು ಅವುಗಳ ಮೂಲಕ ಏರಲು ಸಾಧ್ಯ ಎಂದು ಸಾಬೀತುಪಡಿಸಿದ್ದರಿಂದ ನೀವು ಸವಾಲುಗಳನ್ನು ತಪ್ಪಿಸುವುದನ್ನು ನಿಲ್ಲಿಸುತ್ತೀರಿ. ಇತರರು ಬದುಕಲು ಸಾಧ್ಯವಿಲ್ಲದ ವಿಷಯಗಳನ್ನು ನೀವು ಬದುಕಲು ಸಾಧ್ಯವಿದೆ ಎಂಬ ಪುರಾವೆ ನಿಮ್ಮಲ್ಲಿರುವುದರಿಂದ ನಿಮ್ಮನ್ನು ನೀವು ಸಂದೇಹಿಸುವುದನ್ನು ನಿಲ್ಲಿಸುತ್ತೀರಿ. ಆತ್ಮವಿಶ್ವಾಸದ ಮೂಲ ಅದು ಮಾತುಗಳಲ್ಲ, ಆದರೆ ಜೀವಿಸಿದ ಅನುಭವ. ಆದ್ದರಿಂದ ಮುಂದಿನ ಬಾರಿ ನಿಮಗೆ ಭಯ ನುಸುಳುತ್ತಿರುವಂತೆ ಅನಿಸಿದಾಗ ವಿರಾಮ ತೆಗೆದುಕೊಂಡು ಅದನ್ನು ಮರುರೂಪಿಸಿ. ನನಗೆ ಹೀಗೆ ಅನಿಸಲು ಇಷ್ಟವಿಲ್ಲ ಎಂದು ಹೇಳುವ ಬದಲು, ಇಲ್ಲಿ ನಾನು ಬಲಶಾಲಿಯಾಗುತ್ತೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಆ ಸರಳ ಬದಲಾವಣೆ ಎಲ್ಲವನ್ನೂ ಬದಲಾಯಿಸುತ್ತದೆ. ಇದ್ದಕ್ಕಿದ್ದಂತೆ ಅನಾನುಕೂಲವು ಶತ್ರುವಲ್ಲ, ಅದು ನಿಮ್ಮ ಶ್ರೇಷ್ಠ ಗುರು. ಅಪಾಯಕಾರಿ ಆತ್ಮವಿಶ್ವಾಸವು ಸುಲಭ ಜೀವನವನ್ನು ನಡೆಸುವ ಬಗ್ಗೆ ಅಲ್ಲ. ನಿರಂತರವಾಗಿ ನಿಮ್ಮನ್ನು ಹಿಗ್ಗಿಸುವ, ನಿರಂತರವಾಗಿ ನಿಮ್ಮನ್ನು ಬೆಳೆಸುವ, ನಿರಂತರವಾಗಿ ನಿಮ್ಮ ಸ್ವಂತ ಶಕ್ತಿಯನ್ನು ನಿಮಗೆ ನೆನಪಿಸುವ ಜೀವನವನ್ನು ನಡೆಸುವ ಬಗ್ಗೆ. ಅನಾನುಕೂಲವನ್ನು ಅಪ್ಪಿಕೊಳ್ಳಿ. ಅದನ್ನು ಹುಡುಕಿ. ಅದು ಸಾಮಾನ್ಯವೆಂದು ಅನಿಸುವವರೆಗೆ ಅದರಲ್ಲಿ ಬದುಕು. ಏಕೆಂದರೆ ಒಮ್ಮೆ ನೀವು ಹಾಗೆ ಮಾಡಿದರೆ, ಜಗತ್ತು ನಿಮ್ಮ ಮೇಲೆ ಎಸೆಯುವ ಯಾವುದೂ ಎಂದಿಗೂ ತುಂಬಾ ದೊಡ್ಡದಾಗಿ ಅನಿಸುವುದಿಲ್ಲ. ಇತರರು ಹಿಮ್ಮೆಟ್ಟುವಲ್ಲಿ ನೀವು ಅಭಿವೃದ್ಧಿ ಹೊಂದಲು ನಿಮಗೆ ನೀವೇ ತರಬೇತಿ ನೀಡುತ್ತೀರಿ. ಮತ್ತು ಆ ಕ್ಷಣದಲ್ಲಿಯೇ ಜನರು ನಿಮ್ಮಲ್ಲಿ ಆ ಶಾಂತ, ಸ್ಥಿರ ಶಕ್ತಿಯನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಮುರಿಯಲು ಸಾಧ್ಯವಿಲ್ಲದ ಆತ್ಮವಿಶ್ವಾಸದ ರೂಪ ಅದು. ಅಧ್ಯಾಯ 9. ಕಡಿಮೆ ಮಾತನಾಡಿ, ಹೆಚ್ಚು ಆಜ್ಞಾಪಿಸಿ. ಸ್ಪೀಕ್ ಲೆಸ್, ಕಮೆನ್ ಮೋರೆ. ರೂಮಿನಲ್ಲಿರುವ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಶಾಂತವಾಗಿರುತ್ತಾರೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಅವರು ಪ್ರತಿ ಮೌನವನ್ನು ತುಂಬಲು ಧಾವಿಸುವುದಿಲ್ಲ. ಅವರು ಅಂತ್ಯವಿಲ್ಲದ ಮಾತುಗಳಿಂದ ಸಂಭಾಷಣೆಯನ್ನು ಆಳಲು ಪ್ರಯತ್ನಿಸುವುದಿಲ್ಲ. ಬದಲಾಗಿ ಅವರು ಕಾಯುತ್ತಾರೆ. ಅವರು ಕೇಳುತ್ತಾರೆ. ಮತ್ತು ಅವರು ಅಂತಿಮವಾಗಿ ಮಾತನಾಡಿದಾಗ ಪ್ರತಿಯೊಬ್ಬರೂ ಗಮನಹರಿಸುತ್ತಾರೆ. ಅದು ಆಕಸ್ಮಿಕವಲ್ಲ, ಅದು ಆತ್ಮವಿಶ್ವಾಸ. ಹೆಚ್ಚಿನ ಜನರು ಹೆಚ್ಚು ಮಾತನಾಡುತ್ತಾರೆ ಏಕೆಂದರೆ ಅವರು ಮೌನದೊಂದಿಗೆ ಆರಾಮವಾಗಿರುವುದಿಲ್ಲ. ಅವರು ಮಾತನಾಡುತ್ತಲೇ ಇರದಿದ್ದರೆ ಅವರು ಗಮನವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಇನ್ನೂ ಕೆಟ್ಟದಾಗಿ ಅವರನ್ನು ಮರೆತುಬಿಡುತ್ತಾರೆ ಎಂದು ಅವರು ಭಯಪಡುತ್ತಾರೆ. ಆದ್ದರಿಂದ ಅವರು ತಮ್ಮ ಅರ್ಹತೆಯನ್ನು ಜನರಿಗೆ ಮನವರಿಕೆ ಮಾಡಲು ಆಶಿಸಿ ಮಾತುಗಳು, ವಿವರಣೆಗಳು ಮತ್ತು ಕಥೆಗಳನ್ನು ಸುರಿಯುತ್ತಾರೆ. ಆದರೆ ವಾಸ್ತವ ಇಲ್ಲಿದೆ. ನೀವು ಉದ್ದೇಶವಿಲ್ಲದೆ ಹೆಚ್ಚು ಮಾತನಾಡಿದಷ್ಟೂ ನಿಮ್ಮ ಮಾತುಗಳು ದುರ್ಬಲಗೊಳ್ಳುತ್ತವೆ. ಆತ್ಮವಿಶ್ವಾಸ ಎಂದರೆ ನೀವು ಎಷ್ಟು ಹೇಳುತ್ತೀರಿ ಎಂಬುದಲ್ಲ, ನಿಮ್ಮ ಮಾತುಗಳು ಎಷ್ಟು ತೂಕವನ್ನು ಹೊಂದಿವೆ ಎಂಬುದು. ಮೌನ ಭಾಷೆಯನ್ನು ಸಶಕ್ತಗೊಳಿಸುವುದು. ಇಲ್ಲೊಂದು ಪ್ರಾಯೋಗಿಕ ಸಲಹೆ. ಮುಂದಿನ ಬಾರಿ ನೀವು ರೂಮಿನೊಳಗೆ ಹೆಜ್ಜೆ ಹಾಕುವಾಗ ಬಾಗಿಲಲ್ಲಿ ಒಂದು ಕ್ಷಣ ನಿಂತು, ಒಂದು ಶಾಂತವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ನಿಲುವನ್ನು ನೇರಗೊಳಿಸಿ, ನಿಮ್ಮ ಭುಜಗಳನ್ನು ಹಿಂದಕ್ಕೆ ಸರಿಸಿ, ನಿಮ್ಮ ತಲೆಯನ್ನು ಸ್ವಲ್ಪ ಎತ್ತಿ, ತದನಂತರ ಸ್ಥಿರವಾದ ವೇಗದಲ್ಲಿ ಒಳಗೆ ನಡೆಯಿರಿ. ಯಾವುದೇ ಆತುರವಿಲ್ಲ, ಯಾವುದೇ ಗಡಿಬಿಡಿಯಿಲ್ಲ, ಕೇವಲ ಅಸ್ತಿತ್ವ. ಆ ಒಂದೇ ಹೊಂದಾಣಿಕೆಯು ಜನರು ನಿಮ್ಮನ್ನು ನೋಡುವ ಮತ್ತು ನೀವು ನಿಮ್ಮನ್ನು ನೋಡುವ ವಿಧಾನವನ್ನು ಬದಲಾಯಿಸುತ್ತದೆ. ನಿರಂತರವಾಗಿ ನಿಮ್ಮನ್ನು ಹಿಗ್ಗಿಸುವ, ನಿರಂತರವಾಗಿ ನಿಮ್ಮನ್ನು ಬೆಳೆಸುವ, ನಿರಂತರವಾಗಿ ನಿಮ್ಮ ಸ್ವಂತ ಶಕ್ತಿಯನ್ನು ನಿಮಗೆ ನೆನಪಿಸುವ ಜೀವನವನ್ನು ನಡೆಸುವ ಬಗ್ಗೆ. ಅನಾನುಕೂಲವನ್ನು ಅಪ್ಪಿಕೊಳ್ಳಿ. ಅದನ್ನು ಹುಡುಕಿ. ಅದು ಸಾಮಾನ್ಯವೆಂದು ಅನಿಸುವವರೆಗೆ ಅದರಲ್ಲಿ ಬದುಕು. ಏಕೆಂದರೆ ಒಮ್ಮೆ ನೀವು ಹಾಗೆ ಮಾಡಿದರೆ, ಜಗತ್ತು ನಿಮ್ಮ ಮೇಲೆ ಎಸೆಯುವ ಯಾವುದೂ ಎಂದಿಗೂ ತುಂಬಾ ದೊಡ್ಡದಾಗಿ ಅನಿಸುವುದಿಲ್ಲ. ಇತರರು ಹಿಮ್ಮೆಟ್ಟುವಲ್ಲಿ ನೀವು ಅಭಿವೃದ್ಧಿ ಹೊಂದಲು ನಿಮಗೆ ನೀವೇ ತರಬೇತಿ ನೀಡುತ್ತೀರಿ. ಮತ್ತು ಆ ಕ್ಷಣದಲ್ಲಿಯೇ ಜನರು ನಿಮ್ಮಲ್ಲಿ ಆ ಶಾಂತ, ಸ್ಥಿರ ಶಕ್ತಿಯನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಮುರಿಯಲು ಸಾಧ್ಯವಿಲ್ಲದ ಆತ್ಮವಿಶ್ವಾಸದ ರೂಪ ಅದು. ಅಧ್ಯಾಯ 9. ಕಡಿಮೆ ಮಾತನಾಡಿ, ಹೆಚ್ಚು ಆಜ್ಞಾಪಿಸಿ. ಸ್ಪೀಕ್ ಲೆಸ್, ಕಮೆನ್ ಮೋರೆ. ರೂಮಿನಲ್ಲಿರುವ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಶಾಂತವಾಗಿರುತ್ತಾರೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಅವರು ಪ್ರತಿ ಮೌನವನ್ನು ತುಂಬಲು ಧಾವಿಸುವುದಿಲ್ಲ. ಅವರು ಅಂತ್ಯವಿಲ್ಲದ ಮಾತುಗಳಿಂದ ಸಂಭಾಷಣೆಯನ್ನು ಆಳಲು ಪ್ರಯತ್ನಿಸುವುದಿಲ್ಲ. ಬದಲಾಗಿ ಅವರು ಕಾಯುತ್ತಾರೆ. ಅವರು ಕೇಳುತ್ತಾರೆ. ಮತ್ತು ಅವರು ಅಂತಿಮವಾಗಿ ಮಾತನಾಡಿದಾಗ ಪ್ರತಿಯೊಬ್ಬರೂ ಗಮನಹರಿಸುತ್ತಾರೆ. ಅದು ಆಕಸ್ಮಿಕವಲ್ಲ, ಅದು ಆತ್ಮವಿಶ್ವಾಸ.
ಹೆಚ್ಚಿನ ಜನರು ಹೆಚ್ಚು ಮಾತನಾಡುತ್ತಾರೆ ಏಕೆಂದರೆ ಅವರು ಮೌನದೊಂದಿಗೆ ಆರಾಮವಾಗಿರುವುದಿಲ್ಲ. ಅವರು ಮಾತನಾಡುತ್ತಲೇ ಇರದಿದ್ದರೆ ಅವರು ಗಮನವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಇನ್ನೂ ಕೆಟ್ಟದಾಗಿ ಅವರನ್ನು ಮರೆತುಬಿಡುತ್ತಾರೆ ಎಂದು ಅವರು ಭಯಪಡುತ್ತಾರೆ. ಆದ್ದರಿಂದ ಅವರು ತಮ್ಮ ಅರ್ಹತೆಯನ್ನು ಜನರಿಗೆ ಮನವರಿಕೆ ಮಾಡಲು ಆಶಿಸಿ ಮಾತುಗಳು, ವಿವರಣೆಗಳು ಮತ್ತು ಕಥೆಗಳನ್ನು ಸುರಿಯುತ್ತಾರೆ. ಆದರೆ ವಾಸ್ತವ ಇಲ್ಲಿದೆ. ನೀವು ಉದ್ದೇಶವಿಲ್ಲದೆ ಹೆಚ್ಚು ಮಾತನಾಡಿದಷ್ಟೂ ನಿಮ್ಮ ಮಾತುಗಳು ದುರ್ಬಲಗೊಳ್ಳುತ್ತವೆ. ಆತ್ಮವಿಶ್ವಾಸ ಎಂದರೆ ನೀವು ಎಷ್ಟು ಹೇಳುತ್ತೀರಿ ಎಂಬುದಲ್ಲ, ನಿಮ್ಮ ಮಾತುಗಳು ಎಷ್ಟು ತೂಕವನ್ನು ಹೊಂದಿವೆ ಎಂಬುದು. ಮೌನ ಭಾಷೆಯನ್ನು ಸಶಕ್ತಗೊಳಿಸುವುದು. ಇಲ್ಲೊಂದು ಪ್ರಾಯೋಗಿಕ ಸಲಹೆ. ಮುಂದಿನ ಬಾರಿ ನೀವು ರೂಮಿನೊಳಗೆ ಹೆಜ್ಜೆ ಹಾಕುವಾಗ ಬಾಗಿಲಲ್ಲಿ ಒಂದು ಕ್ಷಣ ನಿಂತು, ಒಂದು ಶಾಂತವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ನಿಲುವನ್ನು ನೇರಗೊಳಿಸಿ, ನಿಮ್ಮ ಭುಜಗಳನ್ನು ಹಿಂದಕ್ಕೆ ಸರಿಸಿ, ನಿಮ್ಮ ತಲೆಯನ್ನು ಸ್ವಲ್ಪ ಎತ್ತಿ, ತದನಂತರ ಸ್ಥಿರವಾದ ವೇಗದಲ್ಲಿ ಒಳಗೆ ನಡೆಯಿರಿ. ಯಾವುದೇ ಆತುರವಿಲ್ಲ, ಯಾವುದೇ ಗಡಿಬಿಡಿಯಿಲ್ಲ, ಕೇವಲ ಅಸ್ತಿತ್ವ. ಆ ಒಂದೇ ಹೊಂದಾಣಿಕೆಯು ಜನರು ನಿಮ್ಮನ್ನು ನೋಡುವ ಮತ್ತು ನೀವು ನಿಮ್ಮನ್ನು ನೋಡುವ ವಿಧಾನವನ್ನು ಬದಲಾಯಿಸುತ್ತದೆ. ಅಧ್ಯಾಯ 10. ತಿರಸ್ಕಾರವನ್ನು ಶಕ್ತಿಯಾಗಿ ಪರಿವರ್ತಿಸಿ. ಟರ್ನ್ ರಿಜೆಕ್ಷನ್ ಇಂಟು ಪವರ್. ತಿರಸ್ಕಾರ, ರಿಜೆಕ್ಷನ್, ಕೇವಲ ಆ ಪದವೇ ಹೆಚ್ಚಿನ ಜನರಿಗೆ ಅನಾನುಕೂಲವನ್ನುಂಟು ಮಾಡುತ್ತದೆ. ಬೇಡ ಎಂದು ಕೇಳಲು ಯಾರೂ ಇಷ್ಟಪಡುವುದಿಲ್ಲ. ತಿರಸ್ಕರಿಸಲ್ಪಡುವುದು, ನಿರ್ಲಕ್ಷಿಸಲ್ಪಡುವುದು ಅಥವಾ ಪಕ್ಕಕ್ಕೆ ತಳ್ಳಲ್ಪಡುವುದು ಯಾರೂ ಇಷ್ಟಪಡುವುದಿಲ್ಲ. ಆದರೆ ಸತ್ಯ ಇಲ್ಲಿದೆ. ತಿರಸ್ಕಾರವು ಆತ್ಮವಿಶ್ವಾಸವನ್ನು ನಿರ್ಮಿಸಲು ಇರುವ ಅತ್ಯಂತ ಶಕ್ತಿಶಾಲಿ ಸಾಧನಗಳಲ್ಲಿ ಒಂದಾಗಿದೆ. ಅದನ್ನು ಹೇಗೆ ಬಳಸಬೇಕೆಂದು ನೀವು ಕಲಿತರೆ. ತಿರಸ್ಕಾರಕ್ಕೆ ಕುಗ್ಗುವ ಮತ್ತು ಅದರಿಂದ ಏಳುವ ಜನರ ನಡುವಿನ ವ್ಯತ್ಯಾಸ ಸರಳ ದೃಷ್ಟಿಕೋನದಲ್ಲಿದೆ. ಹೆಚ್ಚಿನ ಜನರು ತಿರಸ್ಕಾರವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ. ಅವರು ಬೇಡ ಎಂದು ಕೇಳಿದಾಗ, ನಾನು ಸಾಕಷ್ಟು ಉತ್ತಮಳಲ್ಲ, ನಾನು ಎಂದಿಗೂ ಸಾಧಿಸಲಾರೆ, ನಾನು ಬಿಡಬೇಕು ಎಂದು ಯೋಚಿಸುತ್ತಾರೆ. ತಿರಸ್ಕಾರವನ್ನು ಅದು ನಿಜವಾಗಿರುವುದರ ಬದಲಿಗೆ ತಮ್ಮ ಗುರುತಿಗೆ ಜೋಡಿಸುತ್ತಾರೆ. ಅದು ಕೇವಲ ಪ್ರತಿಕ್ರಿಯೆ, ಫೀಡ್ಬ್ಯಾಕ್, ಮರುನಿರ್ದೇಶನ, ಒಂದು ಪರೀಕ್ಷೆ, ಅವರನ್ನು ಕುಗ್ಗಿಸಲು ಅಲ್ಲ, ಬಲಶಾಲಿಗಳನ್ನಾಗಿ ಮಾಡಲು ವಿನ್ಯಾಸಗೊಳಿಸಿದ ಕ್ಷಣ. ಇದನ್ನು ಯೋಚಿಸಿ. ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಆತ್ಮವಿಶ್ವಾಸವುಳ್ಳ ಜನರು ತಿರಸ್ಕಾರವನ್ನು ಮತ್ತೆ ಮತ್ತೆ ಎದುರಿಸಿದ್ದಾರೆ. ಲೇಖಕರು ಹೆಚ್ಚು ಮಾರಾಟವಾಗುವ ಮೊದಲು ಡಜನ್ಗಟ್ಟಲೆ ಪ್ರಕಾಶಕರಿಂದ ತಿರಸ್ಕರಿಸಲ್ಪಟ್ಟರು. ಉದ್ಯಮಿಗಳು $1 ಬಿಲಿಯನ್ ಕಂಪನಿಗಳನ್ನು ರಚಿಸುವ ಮೊದಲು ಅವರ ಕಲ್ಪನೆಗಳನ್ನು ನೋಡಿ ನಕ್ಕರು. ದಂತಕಥೆಗಳಾಗುವ ಮೊದಲು ಕ್ರೀಡಾಪಟುಗಳನ್ನು ತಂಡಗಳಿಂದ ಕೈಬಿಡಲಾಯಿತು. ತಿರಸ್ಕಾರ ಅವರನ್ನು ನಾಶಪಡಿಸಲಿಲ್ಲ, ಅದು ಅವರನ್ನು ನಿರ್ಮಿಸಿತು. ಅವರ ಚರ್ಮವನ್ನು ಗಟ್ಟಿಗೊಳಿಸಿತು. ಅವರ ಕೌಶಲ್ಯಗಳನ್ನು ತೀಕ್ಷ್ಣಗೊಳಿಸಲು ಒತ್ತಾಯಿಸಿತು. ಅದು ಅವರ ಪ್ರೇರಣೆಯನ್ನು ಹೆಚ್ಚಿಸಿತು. ನೀವು ನೋಡಲು ನಿಮಗೆ ನೀವೇ ತರಬೇತಿ ನೀಡಬೇಕಾದ ವಿಷಯ ಅದು. ತಿರಸ್ಕಾರವು ನಿಮ್ಮ ಹಾದಿಯ ಅಂತ್ಯವಲ್ಲ, ಇದು ನಿಮ್ಮ ಆತ್ಮವಿಶ್ವಾಸಕ್ಕೆ ತೀಕ್ಷ್ಣಗೊಳಿಸುವ ಕಲ್ಲು. ನೀವು ಎದುರಿಸುವ ಪ್ರತಿಯೊಂದು ಬೇಡವೂ ಹೆಚ್ಚು ಸ್ಥಿತಿಸ್ಥಾಪಕ, ಹೆಚ್ಚು ನಿರ್ಣಾಯಕ, ನಿಮ್ಮ ಖಚಿತತೆಯಲ್ಲಿ ಹೆಚ್ಚು ಅಪಾಯಕಾರಿಯಾಗಲು ಒಂದು ಅವಕಾಶ. ನೀವು ಮಾಡಬೇಕಾದ ಬದಲಾವಣೆ ಇಲ್ಲಿದೆ. ಇದು ನನಗೇಕೆ ಎಂದು ಕೇಳುವುದನ್ನು ನಿಲ್ಲಿಸಿ ಮತ್ತು ಇದರಿಂದ ನಾನು ಏನು ತೆಗೆದುಕೊಳ್ಳಬಹುದು ಎಂದು ಕೇಳಲು ಪ್ರಾರಂಭಿಸಿ. ತಿರಸ್ಕಾರವು ನೀವು ಕೆಲಸ ಮಾಡಬೇಕಾದ ದೌರ್ಬಲ್ಯವನ್ನು ಬಹಿರಂಗಪಡಿಸಿದೆಯೇ? ಬೇರೆ ವಿಧಾನವನ್ನು ಪ್ರಯತ್ನಿಸಲು ಅದು ನಿಮ್ಮನ್ನು ತಳ್ಳಿದೆಯೇ? ಮೊದಲ ಸ್ಥಾನದಲ್ಲಿ ಎಂದಿಗೂ ನಿಮಗಾಗಿ ಇರದ ಜನರು ಅಥವಾ ಸ್ಥಳಗಳನ್ನು ಅದು ಬಹಿರಂಗಪಡಿಸಿದೆಯೇ? ನೀವು ಕೇಳಲು ಸಿದ್ಧರಿದ್ದರೆ, ಪ್ರತಿ ತಿರಸ್ಕಾರವೂ ಒಂದು ಪಾಠವನ್ನು ಹೊಂದಿರುತ್ತದೆ. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ, ತಿರಸ್ಕಾರವು ನಮ್ಮ ಹೆಮ್ಮೆಯನ್ನು ಕೆಣಕುವುದರಿಂದ ಅದು ನೋವನ್ನುಂಟು ಮಾಡುತ್ತದೆ. ಅದು ನಮ್ಮನ್ನು ತೆರೆದಿಟ್ಟಂತೆ ಮಾಡುತ್ತದೆ. ಆದರೆ ಆ ನೋವು ನಿಖರವಾಗಿ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಅದು ನಿಮ್ಮನ್ನು ಎಚ್ಚರಗೊಳಿಸುತ್ತದೆ. ಗಟ್ಟಿಯಾಗಲು ನಿಮ್ಮನ್ನು ತಳ್ಳುತ್ತದೆ. ಎಲ್ಲರೂ ನಿಮಗೆ ಯಾವಾಗಲೂ ಹೌದು ಎಂದು ಹೇಳುವ ಜಗತ್ತಿನಲ್ಲಿ ನೀವು ನಿಜವಾದ ಆತ್ಮವಿಶ್ವಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅದು ನಿಮಗೆ ಸುಲಭವಾಗಿ ಒಡೆಯುವ ದುರ್ಬಲ ಆತ್ಮವಿಶ್ವಾಸವನ್ನು ಮಾತ್ರ ನೀಡುತ್ತದೆ. ಅಪಾಯಕಾರಿ ಆತ್ಮವಿಶ್ವಾಸ, ನಾವು ಇಲ್ಲಿ ಮಾತನಾಡುತ್ತಿರುವ ಪ್ರಕಾರ, ತಿರಸ್ಕರಿಸಲ್ಪಟ್ಟರೂ ಎತ್ತರವಾಗಿ ನಿಲ್ಲುವುದರಿಂದ ಬರುತ್ತದೆ. ಹಾಗಾದರೆ ತಿರಸ್ಕಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದು ಹೇಗೆ? 1. ಅದರಿಂದ ಓಡಿಹೋಗಬೇಡಿ. ಅದನ್ನು ನಿರೀಕ್ಷಿಸಿ. ಅದನ್ನು ಸ್ವಾಗತಿಸಿ. ತಿರಸ್ಕಾರವು ನೀವು ನಿಮ್ಮನ್ನು ಹಿಗ್ಗಿಸಿಕೊಳ್ಳುತ್ತಿದ್ದೀರಿ ಎಂಬುದಕ್ಕೆ ಪುರಾವೆ ಎಂದು ಅರ್ಥಮಾಡಿಕೊಳ್ಳಿ. ನಿಮಗೆ ಎಂದಿಗೂ ಬೇಡ ಎಂದು ಹೇಳದಿದ್ದರೆ, ನೀವು ಸಾಕಷ್ಟು ಎತ್ತರಕ್ಕೆ ಗುರಿಯಿಡುತ್ತಿಲ್ಲ ಎಂದರ್ಥ. ನೀವು ಸಾಕಷ್ಟು ಅಪಾಯವನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದರ್ಥ. ನೀವು ಬೆಳವಣಿಗೆ ಸಂಭವಿಸುವ ಸ್ಥಳಗಳಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುತ್ತಿಲ್ಲ ಎಂದರ್ಥ. 2. ತಿರಸ್ಕಾರವನ್ನು ನಿಮ್ಮ ಮೌಲ್ಯದಿಂದ ಬೇರ್ಪಡಿಸಿ. ನಿಮ್ಮ ಕಲ್ಪನೆ, ನಿಮ್ಮ ವಿನಂತಿ ಅಥವಾ ನಿಮ್ಮ ಪ್ರಯತ್ನಕ್ಕೆ ಬೇಡ ಎಂದರೆ ವ್ಯಕ್ತಿಯಾಗಿ ನಿಮ್ಮ ಮೌಲ್ಯಕ್ಕೆ ಬೇಡ ಎಂದರ್ಥವಲ್ಲ. ಇದು ಕೇವಲ ಮಾಹಿತಿ, ಹೆಚ್ಚೇನೂ ಅಲ್ಲ.
ಎರಡನ್ನೂ ಪ್ರತ್ಯೇಕಿಸಲು ಕಲಿಯಿರಿ ಮತ್ತು ತಿರಸ್ಕಾರವು ನಿಮ್ಮನ್ನು ನುಜ್ಜುಗುಜ್ಜು ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. 3. ತಿರಸ್ಕಾರವನ್ನು ಇಂಧನವಾಗಿ ಬಳಸಿ. ಅದು ನಿಮ್ಮ ಕೆಳಗೆ ಬೆಂಕಿಯನ್ನು ಹೊತ್ತಿಸಲಿ. ನೀವು ಹೆಚ್ಚು ಸಾಮರ್ಥ್ಯ ಹೊಂದಿದ್ದೀರಿ ಎಂದು ಅವರಿಗೆ ಅಲ್ಲ, ಆದರೆ ನಿಮಗೆ ನೀವೇ ಸಾಬೀತುಪಡಿಸಲು ಅದು ನಿಮ್ಮನ್ನು ತಳ್ಳಲಿ. ಪ್ರತಿ ತಿರಸ್ಕಾರವನ್ನು ಜಿಮ್ನಲ್ಲಿನ ತೂಕವೆಂದು ಭಾವಿಸಿ. ನೀವು ಎತ್ತುತ್ತಲೇ ಇದ್ದರೆ ಪ್ರತಿಯೊಂದೂ ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತದೆ. ನೀವು ಹೊಂದಿರಬಹುದಾದ ಮನಸ್ಥಿತಿ ಇಲ್ಲಿದೆ. ಪ್ರತಿ ಬೇಡವೂ ನಿಮ್ಮನ್ನು ಸರಿಯಾದ ಹೌದುವಿಗೆ ಹತ್ತಿರ ತರುತ್ತದೆ. ಮುಚ್ಚುವ ಪ್ರತಿ ಬಾಗಿಲು ಉತ್ತಮ ಬಾಗಿಲನ್ನು ಹುಡುಕಲು ನಿಮ್ಮನ್ನು ಒತ್ತಾಯಿಸುತ್ತದೆ. ನಿಮ್ಮನ್ನು ತಿರಸ್ಕರಿಸುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ಜನರಿಗೆ ಜಾಗವನ್ನು ನೀಡುತ್ತಾನೆ. ನೀವು ಮುಂದೆ ಸಾಗುತ್ತಿದ್ದರೆ ಮಾತ್ರ ತಿರಸ್ಕಾರವು ನಿಮಗಾಗಿ ಇರುವ ಮಾರ್ಗವನ್ನು ತೆರವುಗೊಳಿಸುತ್ತದೆ. ಅಪಾಯಕಾರಿ ಆತ್ಮವಿಶ್ವಾಸವನ್ನು ತಿರಸ್ಕಾರವನ್ನು ತಪ್ಪಿಸುವುದರಿಂದ ನಿರ್ಮಿಸಲಾಗುವುದಿಲ್ಲ. ಅದು ಬೇಡ ಎಂಬುದು ನಿಮಗೆ ಇನ್ನು ಮುಂದೆ ಭಯಪಡಿಸದವರೆಗೆ ಮತ್ತೆ ಮತ್ತೆ ಅದನ್ನು ಎದುರಿಸುವುದರಿಂದ ನಿರ್ಮಿಸಲ್ಪಡುತ್ತದೆ. ತಿರಸ್ಕಾರವು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ, ಅದು ನಿಮ್ಮನ್ನು ಶುದ್ಧೀಕರಿಸುತ್ತದೆ ಎಂದು ನೀವು ಅರಿತುಕೊಂಡಾಗ. ಆದ್ದರಿಂದ ಮುಂದಿನ ಬಾರಿ ನೀವು ಬೇಡ ಎಂದು ಕೇಳಿದಾಗ ಕುಗ್ಗಬೇಡಿ, ಹಿಮ್ಮೆಟ್ಟಬೇಡಿ, ಎತ್ತರವಾಗಿ ನಿಲ್ಲಿ. ನಿಮಗೆ ನೀವೇ ಹೇಳಿಕೊಳ್ಳಿ, ಒಳ್ಳೆಯದು. ಇದು ಬೆಳೆಯಲು ನನ್ನ ಅವಕಾಶ. ನಾನು ಅಖಾಡದಲ್ಲಿ ಇದ್ದೇನೆ, ಅಂಚಿನಲ್ಲಿ ಕುಳಿತಿಲ್ಲ ಎಂಬುದಕ್ಕೆ ಇದು ಪುರಾವೆ, ಮತ್ತು ನಂತರ ಮುಂದೆ ಸಾಗುತ್ತಿರಿ. ಏಕೆಂದರೆ ತಿರಸ್ಕಾರಕ್ಕೆ ಇನ್ನು ಮುಂದೆ ಹೆದರದ ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲ, ಮತ್ತು ಆ ವ್ಯಕ್ತಿ ನೀವಾಗಬಹುದು. ಅಧ್ಯಾಯ 11. ಫಲಿತಾಂಶಗಳಿಂದ ಅಲಿಪ್ತರಾಗಿ ಡಿಟ್ಯಾಚ್ ಫ್ರಮ್ ಔಟ್ಕಮ್ಸ್. ಜೀವನದಲ್ಲಿ ನೀವು ಮಾಡುವ ಪ್ರಬಲವಾದ ನಡೆಯೆಂದರೆ ಫಲಿತಾಂಶವನ್ನು ಬಿಟ್ಟುಬಿಡಲು ಕಲಿಯುವುದು. ಹೆಚ್ಚಿನ ಜನರು ತಮ್ಮ ಸಂಪೂರ್ಣ ಮೌಲ್ಯದ ಭಾವನೆಯನ್ನು ಫಲಿತಾಂಶಗಳಿಗೆ ಕಟ್ಟುತ್ತಾರೆ. ವಿಷಯಗಳು ಚೆನ್ನಾಗಿ ನಡೆದರೆ ಅವರಿಗೆ ಉತ್ತಮ ಅನಿಸುತ್ತದೆ. ವಿಷಯಗಳು ಕುಸಿದರೆ ಅವರಿಗೆ ಮುರಿದು ಹೋದಂತೆ ಅನಿಸುತ್ತದೆ. ಅವರ ಭಾವನೆಗಳು ರೋಲರ್ ಕೋಸ್ಟರ್ನಂತೆ ಏರುತ್ತವೆ ಮತ್ತು ಇಳಿಯುತ್ತವೆ, ಏಕೆಂದರೆ ಅವರು ಮುಂದೆ ಏನಾಗುತ್ತದೆ ಎಂಬುದಕ್ಕೆ ಲಗತ್ತಿಸಿರುತ್ತಾರೆ. ಆದರೆ ಆತ್ಮವಿಶ್ವಾಸ, ನಿಜವಾದ ಅಪಾಯಕಾರಿ ಆತ್ಮವಿಶ್ವಾಸವು ನೀವು ಫಲಿತಾಂಶಗಳಿಂದ ಅಲಿಪ್ತರಾಗಲು ಮತ್ತು ಏನಾಗುತ್ತದೆ ಎಂಬುದರ ಬದಲು ನೀವು ಯಾರು ಎಂಬುದರಲ್ಲಿ ನಿಮ್ಮನ್ನು ದೃಢವಾಗಿ ನಿಲ್ಲಿಸಲು ಕಲಿತಾಗ ಬರುತ್ತದೆ. ಯೋಚಿಸಿ. ಅದು ಫಲಪ್ರದವಾಗುವುದಿಲ್ಲ ಎಂಬ ಭಯದಿಂದ ನೀವು ಎಷ್ಟು ಬಾರಿ ಕ್ರಮ ತೆಗೆದುಕೊಳ್ಳುವುದನ್ನು ತಡೆದಿದ್ದೀರಿ? ನೀವು ತಿರಸ್ಕಾರಕ್ಕೆ ಹೆದರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಲಿಲ್ಲ, ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಚಿಂತಿಸಿ ನೀವು ಮಾತನಾಡಲಿಲ್ಲ, ನೀವು ವಿಫಲಗೊಳ್ಳುವ ಸಾಧ್ಯತೆಯಿಂದ ಗೀಳನ್ನು ಹೊಂದಿದ್ದರಿಂದ ನೀವು ಅಪಾಯವನ್ನು ತೆಗೆದುಕೊಳ್ಳಲಿಲ್ಲ. ಅದು ಫಲಿತಾಂಶಕ್ಕೆ ಲಗತ್ತಿಸಿರುವುದು. ಅದು ನಿಮ್ಮನ್ನು ಪಾರ್ಶ್ವವಾಯು ಪೀಡಿತರನ್ನಾಗಿ ಮಾಡುತ್ತದೆ, ಏನಾಗಬಹುದು ಅಥವಾ ಆಗದಿರಬಹುದು ಎಂಬ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ. ಆದರೆ ನೀವು ಅಲಿಪ್ತರಾದಾಗ ಏನೋ ಬದಲಾಗುತ್ತದೆ. ಜನರು ಅದನ್ನು ಇಷ್ಟಪಡುತ್ತಾರೆಯೇ, ಸ್ವೀಕರಿಸುತ್ತಾರೆಯೇ, ಅಥವಾ ಚಪ್ಪಾಳೆ ತಟ್ಟುತ್ತಾರೆಯೇ ಎಂದು ನೀವು ಗೀಳು ಹಿಡಿಯುವುದನ್ನು ನಿಲ್ಲಿಸುತ್ತೀರಿ. ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ನೀಡುತ್ತೀರಿ ಮತ್ತು ಫಲಿತಾಂಶಗಳು ತಮ್ಮನ್ನು ತಾವು ನೋಡಿಕೊಳ್ಳಲು ಬಿಡುತ್ತೀರಿ. ಅಲ್ಲಿ ಸ್ವಾತಂತ್ರ್ಯವೂ ನೆಲೆಸುತ್ತದೆ. ಅಲ್ಲಿ ನೀವು ಹೆಚ್ಚಿನ ಜನರು ಎಂದಿಗೂ ಅನುಭವಿಸದ ಆತ್ಮವಿಶ್ವಾಸದ ಮಟ್ಟವನ್ನು ಅನ್ಲಾಕ್ ಮಾಡುತ್ತೀರಿ. ಅಲಿಪ್ತತೆ ಎಂದರೆ ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸುತ್ತೀರಿ ಎಂದರ್ಥವಲ್ಲ, ನೀವು ಪ್ರಯತ್ನಿಸುವುದಿಲ್ಲ ಎಂದರ್ಥವಲ್ಲ, ನಿಮ್ಮ ಗುರುತನ್ನು ಫಲಿತಾಂಶಕ್ಕೆ ಕಟ್ಟಿಹಾಕುವುದನ್ನು ನೀವು ನಿಲ್ಲಿಸುತ್ತೀರಿ ಎಂದರ್ಥ. ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ನೀವು ಗಮನಹರಿಸುತ್ತೀರಿ, ನಿಮ್ಮ ಪ್ರಯತ್ನ, ನಿಮ್ಮ ವರ್ತನೆ, ನಿಮ್ಮ ಸಿದ್ಧತೆ, ಮತ್ತು ಉಳಿದದ್ದನ್ನು ಬಿಡುಗಡೆ ಮಾಡುತ್ತೀರಿ. ಫಲಿತಾಂಶ ಕೇವಲ ಪ್ರತಿಕ್ರಿಯೆ, ಫೀಡ್ಬ್ಯಾಕ್, ವ್ಯಾಖ್ಯಾನವಲ್ಲ. ತಿಂಗಳುಗಟ್ಟಲೆ ತರಬೇತಿ ನೀಡುವ ಕ್ರೀಡಾಪಟುವಿನ ಬಗ್ಗೆ ಯೋಚಿಸಿ, ಆದರೆ ಅವರು ರೆಫರಿ, ಹವಾಮಾನ ಅಥವಾ ಎದುರಾಳಿಯ ಪ್ರದರ್ಶನವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿದೆ. ಅವರು ಎಷ್ಟು ಸಿದ್ಧರಾಗಿದ್ದಾರೆ, ಎಷ್ಟು ಪ್ರಯತ್ನವನ್ನು ತರುತ್ತಾರೆ ಮತ್ತು ಎಷ್ಟು ಕೇಂದ್ರೀಕೃತರಾಗಿರುತ್ತಾರೆ ಎಂಬುದನ್ನು ಮಾತ್ರ ಅವರು ನಿಯಂತ್ರಿಸಬಹುದು. ಅದು ಅಲಿಪ್ತತೆ. ಅವರು ಎಲ್ಲವನ್ನೂ ನೀಡುತ್ತಾರೆ, ಆದರೆ ಸ್ಕೋರ್ಬೋರ್ಡ್ ಅವರ ರೀತಿಯಲ್ಲಿ ಹೋಗದಿದ್ದರೆ ಅವರ ಆತ್ಮಮೌಲ್ಯವು ನಾಶವಾಗುವುದಿಲ್ಲ, ಅವರು ಮತ್ತೆ ಹೋರಾಡಲು ಬದುಕುತ್ತಾರೆ. ನೀವು ಫಲಿತಾಂಶಗಳಿಂದ ಅಲಿಪ್ತರಾದಾಗ ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸುವುದು ಸಹ ಕಷ್ಟವಾಗುತ್ತದೆ. ನಿಮ್ಮ ಕಾರ್ಯಗಳನ್ನು ನಿಯಂತ್ರಿಸಲು ಜನರು ನಿಮ್ಮ ಮುಂದೆ ಬಹುಮಾನಗಳನ್ನು ನೇತುಹಾಕಲು ಸಾಧ್ಯವಿಲ್ಲ, ನಿಮ್ಮನ್ನು ಹತಾಶರನ್ನಾಗಿ ಮಾಡಲು ನಷ್ಟದಿಂದ ಅವರು ನಿಮಗೆ ಬೆದರಿಕೆ ಹಾಕಲು ಸಾಧ್ಯವಿಲ್ಲ. ನೀವು ಮುಕ್ತರಾಗಿದ್ದೀರಿ, ಏಕೆಂದರೆ ನೀವು ಈಗಾಗಲೇ ನಿರ್ಧರಿಸಿದ್ದೀರಿ, ನಿಮ್ಮ ಮೌಲ್ಯವು ಗೆಲುವು ಅಥವಾ ಸೋಲು, ಲಾಭ ಅಥವಾ ನಷ್ಟ, ಹೊಗಳಿಕೆ ಅಥವಾ ತಿರಸ್ಕಾರಕ್ಕೆ ಸಂಬಂಧಿಸಿಲ್ಲ. ಇಲ್ಲಿ ಒಂದು ಪ್ರಬಲ ಸತ್ಯವಿದೆ. ನೀವು ಹೆಚ್ಚು ಅಂಟಿಕೊಂಡಷ್ಟು ನೀವು ದುರ್ಬಲರಾಗಿ ಅನುಭವಿಸುತ್ತೀರಿ. ಒಂದು ವಿಷಯ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಭವಿಸಬೇಕೆಂದು ನಿಮಗೆ ಹೆಚ್ಚು ಅಗತ್ಯವಿದ್ದಷ್ಟು ನೀವು ಹೆಚ್ಚು ಆತಂಕ ಮತ್ತು ಅಸುರಕ್ಷಿತರಾಗುತ್ತೀರಿ. ಆದರೆ ನೀವು ಬಿಟ್ಟುಬಿಟ್ಟ ಕ್ಷಣ, ಏನೇ ಆದರೂ ನಾನು ಚೆನ್ನಾಗಿರುತ್ತೇನೆ ಎಂದು ಹೇಳಿದ ಕ್ಷಣ ನೀವು ಶಕ್ತಿಯನ್ನು ಗಳಿಸುತ್ತೀರಿ.
ನೀವು ಹೆಚ್ಚು ಶಾಂತವಾಗಿ, ಹೆಚ್ಚು ಗಮನದಿಂದ, ಹೆಚ್ಚು ಖಚಿತತೆಯಿಂದ ವರ್ತಿಸುತ್ತೀರಿ. ಮತ್ತು ವ್ಯಂಗ್ಯವೆಂದರೆ ಫಲಿತಾಂಶದ ಭಯದಿಂದ ನೀವು ಇನ್ನು ಮುಂದೆ ಉಸಿರುಗಟ್ಟಿಸುವುದಿಲ್ಲವಾದ್ದರಿಂದ ಆಗ ಸಾಮಾನ್ಯವಾಗಿ ನೀವು ನಿಮ್ಮ ಅತ್ಯುತ್ತಮ ಪ್ರದರ್ಶನ ನೀಡುತ್ತೀರಿ. ಹಾಗಾದರೆ ಇದನ್ನು ಹೇಗೆ ಅಭ್ಯಾಸ ಮಾಡುವುದು? ನಿಮ್ಮ ಭಾಷೆಯನ್ನು ಬದಲಾಯಿಸುವುದರೊಂದಿಗೆ ಪ್ರಾರಂಭಿಸಿ. ನಾನು ಗೆಲ್ಲಲೇಬೇಕು ಎಂದು ಹೇಳುವ ಬದಲು, ನಾನು ನನ್ನ ಅತ್ಯುತ್ತಮ ಪ್ರಯತ್ನ ನೀಡುತ್ತೇನೆ ಮತ್ತು ಏನೇ ಆದರೂ ನಾನು ಕಲಿಯುತ್ತೇನೆ ಎಂದು ಹೇಳಿ. ಅಧ್ಯಾಯ 12 ಕ್ಷಮೆಯಾಚಿಸದೆ ಗಡಿಗಳನ್ನು ನಿರ್ಧರಿಸಿ. ಸೆಟ್ ಬೌಂಡರೀಸ್ ವಿಥೌಟ್ ಅಪಾಲಜಿ. ಆತ್ಮವಿಶ್ವಾಸ ಎಂದರೆ ನೀವು ಸಾರ್ವಜನಿಕವಾಗಿ ನಿಮ್ಮನ್ನು ಹೇಗೆ ಒಯ್ಯುತ್ತೀರಿ ಎಂಬುದು ಮಾತ್ರವಲ್ಲ, ನೀವು ನಿಮ್ಮನ್ನು ಖಾಸಗಿಯಾಗಿ ಹೇಗೆ ರಕ್ಷಿಸಿಕೊಳ್ಳುತ್ತೀರಿ ಎಂಬುದು ಸಹ ಮುಖ್ಯ. ನಿಜವಾದ ಆತ್ಮವಿಶ್ವಾಸದ ಸ್ಪಷ್ಟ ಚಿಹ್ನೆಗಳಲ್ಲಿ ಒಂದು, ಯಾವುದೇ ಕ್ಷಮೆಯಾಚನೆಯಿಲ್ಲದೆ, ಯಾವುದೇ ಅಪರಾಧವಿಲ್ಲದೆ ಮತ್ತು ಹಿಂಜರಿಕೆಯಿಲ್ಲದೆ ಗಡಿಗಳನ್ನು ನಿರ್ಧರಿಸುವ ಮತ್ತು ಅವುಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ. ಗಡಿಗಳು ಗೋಡೆಗಳಲ್ಲ, ಅವು ನಿಮ್ಮ ಸಮಯ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಆತ್ಮಗೌರವವನ್ನು ರಕ್ಷಿಸುವ ಗೆರೆಗಳು. ಮತ್ತು ನೀವು ಅವುಗಳನ್ನು ನಿರ್ಧರಿಸದಿದ್ದರೆ, ಜಗತ್ತು ಸಂತೋಷದಿಂದ ನಿಮ್ಮ ಮೇಲೆ ನಡೆಯುತ್ತದೆ. ವಾಸ್ತವ ಇಲ್ಲಿದೆ. ನೀವು ಎಷ್ಟು ಅವಕಾಶ ನೀಡುತ್ತೀರೋ ಅಷ್ಟನ್ನು ಜನರು ಯಾವಾಗಲೂ ತೆಗೆದುಕೊಳ್ಳುತ್ತಾರೆ. ನೀವು ಅನಿಯಮಿತ ಸಮಯವನ್ನು ನೀಡಿದರೆ ಅವರು ಅದನ್ನು ತೆಗೆದುಕೊಳ್ಳುತ್ತಾರೆ. ನೀವು ಅವರಿಗೆ ಅಡ್ಡಿಪಡಿಸಲು ಅವಕಾಶ ನೀಡಿದರೆ ಅವರು ಅದನ್ನು ಮಾಡುತ್ತಲೇ ಇರುತ್ತಾರೆ. ನೀವು ಎಂದಿಗೂ ಬೇಡ ಎಂದು ಹೇಳದಿದ್ದರೆ ಅವರು ಶಾಶ್ವತವಾಗಿ ಹೌದು ಎಂದು ನಿರೀಕ್ಷಿಸುತ್ತಾರೆ. ಜನರು ಯಾವಾಗಲೂ ಕ್ರೂರರಾಗಿರುತ್ತಾರೆ ಎಂದಲ್ಲ, ಮಾನವ ಸ್ವಭಾವವು ಮಿತಿಗಳ ವಿರುದ್ಧ ತಳ್ಳುತ್ತದೆ ಎಂಬುದು ನಿಜ. ಮತ್ತು ನಿಮಗೆ ಮಿತಿಗಳಿಲ್ಲದಿದ್ದರೆ ನೀವು ಯಾವಾಗಲೂ ಬರಿದಾದವರಂತೆ, ಅಸಮಾಧಾನಗೊಂಡವರಂತೆ ಮತ್ತು ಶಕ್ತಿಹೀನರಂತೆ ಅನುಭವಿಸುತ್ತೀರಿ. ಆತ್ಮವಿಶ್ವಾಸ ಎಂದರೆ ನಿಮ್ಮ ಮೌಲ್ಯ ನಿಮಗೆ ತಿಳಿದಿದೆ. ಮತ್ತು ನಿಮ್ಮ ಮೌಲ್ಯ ತಿಳಿದಿದ್ದರೆ ನೀವು ಅದನ್ನು ರಕ್ಷಿಸುತ್ತೀರಿ. ನಿಮಗೆ ಮುಖ್ಯವಲ್ಲದ ವಿಷಯಗಳಿಗಾಗಿ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡುವುದಿಲ್ಲ. ವಿಷಕಾರಿ ಜನರು ನಿಮ್ಮನ್ನು ಬರಿದಾಗಿಸಲು ನೀವು ಬಿಡುವುದಿಲ್ಲ. ನಿಮ್ಮ ಉತ್ತರ ಬೇಡ ಆಗಿರಬೇಕು ಎಂದು ನಿಮಗೆ ತಿಳಿದಿದ್ದರೂ ನೀವು ಹೌದು ಎಂದು ಹೇಳುತ್ತಲೇ ಇರುವುದಿಲ್ಲ. ಬೇಡ ಎಂದು ಹೇಳುವುದು ನಿಮ್ಮನ್ನು ಸ್ವಾರ್ಥಿಯನ್ನಾಗಿ ಮಾಡುವುದಿಲ್ಲ, ಅದು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮ ಶಾಂತಿಯನ್ನು ರಕ್ಷಿಸಲು ನೀವು ನಿಮ್ಮನ್ನು ಸಾಕಷ್ಟು ಗೌರವಿಸುತ್ತೀರಿ ಎಂದು ಅದು ಸಾಬೀತುಪಡಿಸುತ್ತದೆ. ಸಂಘರ್ಷವನ್ನು ತಪ್ಪಿಸಲು ನೀವು ಎಷ್ಟು ಬಾರಿ ಹೌದು ಎಂದು ಹೇಳಿದ್ದೀರಿ ಎಂದು ಯೋಚಿಸಿ. ಬಹುಶಃ ನೀವು ಬೇಡದ ಯೋಜನೆಗಳಿಗೆ ಒಪ್ಪಿದ್ದೀರಿ, ನೀವು ನಿಭಾಯಿಸಲಾಗದ ಕೆಲಸವನ್ನು ತೆಗೆದುಕೊಂಡಿದ್ದೀರಿ, ಅಥವಾ ಯಾರಾದರೂ ನಿಮ್ಮನ್ನು ಸಣ್ಣವರಂತೆ ಭಾವಿಸುವ ರೀತಿಯಲ್ಲಿ ಮಾತನಾಡಲು ಅವಕಾಶ ನೀಡಿದ್ದೀರಿ. ನೀವು ಪ್ರತಿ ಬಾರಿ ಹಾಗೆ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸದ ಒಂದು ಸಣ್ಣ ತುಂಡು ದುರ್ಬಲಗೊಂಡಿತು, ಅವರು ಏನು ಮಾಡಿದರು ಎಂಬುದಕ್ಕಲ್ಲ, ಆದರೆ ನೀವು ಏನನ್ನು ಅನುಮತಿಸಿದ್ದೀರಿ ಎಂಬುದಕ್ಕೆ. ನೀವು ಇಲ್ಲಿ ನಾನು ಗೆರೆಯನ್ನು ಎಳೆಯುತ್ತೇನೆ ಎಂದು ನಿರ್ಧರಿಸಿದಾಗ ಆತ್ಮವಿಶ್ವಾಸವೂ ಬೆಳೆಯುತ್ತದೆ. ಮತ್ತು ಪ್ರಮುಖ ಅಂಶ ಇಲ್ಲಿದೆ. ನಿಮ್ಮ ಗಡಿಗಳನ್ನು ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲ. ಹೆಚ್ಚಾಗಿ ಜನರು ಅತಿಯಾಗಿ ವಿವರಿಸುತ್ತಾರೆ. ಅವರು ಕ್ಷಮಿಸಿ, ನನಗೆ ಸಾಧ್ಯವಿಲ್ಲ ಏಕೆಂದರೆ ಎಂದು ಹೇಳಿ ದೀರ್ಘ ಕಾರಣಗಳ ಪಟ್ಟಿಯನ್ನು ನೀಡುತ್ತಾರೆ. ಆದರೆ ಸತ್ಯವೇನೆಂದರೆ, ಬೇಡ ಎಂಬುದು ಒಂದು ಸಂಪೂರ್ಣ ವಾಕ್ಯ. ಅದು ನನಗೆ ಕೆಲಸ ಮಾಡುವುದಿಲ್ಲ. ನಾನು ಲಭ್ಯವಿಲ್ಲ. ನಾನು ಅದನ್ನು ಮಾಡದಿರಲು ನಿರ್ಧರಿಸಿದ್ದೇನೆ. ಸಂಕ್ಷಿಪ್ತ, ಶಾಂತ ಮತ್ತು ಕ್ಷಮೆಯಾಚಿಸದ. ಅದು ಶಕ್ತಿ. ಅದು ಸ್ಪಷ್ಟತೆ. ಮೊದಲಿಗೆ ಗಡಿಗಳನ್ನು ನಿರ್ಧರಿಸುವುದು ಅನಾನುಕೂಲವಾಗಿ ಅನಿಸುತ್ತದೆ. ನೀವು ಅಪರಾಧವನ್ನು ಅನುಭವಿಸುತ್ತೀರಿ. ಜನರು ನಿಮ್ಮನ್ನು ಶೀತ ಅಥವಾ ದಯೆಯಿಲ್ಲದವರು ಎಂದು ಭಾವಿಸುತ್ತಾರೆ ಎಂದು ನೀವು ಚಿಂತಿಸುತ್ತೀರಿ. ಆದರೆ ಕಾಲಾನಂತರದಲ್ಲಿ ನೀವು ಒಂದು ಪ್ರಮುಖ ವಿಷಯವನ್ನು ಅರಿತುಕೊಳ್ಳುತ್ತೀರಿ. ನೀವು ಗಡಿಗಳನ್ನು ಹೊಂದಿದಾಗ ಜನರು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾರೆ. ಅವರಿಗೆ ಆ ಕ್ಷಣದಲ್ಲಿ ಅದು ಯಾವಾಗಲೂ ಇಷ್ಟವಾಗದಿರಬಹುದು, ಆದರೆ ಅವರು ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಕಲಿಯುತ್ತಾರೆ. ನೀವು ಸುಲಭವಾಗಿ ಕುಶಲತೆಯಿಂದ ನಿರ್ವಹಿಸುವವರಲ್ಲ, ಅನುಮೋದನೆಗೆ ಹತಾಶರಾಗಿಲ್ಲ, ತಾತ್ಕಾಲಿಕ ಆರಾಮಕ್ಕಾಗಿ ನಿಮ್ಮ ಶಾಂತಿಯನ್ನು ಮಾರಾಟ ಮಾಡಲು ಸಿದ್ಧರಿಲ್ಲ ಎಂದು ಅವರು ನೋಡುತ್ತಾರೆ. ಮತ್ತು ಇಲ್ಲಿ ಒಂದು ಬೋನಸ್ ಇದೆ. ಸರಿಯಾದ ಜನರು, ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವವರು, ನಿಮ್ಮ ಗಡಿಗಳನ್ನು ಗೌರವಿಸುತ್ತಾರೆ. ಅವರು ಅವುಗಳನ್ನು ಪಾಲಿಸುತ್ತಾರೆ. ಅವರು ಅವುಗಳನ್ನು ಮೆಚ್ಚುತ್ತಾರೆ ಕೂಡ. ಅನ್ಯಾಯದ ಲಾಭ ಪಡೆಯಲು ಬಯಸುವ ತಪ್ಪಾದ ಜನರು ಮಾತ್ರ ಅಸಮಾಧಾನಗೊಳ್ಳುತ್ತಾರೆ. ಆದ್ದರಿಂದ ಯಾರಾದರೂ ನಿಮ್ಮ ಗಡಿಯಲ್ಲಿ ಕೋಪಗೊಂಡಾಗ ಆ ಗಡಿ ಅಗತ್ಯವಾಗಿತ್ತು ಎಂಬುದಕ್ಕೆ ಅದನ್ನು ದೃಢೀಕರಣವಾಗಿ ತೆಗೆದುಕೊಳ್ಳಿ. ಗಡಿಗಳನ್ನು ನಿರ್ಧರಿಸುವುದು ಜನರನ್ನು ದೂರ ತಳ್ಳುವ ಬಗ್ಗೆ ಅಲ್ಲ, ಇದು ನಿಮ್ಮ ಜಾಗವನ್ನು ರಕ್ಷಿಸುವ ಬಗ್ಗೆ. ಇದರಿಂದ ನೀವು ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಗೆ ನಿಮ್ಮ ಅತ್ಯುತ್ತಮವಾದದನ್ನು ನೀಡಬಹುದು. ನೀವು ನಿರಂತರವಾಗಿ ಬೇರೆಲ್ಲದಕ್ಕೂ ಹೌದು ಎಂದು ಹೇಳುವುದರಿಂದ ಬರಿದಾಗಿದ್ದರೆ ನಿಮ್ಮ ಗುರಿಗಳು, ನಿಮ್ಮ ಕನಸುಗಳು ಅಥವಾ ನಿಮ್ಮ ಸಂಬಂಧಗಳಿಗೆ ನೀವು ಸುರಿಯಲು ಸಾಧ್ಯವಿಲ್ಲ. ಗಡಿಗಳು ಸ್ವಾರ್ಥಿಯಲ್ಲ, ಅವು ಅವಶ್ಯಕ. ಹಾಗಾದರೆ ನೀವು ಹೇಗೆ ಪ್ರಾರಂಭಿಸುತ್ತೀರಿ?
ನಿಮ್ಮ ಜೀವನದ ಒಂದು ಸರಳ ಪ್ರದೇಶದಿಂದ ಪ್ರಾರಂಭಿಸಿ, ಅಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸುತ್ತಿದ್ದೀರಿ. ಆ ಅಸಮಾಧಾನವು ಗಡಿ ಕಾಣೆಯಾಗಿದೆ ಎಂಬುದರ ಸಂಕೇತವಾಗಿದೆ. ಬಹುಶಃ ಅದು ನಿಮ್ಮ ಮೇಲೆ ಹೆಚ್ಚಿನ ಕೆಲಸವನ್ನು ಸುರಿಯುವ ಸಹೋದ್ಯೋಗಿಯಾಗಿರಬಹುದು. ಬಹುಶಃ ಅವರು ನೀಡಿದ್ದಕ್ಕಿಂತ ಹೆಚ್ಚು ತೆಗೆದುಕೊಳ್ಳುವ ಸ್ನೇಹಿತನಾಗಿರಬಹುದು. ಬಹುಶಃ ಅದು ಅತಿಯಾಗಿ ಬದ್ಧರಾಗುವ ನಿಮ್ಮದೇ ಅಭ್ಯಾಸವಾಗಿರಬಹುದು. ನಿಮಗೆ ಆ ಉದ್ವೇಗ ಎಲ್ಲಿ ಅನಿಸುತ್ತದೆಯೋ ಅಲ್ಲಿ ಗಡಿ ಅಗತ್ಯವಿದೆ. ನಿಮ್ಮ ಗೆರೆಯನ್ನು ನಿರ್ಧರಿಸಿ. ನಂತರ ಅದನ್ನು ಶಾಂತವಾಗಿ ಜಾರಿಗೊಳಿಸಿ. ಆತ್ಮವಿಶ್ವಾಸ ಎಂದರೆ ಎಲ್ಲರನ್ನೂ ಮೆಚ್ಚಿಸುವುದು ಅಲ್ಲ, ನಿಮಗೆ ನೀವೇ ಪ್ರಾಮಾಣಿಕವಾಗಿ ಬದುಕುವುದು. ಮತ್ತು ಪ್ರಾಮಾಣಿಕತೆ ಎಂದರೆ ಇತರರು ಅರ್ಥಮಾಡಿಕೊಳ್ಳದಿದ್ದರೂ ಮುಖ್ಯವಾದುದನ್ನು ರಕ್ಷಿಸುವುದು. ಅಪಾಯಕಾರಿ ಆತ್ಮವಿಶ್ವಾಸ ಎಂದರೆ ನೀವು ನಡುಗದೆ ಬೇಡ ಎಂದು ಹೇಳಲು ಸಾಧ್ಯವಾದಾಗ. ಅಪರಾಧವಿಲ್ಲದೆ ನಿಮ್ಮ ನೆಲವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾದಾಗ. ನಿಮ್ಮ ಶಕ್ತಿಯು ನೀವು ಹೊಂದಿರುವ ಅತ್ಯಂತ ಮೌಲ್ಯಯುತ ಸಂಪನ್ಮೂಲ ಎಂದು ಅದನ್ನು ರಕ್ಷಿಸಲು ನಿಮಗೆ ಸಾಧ್ಯವಾದಾಗ. ಆದ್ದರಿಂದ ನಿಮ್ಮ ಗಡಿಗಳನ್ನು ನಿರ್ಧರಿಸಿ, ಅವುಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳಿ ಮತ್ತು ನಿಮ್ಮನ್ನು ಗೌರವಿಸಿದ್ದಕ್ಕಾಗಿ ಎಂದಿಗೂ ಕ್ಷಮೆಯಾಚಿಸಬೇಡಿ. ಏಕೆಂದರೆ ಒಮ್ಮೆ ನೀವು ಅದನ್ನು ಆಳವಾಗಿ ಕಲಿತರೆ, ನಿಜವಾದ ಆತ್ಮವಿಶ್ವಾಸವು ನೀವು ಯಾವುದಕ್ಕೆ ಹೌದು ಎಂದು ಹೇಳುತ್ತೀರಿ ಎಂಬುದರಿಂದ ಮಾತ್ರ ಬರುವುದಿಲ್ಲ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಸ್ವೀಕರಿಸಲು ನಿರಾಕರಿಸುವ ಶಕ್ತಿಯಿಂದ ಅದು ಬರುತ್ತದೆ. ಅಧ್ಯಾಯ 13 ಗೊಂದಲದಲ್ಲಿ ಶಾಂತವಾಗಿ ನಿಲ್ಲಿರಿ. ಸ್ಟ್ಯಾಂಡ್ ಕಾಮ್ ಅಂಡ್ ಚೇರ್ಸ್. ವಿಷಯಗಳು ಚೆನ್ನಾಗಿ ನಡೆಯುತ್ತಿರುವಾಗ ಆತ್ಮವಿಶ್ವಾಸವು ನಿಜವಾಗಿಯೂ ಪರೀಕ್ಷಿಸಲ್ಪಡುವುದಿಲ್ಲ. ಜೀವನ ಸುಗಮವಾಗಿರುವಾಗ, ಯೋಜನೆಗಳು ಕಾರ್ಯರೂಪಕ್ಕೆ ಬಂದಾಗ ಮತ್ತು ಅನಿರೀಕ್ಷಿತ ಏನೂ ಕಾಣಿಸದಿದ್ದಾಗ ಯಾರಾದರೂ ಸಂಯೋಜಿತರಾಗಿ ಕಾಣಬಹುದು. ಆದರೆ ಆತ್ಮವಿಶ್ವಾಸದ ನಿಜವಾದ ಅಳತೆ ಏನೆಂದರೆ, ಗೊಂದಲವು ಉಂಟಾದಾಗ ನೀವು ನಿಮ್ಮನ್ನು ಹೇಗೆ ಒಯ್ಯುತ್ತೀರಿ ಎಂಬುದು. ರೂಮಿನಲ್ಲಿ ಸದ್ದು ಹೆಚ್ಚಾದಾಗ, ಜನರು ಭಯಭೀತರಾದಾಗ, ಎಲ್ಲವೂ ಅನಿಶ್ಚಿತವಾಗಿರುವಾಗ, ಆಗ ನಿಜವಾದ ಆತ್ಮವಿಶ್ವಾಸ ಕುಸಿಯುತ್ತದೆ ಅಥವಾ ಬೆಳಗುತ್ತದೆ. ಹೆಚ್ಚಿನ ಜನರು ಗೊಂದಲದಲ್ಲಿ ಕುಸಿಯುತ್ತಾರೆ. ಅವರು ಆತುರಪಡುತ್ತಾರೆ. ಅವರು ಭಯಭೀತರಾಗುತ್ತಾರೆ. ಅವರು ಅತಿಯಾಗಿ ಪ್ರತಿಕ್ರಿಯಿಸುತ್ತಾರೆ. ಅವರ ಭಾವನೆಗಳು ನಿಯಂತ್ರಣಕ್ಕೆ ಬರುತ್ತವೆ ಮತ್ತು ಎಲ್ಲವನ್ನೂ ಒಂದೇ ಬಾರಿಗೆ ಸರಿಪಡಿಸಲು ಹತಾಶರಾಗಿರುವುದರಿಂದ ಅವರು ಕಳಪೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಎದ್ದು ಕಾಣುವವರು, ಪ್ರಯತ್ನಿಸದೆ ಗೌರವವನ್ನು ಗಳಿಸುವವರು, ಶಾಂತವಾಗಿ ಉಳಿಯುವವರು. ಎಲ್ಲರೂ ವೇಗವನ್ನು ಹೆಚ್ಚಿಸಿದಾಗ ಅವರು ನಿಧಾನಗೊಳಿಸುತ್ತಾರೆ. ಎಲ್ಲರೂ ಉಸಿರನ್ನು ಹಿಡಿದಿಟ್ಟುಕೊಂಡಾಗ ಅವರು ಉಸಿರಾಡುತ್ತಾರೆ. ಎಲ್ಲರೂ ಕೂಗುತ್ತಿರುವಾಗ ಅವರು ತಮ್ಮ ಧ್ವನಿಯನ್ನು ಸ್ಥಿರವಾಗಿ ಇಡುತ್ತಾರೆ. ಆ ಶಾಂತತೆ ಅಪರೂಪ ಮತ್ತು ಅದು ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಒತ್ತಡದ ಪರಿಸ್ಥಿತಿಗಳಲ್ಲಿ ಸಂಯೋಜಿತರಾಗಿ ಉಳಿದವರ ಸುತ್ತ ನೀವು ಹೇಗೆ ಅನುಭವಿಸುತ್ತೀರಿ ಎಂದು ಯೋಚಿಸಿ. ನೀವು ಸುರಕ್ಷಿತವಾಗಿ ಅನುಭವಿಸುತ್ತೀರಿ. ವಿಷಯಗಳು ಹೇಗಾದರೂ ಸರಿಯಾಗುತ್ತವೆ ಎಂದು ನಿಮಗೆ ಅನಿಸುತ್ತದೆ. ಅವರು ನಿಮ್ಮ ಶಾಂತತೆಯನ್ನು ನಿಮಗೆ ವರ್ಗಾಯಿಸುತ್ತಾರೆ. ಅದು ಅಸ್ತಿತ್ವದ ಶಕ್ತಿ. ಮತ್ತು ಒಳ್ಳೆಯ ಸುದ್ದಿ ಏನೆಂದರೆ, ನೀವು ಆ ವ್ಯಕ್ತಿಯಾಗಲು ನಿಮಗೆ ನೀವೇ ತರಬೇತಿ ನೀಡಬಹುದು. ಗೊಂದಲವು ಜನರನ್ನು ಮುರಿಯುವುದಿಲ್ಲ, ಗೊಂದಲಕ್ಕೆ ಅವರ ಪ್ರತಿಕ್ರಿಯೆ ಮುರಿಯುತ್ತದೆ ಎಂಬುದನ್ನು ಗುರುತಿಸುವುದರೊಂದಿಗೆ ಇದು ಪ್ರಾರಂಭವಾಗುತ್ತದೆ. ಘಟನೆ ಗೊಂದಲಮಯವಾಗಿರಬಹುದು. ಸವಾಲು ಕಠಿಣವಾಗಿರಬಹುದು. ಆದರೆ ನೀವು ಕುಸಿಯುತ್ತೀರಾ ಅಥವಾ ಏಳುತ್ತೀರಾ ಎಂಬುದನ್ನು ನಿಮ್ಮ ಪ್ರತಿಕ್ರಿಯೆ ನಿರ್ಧರಿಸುತ್ತದೆ. ಬಿರುಗಾಳಿಯಲ್ಲಿ ನಿಮ್ಮನ್ನು ಕೊಚ್ಚಿಕೊಂಡು ಹೋಗಲು ನೀವು ಅವಕಾಶ ನೀಡಿದರೆ ನೀವು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಿ. ಆದರೆ ನೀವು ನಿಮ್ಮನ್ನು ಶಾಂತತೆಯಲ್ಲಿ ದೃಢವಾಗಿ ನಿಲ್ಲಿಸಿದರೆ ನೀವು ನಿಯಂತ್ರಣವನ್ನು ಮರಳಿ ತೆಗೆದುಕೊಳ್ಳುತ್ತೀರಿ. ಹಾಗಾದರೆ ನೀವು ಅದನ್ನು ಹೇಗೆ ಮಾಡುತ್ತೀರಿ? 1. ನಿಮ್ಮ ಉಸಿರಾಟದಿಂದ ಪ್ರಾರಂಭಿಸಿ. ಗೊಂದಲ ಉಂಟಾದಾಗ ನಿಮ್ಮ ದೇಹದ ನೈಸರ್ಗಿಕ ಪ್ರವೃತ್ತಿ ಬಿಗಿಯಾಗುವುದು, ಆಳವಿಲ್ಲದ ಉಸಿರಾಟ ಮತ್ತು ಹೋರಾಟ ಅಥವಾ ಪಲಾಯನಕ್ಕೆ ಸಿದ್ಧವಾಗುವುದು. ಆಗ ನೀವು ನಿಮ್ಮ ಉಸಿರಾಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ನಿಧಾನವಾದ, ಸ್ಥಿರವಾದ ಉಸಿರಾಟವು ನಿಮ್ಮ ದೇಹಕ್ಕೆ ನಾನು ಅಪಾಯದಲ್ಲಿಲ್ಲ, ನಾನು ನಿಯಂತ್ರಣದಲ್ಲಿ ಇದ್ದೇನೆ ಎಂದು ಹೇಳುತ್ತದೆ. ಆ ಒಂದು ಸಣ್ಣ ಕ್ರಿಯೆಯು ಗೊಂದಲ ಮತ್ತು ನಿಮ್ಮ ಪ್ರತಿಕ್ರಿಯೆಯ ನಡುವೆ ಜಾಗವನ್ನು ಸೃಷ್ಟಿಸುತ್ತದೆ. 2. ನಿಮ್ಮ ವೇಗವನ್ನು ನಿರ್ವಹಿಸಿ. ಒತ್ತಡದ ಸಂದರ್ಭಗಳಲ್ಲಿ ವೇಗವು ಎಲ್ಲವನ್ನೂ ಪರಿಹರಿಸುತ್ತದೆ ಎಂಬಂತೆ ಜನರು ಆತುರಪಡುತ್ತಾರೆ. ಆದರೆ ಆತುರವು ಸಾಮಾನ್ಯವಾಗಿ ತಪ್ಪುಗಳಿಗೆ ಕಾರಣವಾಗುತ್ತದೆ ಮತ್ತು ತಪ್ಪುಗಳು ಹೆಚ್ಚು ಗೊಂದಲವನ್ನು ಸೃಷ್ಟಿಸುತ್ತವೆ. ಆತ್ಮವಿಶ್ವಾಸವುಳ್ಳ ವ್ಯಕ್ತಿ ಆತುರಪಡುವುದಿಲ್ಲ, ಅವರು ಸ್ಪಷ್ಟತೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಚಲಿಸುತ್ತಾರೆ. ಅವರ ವೇಗವು ನಾನು ಸ್ಥಿರವಾಗಿದ್ದೇನೆ, ನಾನು ವಿಚಲಿತನಾಗಿಲ್ಲ ಎಂದು ಸಂವಹನ ಮಾಡುತ್ತದೆ. 3. ನಿಮ್ಮ ಧ್ವನಿಯನ್ನು ಕಡಿಮೆ ಮತ್ತು ಶಾಂತವಾಗಿ ಇರಿಸಿ. ಗೊಂದಲವು ಶಬ್ದದಿಂದ ಪೋಷಿಸಲ್ಪಡುತ್ತದೆ. ನೀವು ಆ ಶಬ್ದಕ್ಕೆ ಭೀತಿಯಿಂದ ಹೊಂದಿಕೆಯಾದರೆ ನೀವು ಬೆಂಕಿಗೆ ಇಂಧನವನ್ನು ಸೇರಿಸುತ್ತೀರಿ. ಆದರೆ ನೀವು ನಿಧಾನವಾಗಿ, ಮೃದುವಾಗಿ, ಹೆಚ್ಚು ಆಳವಾಗಿ ಮಾತನಾಡಿದರೆ ಜನರು ಕೇಳುತ್ತಾರೆ.
ನೀವು ತಕ್ಷಣವೇ ಶಕ್ತಿಯನ್ನು ಬದಲಾಯಿಸುತ್ತೀರಿ. ನಿಮ್ಮಲ್ಲಿ ಎಲ್ಲ ಉತ್ತರಗಳು ಇಲ್ಲದಿದ್ದರೂ ಸಹ ನಿಮ್ಮ ಶಾಂತಸ್ವರವು ಇತರರಿಗೆ ಭರವಸೆ ನೀಡುತ್ತದೆ ಮತ್ತು ನಿಮ್ಮನ್ನು ನಂಬುವ ವ್ಯಕ್ತಿಯಾಗಿ ಇರಿಸುತ್ತದೆ. ಗೊಂದಲದಲ್ಲಿ ಶಾಂತವಾಗಿ ನಿಲ್ಲುವುದು ಎಂದರೆ ಏನೂ ತಪ್ಪಾಗಿಲ್ಲ ಎಂದು ನಟಿಸುವುದು ಅಲ್ಲ, ಗೊಂದಲವು ನಿಮ್ಮನ್ನು ಹೊಂದಲು ನೀವು ನಿರಾಕರಿಸುವುದು. ನಿಮ್ಮ ಸುತ್ತಲಿನ ಎಲ್ಲವೂ ನಿಮ್ಮನ್ನು ಅಸಮತೋಲನಗೊಳಿಸಲು ಪ್ರಯತ್ನಿಸಿದಾಗ ನಿಮ್ಮ ಕೇಂದ್ರವನ್ನು ಇಟ್ಟುಕೊಳ್ಳುವುದು. ಮತ್ತು ನೀವು ಇದನ್ನು ನಿರಂತರವಾಗಿ ಮಾಡಿದಾಗ ಜನರು ಗಮನಿಸಲು ಪ್ರಾರಂಭಿಸುತ್ತಾರೆ. ಅವರು ನಿಮ್ಮನ್ನು ವಿಶ್ವಾಸಾರ್ಹರೆಂದು ನೋಡುತ್ತಾರೆ. ಅವರು ನಿಮ್ಮನ್ನು ಬಲಶಾಲಿ ಎಂದು ನೋಡುತ್ತಾರೆ. ನೀವು ಆ ಪಾತ್ರವನ್ನು ಕೇಳದಿದ್ದರೂ ಸಹ ಅವರು ನಿಮ್ಮನ್ನು ನಾಯಕರೆಂದು ನೋಡುತ್ತಾರೆ. ಆದರೆ ಇಲ್ಲಿ ಆಳವಾದ ಸತ್ಯವಿದೆ. ಗೊಂದಲದಲ್ಲಿ ಶಾಂತವಾಗಿರುವುದು ಕೇವಲ ಇತರರಿಗಾಗಿ ಅಲ್ಲ, ಇದು ನಿಮಗಾಗಿ. ಏಕೆಂದರೆ ಜೀವನವು ಗೊಂದಲಮಯವಾದಾಗಲೆಲ್ಲ ನೀವು ನೆಲಸಮ ಮಾಡಿದಾಗ ನೀವು ನಿಮ್ಮ ಸ್ವಂತ ಶಕ್ತಿಯನ್ನು ನಿಮಗೆ ನೀವೇ ನೆನಪಿಸಿಕೊಳ್ಳುತ್ತೀರಿ. ಬಿರುಗಾಳಿಗಳು ನಿಮ್ಮನ್ನು ಮುರಿಯುವುದಿಲ್ಲ, ಅವು ನಿಮ್ಮನ್ನು ಬಹಿರಂಗಪಡಿಸುತ್ತವೆ ಎಂದು ನಿಮಗೆ ನೀವೇ ಸಾಬೀತುಪಡಿಸುತ್ತೀರಿ. ಮತ್ತು ಆ ಪುರಾವೆಯು ಆ ಕ್ಷಣವನ್ನು ಮೀರಿ ಉಳಿಯುವ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ಜೀವನವು ನಿಮ್ಮತ್ತ ಗೊಂದಲವನ್ನು ಎಸೆದಾಗ ಮತ್ತು ಅದು ಎಸೆಯುತ್ತದೆ, ವಿರಾಮಗೊಳಿಸಿ, ಉಸಿರಾಡಿ, ನಿಧಾನಗೊಳಿಸಿ, ನಿಮ್ಮನ್ನು ದೃಢವಾಗಿ ನಿಲ್ಲಿಸಿ. ಆ ಕ್ಷಣದಲ್ಲಿ ನೀವು ಬಿರುಗಾಳಿಯಲ್ಲಿ ಮತ್ತೊಂದು ಭಯಭೀತರಾದ ಧ್ವನಿಯಾಗಿರುವುದಿಲ್ಲ ಎಂದು ನಿರ್ಧರಿಸಿ. ನೀವು ರೂಮಿನಲ್ಲಿ ಶಾಂತವಾಗಿರುತ್ತೀರಿ. ಏಕೆಂದರೆ ಅಪಾಯಕಾರಿ ಆತ್ಮವಿಶ್ವಾಸವು ಗೊಂದಲದಲ್ಲಿ ಕೂಗುವುದಿಲ್ಲ, ಅದು ಓಡಿಹೋಗುವುದಿಲ್ಲ, ಅದು ಕುಸಿಯುವುದಿಲ್ಲ. ಬಿರುಗಾಳಿ ಎಷ್ಟು ಜೋರಾಗಿದ್ದರೂ ಅದು ಎತ್ತರವಾಗಿ, ಸ್ಥಿರವಾಗಿ ಮತ್ತು ಶಾಂತವಾಗಿ ನಿಲ್ಲುತ್ತದೆ. ಮತ್ತು ನೀವು ಅದನ್ನು ಆಳವಾಗಿ ಕಲಿತಾಗ ಈ ಜಗತ್ತಿನಲ್ಲಿ ಯಾವುದೂ ನಿಮ್ಮನ್ನು ನಿಜವಾಗಿಯೂ ಅಲ್ಲಾಡಿಸಲು ಸಾಧ್ಯವಿಲ್ಲ. ಅಧ್ಯಾಯ 14 ಕೌಶಲ್ಯವು ಖಚಿತವಾಗುವವರೆಗೆ ತರಬೇತಿ ನೀಡಿ. ಟ್ರೈನ್ ಅಂಟಿಲ್ ಸ್ಕಿಲ್ ಬಿಕಮ್ಸ್ ಸರ್ಟೇನಿಟಿ. ಆತ್ಮವಿಶ್ವಾಸವು ಮ್ಯಾಜಿಕ್ ಅಲ್ಲ, ಅದು ಶೂನ್ಯದಿಂದ ಕಾಣಿಸಿಕೊಳ್ಳುವುದಿಲ್ಲ, ಅದು ಕೇವಲ ಒಂದು ಮನಸ್ಥಿತಿ ಅಥವಾ ಕನ್ನಡಿಯ ಮುಂದೆ ಪಿಸುಗುಟ್ಟುವ ಸಕಾರಾತ್ಮಕ ದೃಢೀಕರಣವಲ್ಲ. ನಿಜವಾದ ಶಾಶ್ವತ ಆತ್ಮವಿಶ್ವಾಸವು ಹೆಚ್ಚು ಆಳವಾದ ವಿಷಯದ ಮೇಲೆ ನಿರ್ಮಿಸಲ್ಪಟ್ಟಿದೆ, ಸಾಮರ್ಥ್ಯ, ಕಾಂಪಿಟೆನ್ಸ್. ನೀವು ಕೆಲಸ ಮಾಡಿದ್ದೀರಿ ಎಂದು ನಿಮಗೆ ತಿಳಿದಿರುವಾಗ, ಒಂದು ಕೌಶಲ್ಯವು ಎರಡನೇ ಸ್ವಭಾವವಾಗುವವರೆಗೆ ನಿಮಗೆ ನೀವೇ ತರಬೇತಿ ನೀಡಿದಾಗ, ನೀವು ಸಾಕಷ್ಟು ಉತ್ತಮರು ಎಂದು ನಂಬುವುದನ್ನು ನಿಲ್ಲಿಸಿ ಮತ್ತು ನಿಮಗೆ ತಿಳಿದಿದೆ ಎಂದು ಪ್ರಾರಂಭಿಸುತ್ತೀರಿ. ಸಂದೇಹದಿಂದ ಖಚಿತತೆಗೆ ಈ ಬದಲಾವಣೆಯೇ ಅಪಾಯಕಾರಿ ಆತ್ಮವಿಶ್ವಾಸವು ಜನಿಸುವ ಸ್ಥಳವಾಗಿದೆ. ಅಧ್ಯಾಯ 15 ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕಿ. ಲಿವ್ as if you need nothing. ಆತ್ಮವಿಶ್ವಾಸದ ಅಂತಿಮ ಮಟ್ಟವೆಂದರೆ ನಿಮಗೆ ಏನೂ ಅಗತ್ಯವಿಲ್ಲದಂತೆ ನೀವು ಬದುಕಿದಾಗ. ನೀವು ಯಶಸ್ಸು, ಗುರುತಿಸುವಿಕೆ ಅಥವಾ ಸಂಬಂಧಗಳನ್ನು ಆನಂದಿಸುವುದಿಲ್ಲ ಎಂದಲ್ಲ, ಆದರೆ ನೀವು ಅವುಗಳ ಮೇಲೆ ಅವಲಂಬಿತರಾಗಿಲ್ಲ ಎಂಬ ಕಾರಣಕ್ಕಾಗಿ. ನಿಮ್ಮ ಮೌಲ್ಯ, ನಿಮ್ಮ ಶಾಂತಿ ಮತ್ತು ನಿಮ್ಮ ಗುರುತು ಇನ್ನು ಮುಂದೆ ಇತರರು ಕೊಡುವ ಅಥವಾ ತೆಗೆದುಕೊಳ್ಳುವ ವಿಷಯಗಳ ಮೇಲೆ ಅವಲಂಬಿತವಾಗಿಲ್ಲದಿದ್ದಾಗ, ಹೆಚ್ಚಿನ ಜನರು ಎಂದಿಗೂ ಅನುಭವಿಸದ ಸ್ವಾತಂತ್ರ್ಯಕ್ಕೆ ನೀವು ಹೆಜ್ಜೆ ಇಡುತ್ತೀರಿ. ಹೆಚ್ಚಿನ ಜನರು ನಿರಂತರ ಅಗತ್ಯದಲ್ಲಿ ಬದುಕುತ್ತಾರೆ. ಸುರಕ್ಷಿತವಾಗಿರಲು ಅವರಿಗೆ ಅನುಮೋದನೆ ಬೇಕು. ಮುಖ್ಯ ಎಂದು ಭಾವಿಸಲು ಅವರಿಗೆ ಗಮನ ಬೇಕು. ತಮ್ಮ ಬಗ್ಗೆ ಹೆಮ್ಮೆಪಡಲು ಅವರಿಗೆ ಫಲಿತಾಂಶಗಳು ಬೇಕು. ಮತ್ತು ಅವರಿಗೆ ಅಗತ್ಯವಿರುವುದರಿಂದ ಅವರು ಬೆನ್ನಟ್ಟುತ್ತಾರೆ. ಅವರು ಮಾನ್ಯತೆಯನ್ನು ಬೆನ್ನಟ್ಟುತ್ತಾರೆ. ಅವರು ಚಪ್ಪಾಳೆಯನ್ನು ಬೆನ್ನಟ್ಟುತ್ತಾರೆ. ಅವರು ಹಿಡಿದ ತಕ್ಷಣ ಕೈಯಿಂದ ಜಾರಿಹೋಗುವ ವಿಷಯಗಳನ್ನು ಬೆನ್ನಟ್ಟುತ್ತಾರೆ. ಮತ್ತು ಅವರು ಹೆಚ್ಚು ಬೆನ್ನಟ್ಟಿದಷ್ಟು ಅವರಿಗೆ ಹೆಚ್ಚು ದುರ್ಬಲರಾಗಿ ಅನುಭವಿಸುತ್ತದೆ. ಆದರೆ ಅನುಮೋದನೆಗಾಗಿ ಆ ಹಸಿವಿಲ್ಲದೆ ಜೀವನದ ಮೂಲಕ ನಡೆಯುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮನ್ನು ಪೂರ್ಣಗೊಳಿಸಲು ಅವು ನಿಮಗೆ ಅಗತ್ಯವಿದೆ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನೀವು ಈಗಾಗಲೇ ಯಾರಾಗಿದ್ದೀರಿ ಎಂಬುದರ ಅಭಿವ್ಯಕ್ತಿಯಾಗಿ ನೀವು ನಿಮ್ಮ ಗುರಿಗಳನ್ನು ಅನುಸರಿಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಯಶಸ್ಸನ್ನು ಆನಂದಿಸುವುದನ್ನು ಕಲ್ಪಿಸಿಕೊಳ್ಳಿ, ಆದರೆ ಅದರಿಂದ ವ್ಯಾಖ್ಯಾನಿಸಲ್ಪಡುವುದಿಲ್ಲ. ಹತಾಶೆಯಿಂದಲ್ಲ, ಆದರೆ ಆಯ್ಕೆಯಿಂದ ನಿರ್ಮಿಸಲಾದ ಸಂಬಂಧಗಳನ್ನು ಹೊಂದಿರುವುದನ್ನು ಕಲ್ಪಿಸಿಕೊಳ್ಳಿ. ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕುವುದು ಎಂದರೆ ಅದು. ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸುತ್ತೀರಿ ಎಂದಲ್ಲ. ಆ ವಿಷಯಗಳು ಕಣ್ಮರೆಯಾದರೆ ನೀವು ಕುಸಿಯದಂತೆ ನಿಮ್ಮನ್ನು ಒಳಗೆ ತುಂಬಾ ಬಲವಾಗಿ ನಿರ್ಮಿಸಿಕೊಳ್ಳುತ್ತೀರಿ ಎಂದರ್ಥ. ನಿಮ್ಮದೇ ಆದ ಮಾನ್ಯತೆ, ನಿಮ್ಮದೇ ಆದ ಶಾಂತಿ, ನಿಮ್ಮದೇ ಆದ ಶಕ್ತಿಯನ್ನು ನೀವು ಒಯ್ಯುತ್ತೀರಿ. ಅದು ನಿಮ್ಮನ್ನು ಅಪಾಯಕಾರಿಯನ್ನಾಗಿ ಮಾಡುತ್ತದೆ, ಏಕೆಂದರೆ ಯಾರೂ ನಿಮ್ಮ ವಿರುದ್ಧ ಅಗತ್ಯವನ್ನು ಬಳಸಲು ಸಾಧ್ಯವಿಲ್ಲ. ಯೋಚಿಸಿ. ಯಾರಾದರೂ ಹತಾಶೆಯಿಂದ ಅನುಮೋದನೆ ಬಯಸಿದರೆ ಅವರನ್ನು ಕುಶಲತೆಯಿಂದ ನಿರ್ವಹಿಸಬಹುದು. ಯಾರಾದರೂ ಹತಾಶೆಯಿಂದ ಹಣ ಬಯಸಿದರೆ ಅವರನ್ನು ಖರೀದಿಸಬಹುದು. ಯಾರಾದರೂ ಹತಾಶೆಯಿಂದ ಪ್ರೀತಿಯನ್ನು ಬಯಸಿದರೆ ಅವರು ಅರ್ಹತೆಗಿಂತ ಕಡಿಮೆ ಇರುವ ವಿಷಯಕ್ಕೆ ಹೊಂದಿಕೊಳ್ಳುತ್ತಾರೆ. ಅಗತ್ಯವು ದೌರ್ಬಲ್ಯ, ಆದರೆ ನಿಮಗೆ ಬೇಕಾಗಿರುವ ಎಲ್ಲವನ್ನೂ ನಿಮ್ಮೊಳಗೆ ಈಗಾಗಲೇ ಹೊಂದಿದ್ದೀರಿ ಎಂಬಂತೆ ನೀವು ಚಲಿಸಿದಾಗ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನಿಮಗೆ ಲಂಚ ನೀಡಲು ಸಾಧ್ಯವಿಲ್ಲ, ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ. ಇದು ಪ್ರಬಲ ನಾಯಕರ, ಹೆಚ್ಚು ಅಚಲವಾದ ಜನರ ಮನಸ್ಥಿತಿ.
ಅವರು ಯಶಸ್ಸನ್ನು ಆನಂದಿಸುತ್ತಾರೆ, ಆದರೆ ಅದಕ್ಕೆ ಗುಲಾಮರಾಗಿಲ್ಲ. ಅವರು ಸಂಬಂಧಗಳನ್ನು ಆನಂದಿಸುತ್ತಾರೆ, ಆದರೆ ಅವುಗಳಿಂದ ವ್ಯಾಖ್ಯಾನಿಸಲ್ಪಟ್ಟಿಲ್ಲ. ಅವರ ಗುರುತು ಫಲಿತಾಂಶಗಳು, ಅನುಮೋದನೆ ಅಥವಾ ಆಸ್ತಿಗಳಿಗೆ ಸಂಬಂಧಿಸಿಲ್ಲ. ಅವರ ಆತ್ಮವಿಶ್ವಾಸವು ಹೊರಗಿನಿಂದಲ್ಲ, ಒಳಗಿನಿಂದ ಹರಿಯುತ್ತದೆ. ಹಾಗಾದರೆ ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕಲು ನೀವು ಹೇಗೆ ಪ್ರಾರಂಭಿಸುತ್ತೀರಿ? ನಿಮ್ಮ ಗಮನವನ್ನು ಒಳಗಿನ ಕಡೆಗೆ ಬದಲಾಯಿಸುವುದರೊಂದಿಗೆ ಪ್ರಾರಂಭಿಸಿ. ಜನರು ನನಗೆ ಏನನ್ನು ನೀಡಬಹುದು ಎಂದು ಕೇಳುವ ಬದಲು, ನಾನು ನನಗೆ ಏನು ನೀಡಬಹುದು ಎಂದು ಕೇಳಿ. ಗೌರವ, ಶಿಸ್ತು, ಉದ್ದೇಶ ಇವುಗಳನ್ನು ಯಾರೂ ನಿಮಗೆ ಹಸ್ತಾಂತರಿಸಲು ಸಾಧ್ಯವಿಲ್ಲ, ಆದರೆ ನೀವು ಅವುಗಳನ್ನು ಪ್ರತಿದಿನ ನಿರ್ಮಿಸಬಹುದು. ನೀವೇ ನಿಮಗೆ ಹೆಚ್ಚು ಒದಗಿಸಿದಷ್ಟು ಇತರರಿಂದ ನೀವು ಕಡಿಮೆ ಬಯಸುತ್ತೀರಿ. ಮುಂದೆ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನೀವು ಈಗಾಗಲೇ ಹೊಂದಿರುವ ವಿಷಯಗಳ ಬಗ್ಗೆ ನೀವು ಕೃತಜ್ಞರಾಗಿದ್ದಾಗ, ನೀವು ಯಾವುದನ್ನು ಕಳೆದುಕೊಂಡಿದ್ದೀರಿ ಎಂಬುದರ ಬಗ್ಗೆ ಗೀಳು ಹಿಡಿಯುವುದನ್ನು ನಿಲ್ಲಿಸುತ್ತೀರಿ. ಕೃತಜ್ಞತೆಯು ಹತಾಶೆಯನ್ನು ಕೊಲ್ಲುತ್ತದೆ. ನೀವು ಈಗಾಗಲೇ ಮುಖ್ಯವಾದ ರೀತಿಯಲ್ಲಿ ಶ್ರೀಮಂತರಾಗಿದ್ದೀರಿ ಎಂದು ಅದು ನಿಮಗೆ ನೆನಪಿಸುತ್ತದೆ, ಪಾಠಗಳಲ್ಲಿ, ಬೆಳವಣಿಗೆಯಲ್ಲಿ, ಸ್ಥಿತಿಸ್ಥಾಪಕತ್ವದಲ್ಲಿ. ಮತ್ತು ಅಂತಿಮವಾಗಿ, ಎಲ್ಲವೂ ಬಾಹ್ಯವಾಗಿ ತಾತ್ಕಾಲಿಕ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಹಣ ಕಳೆದುಹೋಗಬಹುದು. ಚಪ್ಪಾಳೆ ಮಾಯವಾಗುತ್ತದೆ. ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಆದರೆ ನೀವು ಯಾರು, ನೀವು ಯಾವುದಕ್ಕಾಗಿ ನಿಲ್ಲುತ್ತೀರಿ ಮತ್ತು ನೀವು ನಿಮ್ಮನ್ನು ಹೇಗೆ ಒಯ್ಯುತ್ತೀರಿ, ಅದು ಶಾಶ್ವತ. ನಿಮ್ಮ ಅಡಿಪಾಯವನ್ನು ಅದರ ಮೇಲೆ ನಿರ್ಮಿಸಿ ಮತ್ತು ನೀವು ಎಂದಿಗೂ ನಷ್ಟಕ್ಕೆ ಹೆದರುವುದಿಲ್ಲ. ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕುವುದು ನಿಮ್ಮನ್ನು ಶೀತಲವಾಗಿಸುವುದಿಲ್ಲ, ವಾಸ್ತವವಾಗಿ ಅದು ನಿಮ್ಮನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ. ಗಮನಕ್ಕಾಗಿ ಬೇಡದ, ಅಂಟಿಕೊಳ್ಳದ, ಹೆಚ್ಚು ಪ್ರಯತ್ನಿಸದವರ ಕಡೆಗೆ ಜನರು ಸೆಳೆಯಲ್ಪಡುತ್ತಾರೆ. ಏಕೆ? ಏಕೆಂದರೆ ಅಗತ್ಯವು ಹಿಮ್ಮೆಟ್ಟಿಸುತ್ತದೆ, ಆದರೆ ಶಕ್ತಿಯು ಆಕರ್ಷಿಸುತ್ತದೆ. ಏನು ಅಗತ್ಯವಿಲ್ಲದ ವ್ಯಕ್ತಿಯು ಹೇರಳವಾದ ಸೆಳವನ್ನು ಒಯ್ಯುತ್ತಾನೆ ಮತ್ತು ಹೇರಳವು ಅಪ್ರತಿರೋಧ್ಯವಾಗಿದೆ. ಇದು ಆತ್ಮವಿಶ್ವಾಸದ ಅಂತಿಮ ಹಂತ. ನೀವು ಇನ್ನು ಮುಂದೆ ಅನುಮೋದನೆಯನ್ನು ಬೆನ್ನಟ್ಟದಿದ್ದಾಗ, ನೀವು ಇನ್ನು ಮುಂದೆ ತಿರಸ್ಕಾರಕ್ಕೆ ಹೆದರದಿದ್ದಾಗ, ನೀವು ಇನ್ನು ಮುಂದೆ ಮಾನ್ಯತೆಯ ಅಗತ್ಯವಿಲ್ಲದಿದ್ದಾಗ, ನೀವು ಮುಕ್ತರಾಗಿದ್ದೀರಿ. ನೀವು ಹತಾಶೆಯಿಂದಲ್ಲ, ಆಯ್ಕೆಯಿಂದ ವರ್ತಿಸುತ್ತೀರಿ. ನೀವು ಹಿಂತಿರುಗಿ ಏನನ್ನಾದರೂ ಪಡೆಯಲು ಆಶಿಸುತ್ತಿದ್ದೀರಿ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನೀವು ಬಯಸುತ್ತೀರಿ ಎಂಬ ಕಾರಣಕ್ಕಾಗಿ ನೀಡುತ್ತೀರಿ. ನೀವು ಖಾಲಿಯಾಗಿದ್ದೀರಿ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಅದು ನಿಜವಾದ ಕಾರಣಕ್ಕಾಗಿ ಪ್ರೀತಿಸುತ್ತೀರಿ. ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕಿ, ಏಕೆಂದರೆ ನೀವು ಹಾಗೆ ಮಾಡಿದಾಗ, ನೀವು ಇತರರು ಅಸೂಯೆಪಡುವ ಶಾಂತಿಯಿಂದ, ಇತರರು ಗೌರವಿಸುವ ಖಚಿತತೆಯಿಂದ ಮತ್ತು ಈ ಜಗತ್ತಿನಲ್ಲಿ ಯಾವುದೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಶಕ್ತಿಯೊಂದಿಗೆ ನಡೆಯುತ್ತೀರಿ. ಅದು ಅದರ ಉತ್ತುಂಗದಲ್ಲಿ ಅಪಾಯಕಾರಿ ಆತ್ಮವಿಶ್ವಾಸ. ಕನ್ಕ್ಲೂಷನ್. ಆತ್ಮವಿಶ್ವಾಸ ಎಂದರೆ ಉಳಿದ ಪ್ರಪಂಚಕ್ಕಿಂತ ಜೋರಾಗಿ ಕೂಗುವುದು ಅಲ್ಲ, ಜನರು ನಿಮ್ಮನ್ನು ಗಮನಿಸುವಂತೆ ಒತ್ತಾಯಿಸುವುದು, ಅನುಮೋದನೆಯನ್ನು ಬೆನ್ನಟ್ಟುವುದು ಅಥವಾ ನೀವಲ್ಲದ ವ್ಯಕ್ತಿಯಂತೆ ನಟಿಸುವುದು ಅಲ್ಲ. ಆತ್ಮವಿಶ್ವಾಸವು ಶಾಂತವಾಗಿದೆ. ಅದು ಸ್ಥಿರವಾಗಿದೆ. ಅದು ತನ್ನದೇ ಆದ ಮೌಲ್ಯವನ್ನು ಈಗಾಗಲೇ ತಿಳಿದಿರುವ ಕಾರಣ ತನ್ನನ್ನು ಸಾಬೀತುಪಡಿಸಬೇಕಾಗಿಲ್ಲದ ಅಸ್ತಿತ್ವದ ರೂಪ. ಮತ್ತು ಆತ್ಮವಿಶ್ವಾಸದ ಅತ್ಯಂತ ಅಪಾಯಕಾರಿ ರೂಪ, ಈ ಆಡಿಯೋಬುಕ್ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಿರುವ ಪ್ರಕಾರ, ಒಂದು ಸರಳ ಸತ್ಯದಿಂದ ಬರುತ್ತದೆ: ನೀವು ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಆದ್ದರಿಂದ ಯಾವುದೂ ನಿಮ್ಮನ್ನು ನಿಯಂತ್ರಿಸುವುದಿಲ್ಲ. ಈ ಅಧ್ಯಾಯಗಳ ಮೂಲಕ, ಆ ಅಚಲವಾದ ಆತ್ಮವಿಶ್ವಾಸವನ್ನು ನಿರ್ಮಿಸುವ ತತ್ವಗಳ ಮೂಲಕ ನಾವು ನಡೆದಿದ್ದೇವೆ. ನಿಮ್ಮನ್ನು ವಿವರಿಸುವುದನ್ನು ನಿಲ್ಲಿಸುವುದು ಹೇಗೆ, ನಿಮ್ಮ ಆಂತರಿಕ ಧ್ವನಿಯನ್ನು ಕರಗತ ಮಾಡಿಕೊಳ್ಳುವುದು ಹೇಗೆ, ಆತ್ಮವಿಶ್ವಾಸಕ್ಕೂ ಮೊದಲು ಗೌರವವನ್ನು ನಿರ್ಮಿಸುವುದು ಹೇಗೆ, ಮತ್ತು ಅನುಮೋದನೆಯ ಅಗತ್ಯವನ್ನು ಕೊಲ್ಲುವುದು ಹೇಗೆ ಎಂದು ನೀವು ಕಲಿತಿದ್ದೀರಿ. ಮೌನದ ಶಕ್ತಿ, ದೇಹ ಭಾಷೆಯ ಅಧಿಕಾರ ಮತ್ತು ಪ್ರತಿಕ್ರಿಯಿಸುವುದರಿಂದ ನಾಯಕತ್ವಕ್ಕೆ ಬದಲಾವಣೆಯನ್ನು ನೀವು ಕಂಡುಕೊಂಡಿದ್ದೀರಿ. ಬೆಳವಣಿಗೆ ಇರುವುದು ಅನಾನುಕೂಲದಲ್ಲಿ ಕಡಿಮೆ ಮಾತನಾಡುವುದು ಹೆಚ್ಚು ಆಜ್ಞಾಪಿಸುತ್ತದೆ ಮತ್ತು ತಿರಸ್ಕಾರವು ನಿಮ್ಮ ಇಂಧನವಾಗಬಹುದು ಎಂದು ನಿಮಗೆ ನೆನಪಿಸಲಾಗಿದೆ. ಫಲಿತಾಂಶಗಳಿಂದ ಅಲಿಪ್ತರಾಗುವ ಶಕ್ತಿ, ಕ್ಷಮೆಯಾಚಿಸದೆ ಗಡಿಗಳನ್ನು ನಿರ್ಧರಿಸುವುದು, ಗೊಂದಲದಲ್ಲಿ ಶಾಂತವಾಗಿ ನಿಲ್ಲುವುದು ಮತ್ತು ಕೌಶಲ್ಯವು ಖಚಿತವಾಗುವವರೆಗೆ ತರಬೇತಿ ನೀಡುವುದನ್ನು ನೀವು ನೋಡಿದ್ದೀರಿ. ಮತ್ತು ಅಂತಿಮವಾಗಿ, ನಿಮಗೆ ಏನೂ ಅಗತ್ಯವಿಲ್ಲದಂತೆ ಬದುಕುವುದು ಎಂಬ ಆತ್ಮವಿಶ್ವಾಸದ ಅಂತಿಮ ಮಟ್ಟವನ್ನು ನಿಮಗೆ ತೋರಿಸಲಾಗಿದೆ. ಈ ಪ್ರಯಾಣವು ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಇದು ಪ್ರಗತಿಯ ಬಗ್ಗೆ. ಇದು ಪ್ರತಿದಿನ ನಿಮ್ಮನ್ನು ನಿರ್ಮಿಸುವ ಬಗ್ಗೆ, ಇನ್ನು ಮುಂದೆ ಪ್ರತಿ ಅಭಿಪ್ರಾಯಕ್ಕೆ ಬಾಗದ, ಇನ್ನು ಮುಂದೆ ಒತ್ತಡದಲ್ಲಿ ಕುಸಿಯದ, ತಮ್ಮದೇ ಶಕ್ತಿಗೆ ಹೆಜ್ಜೆ ಹಾಕಲು ಅನುಮತಿಗಾಗಿ ಕಾಯದ ವ್ಯಕ್ತಿಯಾಗಲು. ನಿಜವಾದ ಆತ್ಮವಿಶ್ವಾಸವು ಶಾಂತವಾಗಿದೆ, ಆದರೆ ಅದು ನಿರಾಕರಿಸಲಾಗದು. ಅದು ತನ್ನನ್ನು ತಾನೇ ಘೋಷಿಸುವ ಅಗತ್ಯವಿಲ್ಲ, ಏಕೆಂದರೆ ಅದು ನೀವು ಚಲಿಸುವ ರೀತಿ, ನೀವು ಮಾತನಾಡುವ ರೀತಿ ಮತ್ತು ಜೀವನದ ಬಿರುಗಾಳಿಗಳ ಮೂಲಕ ನೀವು ನಿಮ್ಮನ್ನು ಒಯ್ಯುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಈ ಪಾಠಗಳನ್ನು ತೆಗೆದುಕೊಂಡು ಅವುಗಳನ್ನು ಬದುಕಿರಿ. ಸಿದ್ಧಾಂತದಲ್ಲಿ ಮಾತ್ರ ಅವುಗಳನ್ನು ಅರ್ಥಮಾಡಿಕೊಳ್ಳಬೇಡಿ.
ಅವುಗಳನ್ನು ಅನ್ವಯಿಸಿ. ಸಂಭಾಷಣೆಗಳಲ್ಲಿ, ಸವಾಲುಗಳಲ್ಲಿ, ಜೀವನವು ನಿಮ್ಮನ್ನು ಅಲ್ಲಾಡಿಸಲು ಪ್ರಯತ್ನಿಸುವ ಕ್ಷಣಗಳಲ್ಲಿ ಅವುಗಳನ್ನು ಬಳಸಿ. ಮತ್ತು ನೆನಪಿಡಿ, ಇದು ಬೇರೊಬ್ಬರಾಗುವ ಬಗ್ಗೆ ಅಲ್ಲ, ಇದು ನಿಮ್ಮ ಪ್ರಬಲ ಆವೃತ್ತಿಯಾಗುವ ಬಗ್ಗೆ. ಏಕೆಂದರೆ ನೀವು ಯಾವುದಕ್ಕೂ ಪ್ರತಿಕ್ರಿಯಿಸುವುದನ್ನು ಕಲಿತಾಗ, ನೀವು ಎಲ್ಲದರ ಮೇಲೆ ನಿಯಂತ್ರಣವನ್ನು ಪಡೆಯುತ್ತೀರಿ. ನೀವು ಅಸ್ಪೃಶ್ಯರಾಗುತ್ತೀರಿ. ಶಬ್ದದಿಂದ ತುಂಬಿದ ಜಗತ್ತಿನಲ್ಲಿ ನೀವು ಸ್ಥಿರರಾಗುತ್ತೀರಿ. ನೀವು ಗಮನಕ್ಕಾಗಿ ಬೇಡಿಕೆಯಿಡದಿದ್ದರೂ, ನಿಮ್ಮ ಅಸ್ತಿತ್ವವೇ ಅದನ್ನು ಆಜ್ಞಾಪಿಸುವುದರಿಂದ ಇತರರು ನಿರ್ಲಕ್ಷಿಸಲಾಗದ ವ್ಯಕ್ತಿಯಾಗುತ್ತೀರಿ. ಅದು ಅಪಾಯಕಾರಿ ಆತ್ಮವಿಶ್ವಾಸದ ಶಕ್ತಿ. ಮತ್ತು ಅದನ್ನು ಪಡೆಯಲು ನಿಮ್ಮೊಳಗೆ ಈಗಾಗಲೇ ಕಾಯುತ್ತಿದೆ. ಈಗ ಹೊರಗೆ ಹೋಗಿ ಅದನ್ನು ಬದುಕಿರಿ.